ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಸ್ವಾಗತ. ಇದು ನಮ್ಮ ತಿಂಗಳ ಸಭೆ. ರಾಮಾಯಣ ಕಥೆಯನ್ನ ಕೇಳ್ತಾ ಇದ್ದೀವಿ. ಸುಮಾರು 4 ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೇವೆ. ಈಗ ನಾವೆಲ್ಲರಿಗೂ ಗೊತ್ತಿರೋ ಹಂಗೆ ಅರಣ್ಯಕಾಂಡದಲ್ಲಿ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ಕತೆ ಕೇಳೋದಕ್ಕೂ ಮುಂಚೆ ಹೋದ ತಿಂಗಳು ಏನಾಗಿತ್ತು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಹೋದ ತಿಂಗಳ ಕತೆ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಜಟಾಯುನ ಮರಣ ಆಗಿತ್ತು. ಅಲ್ಲಿಂದ ಸೀತೆಯನ್ನ ಅವನು ಎತ್ಕೊಂಡು ಹೊರಟಿದ್ದ. ಅವಳು ತುಂಬಾ ದುಃಖದಲ್ಲಿದ್ಲು. ಅವಳಿಗೆ ರಾವಣನ ಕಂಡು ಸಿಟ್ಟು ಬರುತ್ತೆ. ನೀನೊಬ್ಬ ಹೇಳಿ ನೀನು ಯುದ್ಧ ಮಾಡಿ ನಿನ್ನನ್ನು ತಗೊಂಡು ಹೋಗ್ತಾ ಇಲ್ಲ, ನಿನ್ನನ್ನ ಹಾಗೆ ಅಪಹರಿಸ್ಕೊಂಡು ಹೋಗ್ತಾ ಇದೆಯಾ, ನೀನ್ ಯಾವ ಶೂರತೆ ಇದೆ ನಿನ್ನಲ್ಲಿ, ನೀನೊಬ್ಬ ರಣಹೇಡಿ, ನೀನು ಯಾವ ಧರ್ಮವನ್ನೂ ನೀನು ಪಾಲಿಸ್ತಾ ಇಲ್ಲ, ನೀನೊಬ್ಬ ಧರ್ಮ ವಿರೋಧಿ, ನೀನು ನನ್ನ ಗಂಡ ಬರೋರ್ಗು ಕಾಯ್ಬೇಕಾಗಿತ್ತು, ನೀನು ಅವನಿಗೆ ಮಾಯಾ ಜಿಂಕೆ ರೂಪದಲ್ಲಿ ಅವನ ದಾರಿ ತಪ್ಪಿಸಿ ನಿನ್ನ ಕರ್ಕೊಂಡು ಹೋಗ್ತಾ ಇದೆಯಾ. ಶುದ್ಧ ತಪ್ಪು ನೀನ್ ಮಾಡ್ತಾ ಇರೋದು. ನನ್ನ ಗಂಡ ಬಂದೇ ಬರ್ತಾನೆ, ಅವನ ಜೊತೆಗೆ ಅವನ ತಮ್ಮನಾದ ಲಕ್ಷ್ಮಣ ಕೂಡ ಇದ್ದಾನೆ. ಅವರಿಬ್ಬರು ನಿನ್ನನ್ನ ವಧಿಸೋದು ನಿಶ್ಚಯ. ಈ ನನ್ನನ್ನು ಈಗಲೇ ಬಿಟ್ಟು ಹೋಗೋದು ಉತ್ತಮ, ಈ ರೀತಿ ನನ್ನ ಕರ್ಕೊಂಡು ಹೋಗ್ಬೇಡ ಅಂತ ಜೋರಾಗಿ ದುಃಖದಿಂದ ಅಳ್ತಾಳೆ. ಅವಳು ಹೇಳ್ತಾಳೆ, ಇಲ್ಲ, ರಾಘವನ್ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವನ ಒಳ್ಳೊಳ್ಳೆ ಶಸ್ತ್ರಗಳೆಲ್ಲ ಇದೆ, ಅತ್ಯಂತ ಬಲಶಾಲಿ ಅವನು, ನಿನ್ನ ಕೊಲ್ದೆ ಅಂತೂ ಬಿಡೋದಿಲ್ಲ. ಹಾಗಾಗಿ ಈಗಲೇ ನೀನು ಒಳ್ಳೆಯ ನಿರ್ಧಾರವನ್ನು ಮಾಡೋದು ಉತ್ತಮ. ಯಾಕೆಂದ್ರೆ ಮುದುಕನಾದ ಗೃಧರಾಜನನ್ನ ಜಡಾಯನ್ ಕೂಡ ಕೊಂದಿದ್ಯಾ, ಒಂಚೂರು ಕರುಣೆ ಅನ್ನೋದೇ ನಿನ್ನಲ್ಲಿ ಇಲ್ಲ. ಹಾಗಾಗಿ ಬಿಟ್ಟು ಬಿಡು ಅಂತ ಅವಳು ಹೇಳ್ತಾಳೆ. ಅವನು ಮಾತಿಗೆ ಅಷ್ಟು ಗಮನ ಕೊಡಲ್ಲ ಅವನು. ಹಾಗೆ ಪುಷ್ಪಕಮಾನದಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಹೋಗ್ತಾ ಇದ್ದಾಗ ಕೆಳಗಡೆ ಋಷಮುಖ ಪರ್ವತ ಕಾಣಿಸುತ್ತೆ. ಆ ಪರ್ವತದ ಮೇಲೆ 4-5 ವಾನರರು ಕೂತಿರ್ತಾರೆ. ಇವಳಿಗೆ ತಕ್ಷಣಕ್ಕೆ ತನ್ನ ಬಟ್ಟೆಯಲ್ಲಿ ಸುತ್ತಿ ಅವಳು ಇದನ್ನ ತನ್ನ ಒಡವೆಗಳನ್ನೆಲ್ಲ ಸುತ್ತಿ ವಾನರರ ಮೇಲೆ ಹಾಕ್ತಾಳೆ. ಹಾಕ್ಬೇಕಾದ್ರೆ ರಾಮ ರಾಮ ಅಂತ ಅವಳು ಕೂಗ್ತಾ ಇರ್ತಾಳೆ. ಅದು ವಾನರ ಕಣ್ಣಿಗೆ ಕೂಡ ಬೀಳುತ್ತೆ. ಅವ್ರಿಗೇನೋ ಒಂದು ಅಂದಾಜಾಗತ್ತೆ, ಏನೋ ಒಂದು ಕೆಟ್ಟದ್ದು ನಡೀತಾ ಇದೆ, ಇಲ್ಲಿ ಯಾರಿಗೂ ಏನೋ ಅನಾನುಕೂಲತೆ ಆಗಿದೆ ಅನ್ನೋದು ಆ ವಾನರರಿಗೆ ಗೊತ್ತಾಗುತ್ತೆ. ಹಾಗೆ ಇವರು ಆ ನದಿಗಳನ್ನ, ಅಲ್ಲಿ ಅನೇಕ ಕಾನನಗಳನ್ನ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆ ರಾವಣನ ಆ ರಭಸ ಹೇಗಿತ್ತು ಅಂತಂದ್ರೆ ಕಾಡಿನ ಪ್ರಾಣಿಗಳೆಲ್ಲ ಹೆದರ್ಕೊಳ್ತಾ ಇತ್ತು ಅಂತೆ. ಅಂದ್ರೆ ಅಷ್ಟು ಮಟ್ಟಿಗೆ ಅವನು ಜೋರಾಗಿ ಹೋಗ್ತಾ ಇದ್ದ. ಅವನು ಅನೇಕ ನದಿ ಕಾನನಗಳನ್ನೆಲ್ಲ ದಾಟಿ ಸಮುದ್ರದ ಹತ್ರ ಬರ್ತಾನೆ. ಸಮುದ್ರ ಹತ್ರ ಬಂದಾಗ ಅಲ್ಲಿ ಸಮುದ್ರ ರಾಜನೇ ಒಂಥರ ಕಿಂಜರಿತಾನಂತೆ. ಅಂದ್ರೆ ಅವನಿಗೆ ಸಾಕಪ್ಪ ನೀನು ಹೋಗು ಅನ್ನೋ ಮಟ್ಟಕ್ಕೆ ಅವನಿಗೆ ದಾರಿ ಮಾಡಿಕೊಟ್ಟಂತೆ. ಅವನಿಗೆ ಜಲಚರಗಳೆಲ್ಲ ಒಳಗೆ ಅಡಗಿ ಕೂತಂತೆ. ಅಂತ ಒಂದು 100 ಗಜ ದಾಟಿ ಅವನು ಲಂಕೆಗೆ ಬರ್ತಾನೆ. ಲಂಕೆಗೆ ಬಂದು ಅವಳನ್ನ ತರತರ ಎಳ್ಕೊಂಡು ತನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಂತಃಪುರದ ಒಂದು ಮೂಲೆಯಲ್ಲಿ ಕೂರಿಸಿ ಸುತ್ತ ರಾಕ್ಷಸರನ್ನ ಕರೆದು ಹೇಳ್ತಾನೆ, ಇವಳನ್ನ ಕಾವಲಾಗಿ ರಕ್ಷಿಸಿ, ಇವಳನ್ನ ನನ್ನ ಒಂದು ಅನುಮತಿ ಇಲ್ಲದೆ ಯಾರು ಇವಳನ್ನ ಭೇಟಿ ಆಗ್ಬಾರ್ದು, ಇವ್ರ ಜೊತೆ ಯಾರು ಅಪ್ರಿಯವಾದನ್ನ ಮಾತಾಡ್ಬೇಡಿ, ಬೇಕಾದನ್ನು ಕೊಡಿ, ಅವಳಿಗೆ ಒಡವೆ ಬೇಕಾ, ಊಟ ಬೇಕಾ, ಏನ್ ಬೇಕಾದ್ರೂ ಕೊಡಿ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಅತ್ತ ಹೋಗಿ ಒಂದು ಬಲಾಢ್ಯರಾದ 8 ಜನ ರಾಕ್ಷಸನ ಕರೆದು ಹೇಳ್ತಾನೆ, ನೀವೆಲ್ಲ ಜನಸ್ಥಾನಕ್ಕೆ ಹೋಗಿ, ಅಲ್ಲಿ ನನ್ನ ತಮ್ಮಂದ್ರಾದ ಖರಾದೂಷಣರೆಲ್ಲ ಇದ್ರು, ಅವ್ರನ್ನೆಲ್ಲ ವಧಿಸಲಾಗಿದೆ, ಈಗ ಅಲ್ಲಿ ಯಾರು ಇಲ್ಲ, ಹಾಗಾಗಿ ಅಲ್ಲಿ ಆಡಳಿತ ನೀವು ನೋಡ್ಕೋಬೇಕು. ಹಾಗೆ ಇರಬೇಡಿ, ಅಲ್ಲಿ ಆ ರಾಮನನ್ನ ಗಮನಿಸಿ, ಅವನನ್ನ ವಧಿಸೋಕ್ಕೆ ಏನು ನಿಮಗೆ ಅವಕಾಶ ಸಿಗುತ್ತೋ ಗಮನ ಹರಿಸಿ ಅವನನ್ನ ಮೊದಲು ಕೊಲ್ಲಿ. ಈಗ ನನಗೆ ಅವನೇ ನನ್ನ ವೈರಿ, ಯಾಕೆಂದ್ರೆ ನನ್ನ ವಂಶದವ್ರನ್ನ ಅವನು ಕೊಂದಿದ್ದಾನೆ, ಅವನನ್ನು ನಾವು ಕೊಲ್ಲಬೇಕು. ಅವನು ನನ್ನ ಮೇಲೆ ವೈರತ್ವ ಬೆಳೆಸ್ಕೊಂಡು ಅವನು ನನಗೆ ತುಂಬಾ ಸಿಟ್ಟು ಬರ್ಸಿದ್ದಾನೆ, ಅವನ್ನ ಕೊಲ್ಲಬೇಕು ಅಂತ ಹೇಳಿ ಬರ್ತಾನೆ. ಬಂದು ಸೀತೆಯನ್ನ ನೋಡ್ತಾನೆ. ಅವಳು ಅಳ್ತಾ ಕೂತಿರ್ತಾಳೆ. ಆಕೆಯನ್ನು ಎಳ್ಕೊಂಡೋಗಿ ದರ ಕರ್ಕೊಂಡೋಗಿ ತನ್ನ ಇಡೀ ವೈಭವನ ತೋರಿಸ್ತಾನೆ. ಆ ಸುಂದರವಾದ ಅರಮನೆ, ಆ ಕಪಾಟಗಳು, ಆ ವಜ್ರ ವೈಡೂರ್ಯಗಳು, ಅಲ್ಲಿರ್ತಕ್ಕಂಥ ಸಾವಿರಾರು ಜನ ಸೇವಕರು, ಒಳ್ಳೆ ಅಡುಗೆಗಳಿರ್ಬೋದು, ಅವನಲ್ಲಿರ್ತಕ್ಕಂಥ ಹೆಂಡತಿಯರು ಇರ್ಬೋದು. ಅಲ್ಲಿ ಹೇಳ್ತಾನೆ, ನೋಡು ನಂತರ 10 ಕೋಟಿ ಜನ ರಾಕ್ಷಸರ ಸೇನೆನೇ ಇದೆ ನನ್ನ ಹತ್ರ. ಆ ಜನಗಳೇ ನಂತರ 22 ಕೋಟಿ ಜನ ಇದ್ದಾರೆ, ರಾಕ್ಷಸರ ಪ್ರಜೆಗಳೇ ಇದ್ದಾರೆ. ಈ ಮಧ್ಯದಲ್ಲಿ ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಇಂಥ ವೈಭವ ನಿನ್ಗೆ ಎಲ್ಲಿ ಸಿಗತ್ತೆ? ನಿನ್ಗೆ ಇಂಥ ವೈಭವದ ಮಧ್ಯದಲ್ಲಿ ನೀನು ರಾಣಿಯಾಗಿರ್ಬೋದು. ಯಾವ 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 ರಾಕ್ಷಸ ಕೂಡ ನನ್ನ ಕೊಲ್ಲಕ್ಕಾಗಲ್ಲ, ಯಾವ ದೇವತೆ ಕೂಡ ನನ್ನ ಕೊಲ್ಲಕ್ಕಾಗಲ್ಲ. ಆ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಿನ್ನ ಗಂಡ ಒಬ್ಬ ಹುಲುಮಾನವ, ನೀನು ಅವನ್ನ ನೆಚ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ ನಾನು ಸುಮ್ಮನೆ ಒರೆಸ್ಬಿಡು ಅಷ್ಟೇ. ನಾನು ಇದುವರೆಗೂ ಯಾವ ಹೆಣ್ಣಿಗೂ ನಾನು ಅಂಗ್ಲಾಚಿಲ್ಲ. ಮೊದಲಿಂದ ನಿನಗೇ ನಾನು ಅಂಗ್ಲಾಚಿಸ್ತಾ ಇರೋದು. ನೀನು ಹಾಗೆ ನೋಡ್ಕೊಂಡ್ರೆ ನಾನು ಬ್ರಹ್ಮದೇವರ ಕುಲದಲ್ಲಿ ಹುಟ್ಟಿದವನು ನಾನು. ಸೊ ಹಾಗಾಗಿ ನಾನೊಬ್ಬ ದೈವತ್ವ ಹೊಂದಿರೋನು. ನಾನು ನನಗಿಂತ ನಿನಗೆ ಪರಾಕ್ರಮ ಸಿಗಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಳಿ ಪುಷ್ಪಕ ವಿಮಾನ ಕೂಡ ಇದೆ, ದೇವರನ್ನೆಲ್ಲ ನಾನು ದೇವತೆಗಳನ್ನೆಲ್ಲ ಗೆದ್ದೀನಿ. ಅದೂ ಅಲ್ಲದೆ ಈ ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ಇಲ್ಲಿ ನನ್ನನ್ನು ಮೇಲೆ ಯುದ್ಧ ಮಾಡುವಂತ ವ್ಯಕ್ತಿ ಯಾರು ಇರೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ನಿನ್ನ ಗಂಡ ಅವನು ಯಾರು, ಅವನು ರಾಜ್ಯಭ್ರಷ್ಟ, ಅವನು ಆಗ್ಲೇ ಅವನ್ನ ಅಲ್ಲಿಂದ ಓಡಿಸಿದ್ದಾರೆ, ಅವನು ಅಯೋಧ್ಯೆಯಿಂದ ಓಡಿಸಿದ್ದಾರೆ, ಅವನು ಕಾಡಿನಲ್ಲಿದ್ದಾನೆ.
ಅವನು ಬಂದು ಅವನ ತಮ್ಮನ ಜೊತೆ ಬಂದು ಅವರಿಬ್ಬರು ಬಂದು ನನ್ನ ಈ 10 ಕೋಟಿ ಸೈನ್ಯ ಜೊತೆ ಹೋರಾಡಿ ಗೆಲ್ತಾರೆ ಅನ್ನೋದು ಅದು ಹಾಸ್ಯಾಸ್ಪದ. ಅದು ನಿನ್ಗೆ ಬೇರೆ ದಾರಿ ಇಲ್ಲ, ನೀನು ನನ್ನನ್ನ ಒರೆಸುವಂತ ಅವಳಿಗೆ ಅತ್ಯಂತ ಬಲವಂತ ಮಾಡ್ತಾನೆ. ಇವಳಿಗೆ ಅತಿಯಾದ ಸಿಟ್ಟು ಬರುತ್ತೆ. ಅವ್ನು ಪದೇ ಪದೇ ಹತ್ರ ಬರ್ತಾ ಇರೋದ್ರಿಂದ ಅವಳು ಒಂದು ಹುಲ್ಲು ಕಡ್ಡಿಯನ್ನ ತನ್ನ ಮುಂದೆ ಇಟ್ಟು ಹೇಳ್ತಾಳೆ, ಹುಲ್ಲು ಕಡ್ಡಿಯನ್ನ ಇದು ಮಾಡಿ ಹೇಳ್ತಾಳೆ. ಅದಕ್ಕೆ ಉತ್ತರವಾಗಿ ಕೊಡ್ತಾಳೆ, ನೋಡು ಅವನು ದಶರಥ ಪುತ್ರ, ಅವನು ಧರ್ಮ ಪಾಲಕ, ಅವನು ಅಜಾತ ಶತ್ರು, ಅವನಿಗೆ ನಿನ್ನ ಪ್ರಾಣ ಯಾವ ಲೆಕ್ಕವೂ ಇಲ್ಲ. ಅವನ ಹತ್ರ ಶಸ್ತ್ರಾಸ್ತ್ರಗಳ ಬಗ್ಗೆ ನಿನಗೆ ಗೊತ್ತೇ ಇಲ್ಲ, ಅವನ ಬಗ್ಗೆ ನಿನಗೆ ಗೊತ್ತೇ ಇಲ್ಲ. ನೀನ್ ಯಾರಿಗೆ ಅವಧ್ಯನಾಗಿರ್ತಕ್ಕಂಥದ್ದು? ನೀನು ದೈತ್ಯರಿಗೆ ದೇವತೆಗಳಿಗೆ ತಾನೆ, ರಾಮನಿಗಲ್ವಲ್ಲ. ರಾಮ ಬಂದೇ ಬರ್ತಾನೆ, ಅವನು ನಿನ್ನ ಕೊಂದೇ ಕೊಲ್ತಾನೆ. ನನಗೆ ಈ ದೇಹದ ಮೇಲೆ ಆಸಕ್ತಿ ಹೊರಟೋಗಿದೆ, ನಾನು ಸತ್ಕೊಂಡು ನನಗೆ ಚಿಂತೆ ಇಲ್ಲ. ಆದ್ರೆ ರಾಮ ನಿನ್ನನ್ನ ಕೊಂದೇ ಕೊಲ್ತಾನೆ, ನಾನು ನಿನ್ನ ವಶವಾಗೋದಿಲ್ಲ ಅಂತ ಸಿಟ್ಟಿನಲ್ಲಿ ಹೇಳ್ತಾಳೆ. ಅವನಿಗೂ ಬಹಳ ಸಿಟ್ಟು ಬರುತ್ತೆ. ಕಡೆಗೆ ಅವನು ಹೇಳ್ತಾನೆ, ನೋಡು ನಾನು ನಿನ್ಗೆ 12 ತಿಂಗಳು ಅವಕಾಶ ಕೊಡ್ತೀನಿ, 1 ವರ್ಷ. ಅಷ್ಟ್ರೊಳಗಾಗಿ ನೀನು ನನ್ಗೆ ಒಲಿಬೇಕು. ನೀನು ಒಲಿದೇ ಇದ್ರೆ ಕಡೆಗೆ ನಿನ್ನ ಕತ್ತರಿಸಿ ತುಂಡು ಅಡಿಗೆ ಮಾಡೋರು ಹಂಚಿಬಿಡ್ತೀನಿ ಹೊರತು ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ಗೆ. ಹಂಗೆ ಹೇಳಿ ಆ ರಾಕ್ಷಸಿಯರಿಗೆ ಹೇಳ್ತಾನೆ, ಒಳಗೆ ಕರ್ಕೊಂಡು ಹೋಗಿ ಅಶೋಕವನದ ಮಧ್ಯದಲ್ಲಿ ಹಿಡಿಯೋಳನ್ನ, ಅಲ್ಲಿ ಒಳಗೆ ಕಾವಲಿರಿ, ಯಾವ ರೀತಿನಾರ ಅವಳನ್ನ ಒಲಿಸಿ ಒಟ್ಟಿನಲ್ಲಿ ಸಿಟ್ಟು ಮಾಡಿ ಅವಳ ಮೇಲೆ ಕೋಪ ತೋರಿಸಿ ಒಳ್ಳೆ ಮಾತಾಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ಅವಳನ್ನ ಒಪ್ಸಿ ಅಂತ ಹೇಳಿ ಅವಳನ್ನ ಅಶೋಕವನಕ್ಕೆ ಕಳಿಸ್ತಾನೆ. ಅಲ್ಲಿ ಅವಳ ರಾಕ್ಷಸರಿಯ ಮಧ್ಯದಲ್ಲಿ ಅಶೋಕವನದಲ್ಲಿ ಸೀತೆ ಇರ್ಬೇಕಾಗಿ ಬರುತ್ತೆ. ಅಲ್ಲಿ ಅವಳು ಅಳ್ತಾ ಇರ್ತಾಳೆ. ಅಲ್ಲಿಗೆ ನನಗೆ 56ನೇ ಸರ್ಗ ಹೋದ ತಿಂಗಳು ಮುಗ್ದಿತ್ತು. ಇವತ್ತಿನ ಮುಂದಿನ ಕಥೆಯನ್ನ 57ನೇ ಸರ್ಗದಿಂದ ಕೇಳೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಅತಿಥಿಗಳ ಪರಿಚಯವನ್ನ ನಮ್ಮ ಹಿರಿಯರಾದ ಕಾಳೇಶ್ವರ ಅವರು ಮಾಡ್ಕೊಡ್ತಾರೆ. ಅಲ್ಲಿಂದ ಅತಿಥಿಗಳ ಪರಿಚಯ ನಂತರ ಇವತ್ತಿನ ಕಥೆಯನ್ನು ಕೇಳೋಣ. ಈಗ ನಾನು ಕಾಳೇಶ್ವರ ಅವರಿಗೆ ನಾನು ಸಭೆಯನ್ನು ಬಿಟ್ಕೊಡ್ತೀನಿ ಸರ್. ನಮಸ್ಕಾರ. ಕೇಳಿಸ್ತಾ ಇದೆ ಅಂತ ಅನ್ಕೋತಾನ? ಕೇಳಿಸ್ತೇವೆ ಸರ್. ಕೇಳಿಸ್ತದೆ. ಇವತ್ತಿನ ಒಂದು ವಿಶೇಷ ಸಂಭವ ಅಂತ ಕರಿತೇನೆ ನಾನು ಇದನ್ನ. ನಿನ್ನೆ ವರಮಹಾಲಕ್ಷ್ಮಿಯ ವ್ರತ, ಇವತ್ತು ಶ್ರಾವಣ ಶನಿವಾರ. ಈಗ ತಾನೇ ನನಗೆ ಸೇವಾ ಸದನಿಂದ ದತ್ತಾಂಜನೇಯನ ಕೃಪೆಯ ಪುಸ್ತಕ ಬಂದು ತಲುಪ್ತು. ಇದ್ದಕ್ಕಿದ್ದಾಗ್ಲೇ ಮಾತನಾಡ್ತಾ ಬೆಳಕು ಹೇಳಿತು, ಅಂದ್ರೆ ಜ್ಯೋತಿ ಹೇಳಿದರು, ಪರಿಚಯ ನೀವು ಮಾಡ್ಕೊಡೋಕ್ಕಾಗತ್ತ ಅಂತ. ಯಾವುದು ಏನಮ್ಮ ಅಂತ ಕೇಳಿದಾಗ ಹೀಗೆ ಇವತ್ತಿನ ಕಾರ್ಯಕ್ರಮದ್ದು. ನನಗೆ ಅವರು ನೇರ ಪರಿಚಯ ಇಲ್ಲ, ಹೇಗ್ ಮಾಡ್ಕೊಡೋದು ಅಂತ ಇದ್ದಾಗ ಲಾವಣ್ಯನ ಒಂದು ಪೋಸ್ಟ್ ಕಣ್ಣಿಗೆ ಕಾಣಿಸ್ತು. ತೇಜಸ್ವಿನಿ ಅತ್ತೆಯ ಹಸ್ತಿರದ ಬಂಧುಗಳು ಅಂತ. ಅಯ್ಯೋ ರಾಮ, ಅಷ್ಟು ಹತ್ರ ಆದ್ರೆ ನನಗೆ ಹೇಳಕ್ಕೇನೋ ಏನಾದ್ರೂ ಹೇಳಬಹುದು. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಒಳ್ಳೆ ಪದ ಇದೆ, ಎದುರ ಮನೆಯ ಹುಡುಗಿಯಿಂದ ಆದ ಪರಿಚಯ ಇದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬಿಟ್ರಾಗೋಯ್ತು ಅಂತ ಅನ್ಕೊಂಡು ಎಸ್ ಅಂತ ಹೇಳಿದ್ದಾನೆ. ಈ ದಿನ ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಶ್ರೀಮತಿ ಕೆ ಸಾವಿತ್ರಮ್ಮನವರು ಆಗಮಿಸಿದ್ದಾರೆ. ಈಗಾಗಲೇ ಅವರ ಬಗ್ಗೆ ಕೆಲವು ಮಾಹಿತಿಯನ್ನ ನಮ್ಮ ತಂಡದ ಸಂಚಾಲಕರು ಆಗ್ಲೇ ಕೊಟ್ಟಿದ್ದಾರೆ. ಔಪಚಾರಿಕವಾಗಿ ನಾನು 2 ಮಾತುಗಳನ್ನ ಆಡ್ಬೇಕಾದಂತಹ ಒಂದು ಪ್ರಸಂಗ ಒದಗಿ ಬಂದ್ಬಿಟ್ಟಿದೆ. ನಾನು ಆಗ್ಲೇ ಹೇಳಿದೆ, ದತ್ತಾಂಜನೇಯನ ಅನುಗ್ರಹ ಈಗ ತಾನೇ ಬಂದ ನನ್ನ ಕೈ ಸೇರಿದೆ ಚಿದಂಬರಾಶ್ರಮದಿಂದ ಅಂತ. ಕಾರ್ಯಕ್ರಮಕ್ಕೆ ಬಂದಿರುವವರು ಸಾವಿತ್ರಮ್ಮ, ಸವಿತ್ರ ಮಂಡಲ ಮಧ್ಯದಲ್ಲಿ ವಿರಾಜಿತವಾದಂತ ದೇವಿ. ಆ ದೇವಿಯ ಬಾಯಿಂದ ನಾವು ಈ ದಿನ ರಾಮಾಯಣದ ಕಥೆಯನ್ನು ಕೇಳುವಂತಹ ಸುಯೋಗ. ಅದು ಸೀತಾಪಹರಣವಾಗಿದೆ, ಸೀತೆಯ ಒಡವೆಗಳು ಋಷಿಮುಖದಲ್ಲಿ ಸೇರಿವೆ. ಇಂತಹ ಸಂದರ್ಭ ವಾಚನ ಮಾಡ್ತಾ ಇರ್ತಕ್ಕಂಥವ್ರು ಸಾವಿತ್ರಮ್ಮನವರು. ಒಂದು ಸಂಗತಿಯನ್ನು ಇಲ್ಲಿ ಹೇಳ್ಬೇಕಾಗ್ತದೆ, ಇವರು ಯಾರು ಬಂಧುಗಳಾಗಿದ್ದಾರೋ, ಅಂದ್ರೆ ತೇಜಸ್ವಿನಿ ಅಂತ ಈಗಾಗ್ಲೇ ನಮ್ಮ ಗುಂಪಿಗೆ ಈ ಹಿಂದೆ ಪರಿಚಯ ಆಗಿ ನಮ್ಮ ಕೈ ಬರಹ, ನಮ್ಮ ಸಹಿ ಇವುಗಳ ಬಗ್ಗೆ ವಿಶ್ಲೇಷಿಸಿದಂಥವಳು. ಅವಳ ಅತ್ತಿಗೆ ಶಾಲಿನಿ ವಾಸುದೇವ್ ನಮಗೆ ರಸದೌತಣವನ್ನ ಜೋಜೋ ಮೂಲಕ ಕೊಟ್ಟವಳು. ಆ ಮನೆಯ ಮತ್ತೊಂದು ಬಂಧು ಸಾವಿತ್ರಮ್ಮನವರು, ತೇಜಸ್ವಿನಿಯ ಅತ್ತೆಯ ಚಿಕ್ಕಮ್ಮ. ತೇಜಸ್ವಿನಿಯ ಮನೆ ಸೇರಿರುವ ಮನೆ ಯಗಟಿ ಅಂತ. ಅಲ್ಲಿ ಪ್ರತಿ ವರ್ಷ ಕುಮಾರವ್ಯಾಸನ ಕುರಿತು
ಒಂದು ವಿದ್ವತ್ಪೂರ್ಣವಾದಂತಹ ಕಾರ್ಯಕ್ರಮ ನಡೀತದೆ. ಪಕ್ಕದ ದೇವನೂರಿನಲ್ಲಿ ಅದರ ಪ್ರಾರಂಭ ಬಹಳ ಹಿಂದೆ ಕೃಷ್ಣಶಾಸ್ತ್ರಗಳಿಂದ ಆಗಿತ್ತು ಅನ್ನೋದು ಇಲ್ಲಿ ಸ್ಮರಣೀಯ. ಇಂತಹ ಒಂದು ಕುಟುಂಬದ ನಂಟು ಈ ದಿನ ನಮಗೆ ಬಂದು ನಮ್ಮ ಬೇರುಗಳಿಗೆ ಸಿಕ್ಕಿರೋದು ಬೇರಿನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಶ್ರೀಮತಿ ಸಾವಿತ್ರಮ್ಮನವರು ಮೂಲತಃ ಶಿಕ್ಷಕರು, ಹಾಗಾಗಿ ಕಲಿಸುವ ವಿಧಾನ ಅವರಿಗೆ ಗೊತ್ತಿದೆ, ಕರಗತ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಾಕಷ್ಟು ಸಿಗ್ತಾ ಹೋಯಿತು ನನಗೆ. ಪಂಡಿತ ಪರೀಕ್ಷೆ ಅಂತ ಇದೆ ಕನ್ನಡದಲ್ಲಿ, ಸಂಸ್ಕೃತದಲ್ಲೂ ಇದೆ. ಈ ಪರೀಕ್ಷೆಗಳನ್ನ ಪಾಸ್ ಮಾಡಿದವರು ಬಹುಶಃ MA ಅವರ ಜೊತೆನಲ್ಲಿ ಸರಿಸಮಾನವಾಗಿ ಅಥವಾ ಮೀರಿ ಕನ್ನಡವನ್ನ ಮಾತನಾಡಬಲ್ಲರು. ನಮ್ಮವರ ಪಾಡೇನು. ಹಾಗೇನೆ ಇವರ ವೃತ್ತಿ ಪ್ರಾರಂಭ ಆದ ಕೆಲವೇ ವರ್ಷಗಳಲ್ಲಿ ಮಲ್ಲೇಶ್ವರಕ್ಕೆ ಬಂದು ಸೇರಿದ್ರು. ಅಲ್ಲಿಯ ಶಾಲೆಯಲ್ಲಿ ಕಲಿಸ್ತಾ ಇದ್ರು. ಮಲ್ಲೇಶ್ವರ ಅನ್ನೋದು ಬೆಂಗಳೂರಿನಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ರೀತಿಯಲ್ಲಿ ಪ್ರಬುದ್ಧವಾದಂತಹ ಸ್ಥಳ. ಅಲ್ಲಿ ಏನಾದ್ರೂ ಮಾತನಾಡಿದ್ರು ಅಂದ್ರೆ ಅದು ಹೋಗಿ ತಲುಪ್ತಾ ಇದ್ದಿದ್ದು ರಾಜರತ್ನಂ ಅವರ ಕಿವಿಗೆ, ರಾಶಿಯವರ ಕಿವಿಗೆ, ಈ ತರಹದ ಸನ್ನಿವೇಶ. ಅಂತಹ ಕಡೆಯಲ್ಲಿ ಪಂಡಿತ್ ಪರೀಕ್ಷೆಯನ್ನ ಪಾಸ್ ಮಾಡಿ, ಪಂಡಿತ್ ಪರೀಕ್ಷೆ ಪಾಸ್ ಮಾಡಿದವ್ರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾವ, ಜಾಣ, ರತ್ನ ಇವೆಲ್ಲ ಯಕ್ಕಶ್ಚಿತ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವುಗಳನ್ನು ಸಹ ಏನೇನೋ ಕೆಲವು ಕಾರಣಗಳಿಂದ ಅವುಗಳಲ್ಲೂ ಉತ್ತೀರ್ಣರಾಗಿ, ಜೊತೆಗೆ ಗಮಕವನ್ನ ಅಭ್ಯಾಸ ಮಾಡಿ, ಅದರಲ್ಲಿ ನೈಪುಣ್ಯವನ್ನ ಗಳಿಸಿ, ರಾಮಾಯಣಾದಿ ಗ್ರಂಥಗಳನ್ನ ಪರಿಶೀಲನೆ ಮಾಡ್ತಾ ತೌಲನಿಕ ಅಧ್ಯಯವನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಶ್ರೀಮತಿ ಸಾವಿತ್ರಮ್ಮನವರು ನಮ್ಮ ಬೇರುಗಳ ತಂಡಕ್ಕೆ ಬಂದು ಈ ದಿನ ನಮ್ಮ ಅರಣ್ಯಕಾಂಡದ 57ನೇ ಸರ್ಗದಿಂದ ಮುಂದಕ್ಕೆ ಸುಮಾರು 100 ಶ್ಲೋಕಗಳ ಬಗ್ಗೆ ಈ ದಿನ ನಮ್ಮೊಂದಿಗೆ ಕಥಾ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ರೀತಿಯಲ್ಲಿ ಆನಂದ, ಇನ್ನೊಂದು ರೀತಿಯಲ್ಲಿ ಒಂದು ಡವಡವ ಅಂತದೆ ಅಂತವ್ರಲ್ಲ ಆ ಥರ. ಅಯ್ಯೋ, ನಾವು ಇದುವರೆಗೆ ತಿಳ್ಕೊಂಡಿದ್ದೇನೋ, ಹಾಗಾದ್ರೆ ಎಲ್ಲೆಲ್ಲಿ ನಾವು ತಪ್ಪುಗಳನ್ನ ಗ್ರಹಿಸಿದ್ದೇವೆ, ಅದು ಸರಿ ಮಾಡ್ಕೊಳಕ್ ಒಂದು ಅವಕಾಶ ಅನ್ನುವ ರೀತಿಯಲ್ಲಿ ಈ ದಿನದ ಕಾರ್ಯಕ್ರಮ ಇದೆ ಅಂತ ಅನ್ಕೊಳ್ತೇನೆ. ಇನ್ನು ಅವರ ಹವ್ಯಾಸಗಳನ್ನ ನೋಡ್ತಾ ಹೋದ್ರೆ, ಆಗ್ಲೇ ಔಪಚಾರಿಕವಾಗಿ ಮಾತನಾಡ್ತಾ ಅವರ ಮಗಳು ಅಂದ್ರೆ ತೇಜಸ್ವಿನಿ ಅವರ ಅತ್ತೆ, ಮಗಳೇ ಆಗ್ಬೇಕಲ್ಲ ಅಲ್ಲಿ, ಮೊಮ್ಮಗನು ಅಲ್ಲೇ ಇತ್ತು. ಹಾಗಾಗಿ 4 ತಲೆಮಾರುಗಳ ಜೊತೆಯಲ್ಲಿ ಈ ದಿನದ ನಮ್ಮ ವ್ಯವಹಾರ ನಡೀತಾ ಇದೆ ಅನ್ನೋದು ಸಂತೋಷ. ಅರಣ್ಯಕಾಂಡದ 57ನೇ ಸರ್ಗದಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಇವರು ರವಿಶಂಕರ್ ಆಶ್ರಮದಿಂದಲೂ ಸಹ ಅನೇಕ ಪ್ರಯೋಜನಗಳನ್ನು ಪಡೆದಿದ್ದಾರೆ. ಅಲ್ಲಿಯ ಸುದರ್ಶನ ಯೋಗವನ್ನ ಕರಗತ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಅನೇಕ ಗಮಕ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಅತ್ಯಮೂಲ್ಯವಾದಂತಹ ಪುಸ್ತಕ ಭಂಡಾರವನ್ನು ಹೊಂದಿದ್ದಾರೆ. ಗೋರಖ್ಪುರದ ಪ್ರಕಾಶನ ಏನಿದೆ ಗೀತಾ ಪ್ರೆಸ್ನವರದು, ಅದರ ಆವೃತ್ತಿಗಳನ್ನ ತಮ್ಮಲ್ಲಿ ಇಟ್ಕೊಂಡು ಸಂಸ್ಕೃತವನ್ನ ಮತ್ತು ಕನ್ನಡವನ್ನ ಜೊತೆಯಾಗಿ ನೋಡ್ತಾ ಇದ್ದಾರೆ. ಆಧುನಿಕ ಬರಹಗಾರರ ಕೃತಿಗಳೊಂದಿಗೆ ಕುಮಾರವ್ಯಾಸಾದಿಗಳನ್ನ ಹೋಲಿಸ್ತಕ್ಕಂತಹ ಮತ್ತು ಅದನ್ನ ವಾಚನ ರೂಪದಲ್ಲಿ, ವ್ಯಾಖ್ಯಾನ ರೂಪದಲ್ಲಿ ತರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕಳೆದ ವರ್ಷ ರಾಗಿಗುಡ್ಡದ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಕುರಿತಂತಹ ಒಂದು ತಿಂಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಂತಹ ಹಿರಿಯರು ಈ ದಿನ ನಮಗೆಲ್ಲರಿಗೂ ಮಾರ್ಗದರ್ಶನವಾಗತಕ್ಕಂತಹ ಅರಣ್ಯಕಾಂಡದ ಜೀವನದ ಸಂಸಾರದ ಅರಣ್ಯದಲ್ಲಿ ಸಿಗಾಕೊಂಡಿರುವಂತಹ ನಮ್ಮವರಿಗೆ ಅದನ್ನ ಬಿಡಿಸಿಕೊಳ್ಳುವುದಕ್ಕೆ ರಾಮಾಯಣ ಹೇಗೆ ದಾರಿದೀಪವಾಗುತ್ತದೆ ಅನ್ನುವುದನ್ನು ಸಹ ತಮ್ಮ ಜೀವನೋತ್ಸಾಹದಲ್ಲೇ ಅದನ್ನ ಕಂಡು ಅರಿತು ಅದನ್ನ ನಮಗೆ ತಮ್ಮ ಅನುಭವದಿಂದ ಭೇದ್ಯ ಮಾಡಿಕೊಡ್ಲಿದ್ದಾರೆ. ಅವರಿಗೆ ನಮ್ಮ ಬೇರುಗಳ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸೋಣ. ಹಾಗೂ ಅವರ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಅವಕಾಶವನ್ನ ನನಗೆ ಈ ದಿನ ನೀಡಿದಂತಹ ನಮ್ಮ ಸಂಚಾಲಕ ವರ್ಗಕ್ಕೆ ಮತ್ತು ಬೇರಿನ ತಂಡಕ್ಕೆ ವಂದಿಸ್ತಾ, ಈ ದಿನಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ, ಅಂದ್ರೆ ಯಾರು ಸಾವಿತ್ರಮ್ಮನವರ ಬಂಧುಗಳು ಬಂದಿದ್ದಾರೆ ಅವರ ಪರಿಚಿತರು ಸೇರುವ ನಿರೀಕ್ಷೆ ಇದೆ, ಅವರೆಲ್ಲರಿಗೂ ಸಹ ಈ ಸೌಭಾಗ್ಯವನ್ನ ಕರುಣಿಸ್ತಕ್ಕಂತಹ ಯಾರು ಇವ್ರನ್ನ ಪರಿಚಯ ಕೊಟ್ಟರು ಅವ್ರಿಗೂ ಸಹ ನಮ್ಮ ವಂದನೆಗಳು ಸಲ್ತದೆ.
ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಸಂಚಾಲಕಿ ತಿಳಿಸ್ಕೊಡ್ಬೇಕಾಗಿ ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಹಿರಿಯರಿಗೆ ವಂದನೆಗಳು. ಆಗ್ಲಿ. ವೇದಿಕೆ ಬಹಳ ಧನ್ಯವಾದ. ನಮ್ಮ ಪರಿಚಯ ಮಾಡಿಕೊಟ್ಟ ಅತಿಥಿಗಳ ಪರಿಚಯ ಮಾಡಿಕೊಟ್ಟ ನಮ್ಮ ಬಳಗದ ಹಿರಿಯರಾದ ಕಾಳೇಶ್ವರ್ ಸರ್ಗೆ. ವೇದಿಕೆಯನ್ನ ನಾನು ಈ ದಿನ ಅತಿಥಿಗಳಾದ ಶ್ರೀಮತಿ ಸಾವಿತ್ರಮ್ಮ ಅವರಿಗೆ ಬಿಟ್ಕೊಡ್ತೀನಿ. ಮೇಡಮ್, ವಾಚನವನ್ನ ಪ್ರಾರಂಭಿಸಬಹುದು. ಸೆಂಟ್ರಿಗೆ ಬರ್ಬೇಕಾ? ಇಲ್ಲ, ಸರಿ ಇದೆ. ನಮ್ಮ ಬೇರುಗಳು ಕನ್ನಡ ಸಂಘದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಸರಳ ಕನ್ನಡ ಭಾಷೆಯಲ್ಲಿ ಅರಣ್ಯಕಾಂಡದ 57, 58, 59, 60 ಸರ್ಗಗಳು ನನಗೆ ಸಂದಿದೆ. ಈಗ ಪ್ರಾರ್ಥನೆಯಿಂದ ಶುರು ಮಾಡ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜ್ಞಾನಾನಂದಮಯಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಅಸಾಧ್ಯ ಸಾಧಕಂ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ರಾಮದೂತ ದಯಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಈಗ ರಾಮಸ್ಮರಣೆ. ಪ್ರಾರ್ಥಸ್ಮರಾಮಿ ರಘುನಾಥ ಮುಖಾರವಿಂದಂ ಮಂದಸ್ಮಿತಂ ಮಧುರಭಾಷಿ ವಿಶಾಲಪಾಲಂ ಕರ್ಣಾವಲಂಬಿ ಚಲಕುಂಡಲ ಕಂಡಭಾಗಂ ಕರ್ಣಾಂತ ದೀರ್ಘನಯನಂ ನಯನಾಭಿರಾಮಂ. ಇದು ರಘುಪತಿಯ ಮುಖಕಮಲದ ಸ್ಮರಣೆ ಆಗಿದೆ. ಇನ್ನು ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಈ ಶ್ಲೋಕದಿಂದ ಸಂಪುಟೀಕರಣ ಮಾಡಿ ಪಾರಾಯಣ ಮಾಡುವುದು ಸಮಸ್ತ ಕಾಮನೆಗಳು ಇಲ್ಲಿ ಸಿದ್ಧಿ ಆಗುತ್ತೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಯಂ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಂ ಕಲ್ಮಷಂ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಚರಿತಂ ರಘುನಾಥಸ್ಯ ಶತಕೋಟಿ ವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ. ವಾಲ್ಮೀಕಿ ಗಿರಿ ಸಂಭೂತ ರಾಮಂಬೋ ನಿಧಿ ಸಂಗತ ಶ್ರೀಮದ್ ರಾಮಾಯಣಿ ಗಂಗಾ ಪುನಾತಿ ಭುವನತ್ರಯಂ. ಒಂದೇ ಒಂದು ರಾಮನ ಪ್ರಾರ್ಥನೆ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನನ್ಗೆ ಹಾಡೋದು ಅಭ್ಯಾಸ, ಆದ್ರಿಂದ ಒಂದೇ ಒಂದು ಪ್ರಾರ್ಥನೆ ಹೇಳ್ತೀನಿ. ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಹಾಲಾಹಲವನ್ನು ಪಾನವ ಮಾಡಿದ ಪಾಲಲೋಚನನೇ ಬಲ್ಲವನೋ. ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಕೇಳೆನು. ಬಾಲೆ ಅಹಲ್ಯೆಯ ಕೇಳೆನು. ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಅಂಜಿಕೆ ಇಲ್ಲದೆ ಗಿರಿ ಸಾರಿದ ಕಪಿ ಕುಂಜರ ರವಿಸೂತ ಬಲ್ಲವನು.
ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನೆಯ ಕೇಳೆನು. ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ವ್ಯಾಳ ಶಯನ ಶ್ರೀ ವಿಜಯ ವಿಠಲನ ಲೀಲೆ, ವ್ಯಾಳ ಶಯನ ಶ್ರೀ ವಿಜಯ ವಿಠಲನ ಲೀಲೆ, ಶರದಿಯನು ಕೇಳೆನು. ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಈಗ ಒಂದು ಪ್ರಕ್ಷಿಪ್ತ ಸರ್ಗ. ಸರ್ಗ 56-57 ಮುಂಚೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಕ್ಷಿಪ್ತ ಸರ್ಗ ಅಂತ ಒಂದು ಬಂದಿದೆ. ಆ ಪ್ರಕ್ಷಿಪ್ತ ಸರ್ಗದಲ್ಲಿ ಅವರು ಒಂದು 20 ಶ್ಲೋಕದಲ್ಲೇ ಹೇಳ್ತಾರೆ. ನಾನು ಅದರೊಳಗೆ 2 ಶ್ಲೋಕನ ಆರಿಸ್ಕೊಂಡು ಅದರದ್ದು ಸಾರಾಂಶ ಮಾತ್ರ ಹೇಳ್ತೀನಿ. ಅಂದ್ರೆ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇದು ಭಾರತ ದರ್ಶನ ವ್ಯಾಖ್ಯಾನದಲ್ಲಿದೆ. ಸೀತೆ ಈಗ ಅಶೋಕವನದಲ್ಲಿದ್ದಾಳೆ. ಅಶೋಕವನದಲ್ಲಿದ್ದಾಗ ಇಂದ್ರ ಬ್ರಹ್ಮನ ಆಜ್ಞೆಯಂತೆ ಬಂದು ಅವಳಿಗೆ ಹವಿಷ್ಯಾನ್ನವನ್ನ ಆಹಾರವಾಗಿ ಕೊಡೋದು. ಇಲ್ಲಿ 2 ಶ್ಲೋಕದಲ್ಲಿ ಒಂದು ಪ್ರವೇಶಿತಾಯ ಸೀತಾಯಾಂ ಲಂಕಾಂ ಪ್ರತಿಪಿತಾಮಹಃ ತದಾ ಪ್ರೋವಾಚ ದೇವೇಂದ್ರಂ ಪರಿತುಷ್ಟಂ ಶತಕ್ರತುಂ. ಶತಕ್ರತುಂ ಅಂದ್ರೆ 100 ಯಾಗಗಳಂತ ಮಾಡಿದಂತ ಇಂದ್ರ ಸೀತಾದೇವಿಗೆ ಲಂಕೆಗೆ ಬಂದು ಅಶೋಕವನದಲ್ಲಿ ರಾಕ್ಷಸರಿಂದ ಸುತ್ತುವರೆದಿದ್ದಂತ ಸೀತೆಯನ್ನ ಕಂಡು ಅವಳಿಗೆ ಆಹಾರವನ್ನ ಕೊಟ್ಟು ಹೋಗೋದು. ಇಲ್ಲಿ ಅಶೋಕವನದಲ್ಲಿ ಸೀತೆ ಇರುವಾಗ ಆ ಕಡೆ ರಾಮ ಲಂಕಾ ಸಮುದ್ರದಿಂದ ಸುತ್ತುವರೆದಿದೆ, ಲಂಕೆಗೆ ಬರೋಕ್ ಸಾಧ್ಯ ಇಲ್ಲ, ಸೇತುವೆ ಕಟ್ಟಿಲ್ಲ, ಇನ್ನೂ ಏನು ಕೆಲಸ ಆಗಿಲ್ಲ, ಅಲ್ಲಿ ಕಿಷ್ಕಿಂದ ಇನ್ನೂ ಅವನಿಗೆ ವಾಲಿ ಸುಗ್ರೀವರ ಸ್ನೇಹ ಆಗಿಲ್ಲ, ಏನೂ ಆಗಿಲ್ಲ ಪಾಪ. ಈಗ ಅವನು ಹೇಗೆ ಲಂಕಾಪಟ್ಟಣಕ್ಕೆ ಬಂದು ಸೀತೆನ ತಗೊಂಡೋಗೋಕ್ ಗೊತ್ತಾಗ್ತಾ ಇದೆ. ಈ ಜಟಾಯುವಿಂದ ವಿಷಯ ಗೊತ್ತಾಗಿದೆ, ಆದ್ರೂ ಸಹ ಅವನಿಗೆ ಬರೋಕ್ ಸಾಧ್ಯ ಇಲ್ಲ. ಸೀತೆ ಹಸ್ತು ಬಿಟ್ಟಿದ್ದಾಳೆ, ಶ್ರೀರಾಮ ಹೇಗ್ ತಾನೇ ಹೋಗಕ್ ಸಾಧ್ಯ? ಇದೇ ಚಿಂತೆಯಲ್ಲಿ ಇರುವಾಗ ಹಸಿವು ನೀರಡಿಕೆಗಳಿದೆ, ಜೀವಿಸದೆ ಇಚ್ಛೆ ಇಲ್ಲದೆ ಅವಳು ಹಸುವಿಗೆ ಬಿಡ್ತಾಳೆ. ಆದ್ರಿಂದ ಬ್ರಹ್ಮ ಹೇಳಿದ್ದಿದು. ಆದ್ರಿಂದ ದೇವೇಂದ್ರ ನೀನೀಗ್ಲೇ ಹೋಗಿ ಸೀತೆಯನ್ನ ಸಂದರ್ಶಿಸು, ಲಂಕಾಪಟ್ಟಣ ಪ್ರವೇಶ ಮಾಡಿ ಸೀತೆಗೆ ಒಳ್ಳೆ ಆಹಾರ ದಯಪಾಲಿಸು ಅಂತ ಹೇಳಿ ಕಳಿಸ್ತಾನೆ. ಹೀಗೆ ಬ್ರಹ್ಮನಿಂದ ಆಜ್ಞಾಪಾಲಕನಾದ ಇಂದ್ರ ನಿದ್ರಾದೇವಿಯೊಡನೆ ಅಶೋಕವನ್ನ ಪ್ರವೇಶ ಮಾಡ್ತಾನೆ. ಸೀತೆ ಸುತ್ತಲೂ ರಾಕ್ಷಸಿಯರೆಲ್ಲ ಕೂತ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಿದ್ರಾದೇವಿ ಆವರಿಸ್ಬಿಡ್ತಾಳೆ. ಇವನು ಹೋಗ್ತಿದ್ದಾಗ್ಲೆ ಎಲ್ಲ ರಾಕ್ಷಸಿಯರು ನಿದ್ರೆ ಹೋಗ್ಬಿಡ್ತಾರೆ. ಸಹಸ್ರಾಕ್ಷನಾದ ಇಂದ್ರ ಸೀತಾದೇವಿ ಬಳಿಗೆ ಬಂದು ಹೋಗಿ ಹೇಳ್ತಾನೆ, ತಾಯಿ ನಿನಗೆ ಮಂಗಳವಾಗ್ಲಿ, ನಾನು ದೇವರಾಜನಾದ ಇಂದ್ರ ನಿನ್ನನ್ನು ನೋಡಿ ಸಂತೈಸಲೆಂದೇ ಇಲ್ಲಿಗೆ ಬಂದಿದ್ದೀನಿ. ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ನಾನು ಸಹಾಯ ಮಾಡ್ತಾ ಇದ್ದೀನಿ ನಿನ್ಗೆ. ನನ್ನ ಅನುಗ್ರಹದಿಂದಲೇ ಶ್ರೀರಾಮ ಸಮುದ್ರ ದಾಟಿ ಇಲ್ಲಿಗೆ ಬರ್ತಾನೆ. ನನ್ನ ಮಾಯೆಯಿಂದ ನಿನ್ನನ್ನು ಸುತ್ತುವರೆದಿರುವ ಈ ರಾಕ್ಷಸಿಯರಿಗೆ ನಿದ್ದೆ ಹೋಗೋ ಹಾಗೆ ನಾನು ಈಗಾಗಲೇ ಮಾಡ್ಬಿಟ್ಟಿದ್ದೀನಿ. ನಿನ್ನ ಹಸಿವನ್ನ ನೀಗಿಸಕ್ಕೆ ಮಂತ್ರಪೂರ್ವಕವಾದಂತ ಹವಿಷ್ಯ ಅನ್ನವನ್ನ ತಂದಿದ್ದೀನಿ. ಇದನ್ನ ನೀನು ಭಕ್ಷಿಸಿದ್ದೇ ಆದ್ರೆ ನಿನಗೆ ಹಸಿವಾಗ್ಲಿ ಬಾಯಾರಿಕೆ ಆಗ್ಲಿ 10,000 ವರ್ಷಗಳವರೆಗೆ ಇದು ಆಗೋದಿಲ್ಲ ಅಂತ ಹೇಳ್ತಾನೆ. ಸೀತಾದೇವಿ ಈತ ನಿಜವಾಗಿ ದೇವೇಂದ್ರನೇ, ಯಾಕೆಂದ್ರೆ ಅವಳಿಗೆ ಈಗಾಗಲೇ ಹೆದರಿಕೆ ಬಂದ್ಬಿಟ್ಟಿದೆ. ರಾವಣ ನೋಡಿದ್ರೆ ಸನ್ಯಾಸಿ ವೇಷದಲ್ಲಿ ಬಂದಿದ್ದಾನೆ, ಇವನ್ ನಾನು ದೇವೇಂದ್ರ ಅಂತ ಹೇಳ್ತಾ ಇದ್ದಾನೆ, ಹೇಗೆ ಇವನ್ ಕೊಟ್ಟಿರೋ ಹವಿಷ್ಯಾನವನ್ನ ತಿನ್ನೋದು ಅಂತ ಅವಳಿಗೆ ಆಗ್ಲೇ ಸಂಶಯ ಬಂದ್ಬಿಟ್ಟಿದೆ. ಅವಳೇ ಕೇಳ್ತಾಳೆ, ನೀನು ಶಚೀಪಚಿಯಾದ ದೇವೇಂದ್ರನೇ ಎಂದು ತಿಳಿಯದು ನಾನು ತಿಳಿದ ದೇವತೆಗಳ ಲಕ್ಷಣಗಳನ್ನ ಕಾಣಬಯಸ್ತೀನಿ ಅಂತ ಹೇಳ್ತಾಳೆ. ರಾಮ ಲಕ್ಷ್ಮಣರಿಂದ ಲಕ್ಷಣಗಳನ್ನ ನಾನು ತಿಳಿದಿದ್ದೀನಿ,
ನೀನು ದೇವತೆ ಆಗಿದ್ರೆ ನಿನ್ನ ಲಕ್ಷಣಗಳನ್ನ ತೋರಿಸು ನನ್ಗೆ ಅಂತ ಹೇಳ್ತಾಳೆ. ಆಗ ನೋಡ್ತಾಳೆ, ಗಮನಿಸ್ತಾ ಇದ್ದಾಳೆ, ಅವನು ತೋರಿಸಿದಾನೆ. ಕಾಲುಗಳು ಭೂಮಿಯನ್ನ ಸ್ಪರ್ಶಿಸಲಿಲ್ಲ, ಒಂದು. ಎರಡನೇದು, ಕಣ್ಣಿನ ರೆಪ್ಪೆಗಳನ್ನ ಮುಚ್ಚಲಿಲ್ಲ. 3, ಧೂಳಿಂದ ದೂಸರಿತವಾಗಿಲ್ಲ. ಅವನು ಹುಟ್ಟಿರುವಂತಹ ಪೀತಾಂಬರ ಯಾವ ಧೂಳಿಂದ ಕುಡಿಲ್ಲ ಅದೂನು. 4ನೇದು, ಅಲಂಕರಿಸಿದ್ದ ಪುಷ್ಪದ ಮಾಲೆ ಮಾಡಿರ್ಲಿಲ್ಲ. ಹೀಗೆ ಈ 4 ದೇವಲಕ್ಷಣಗಳನ್ನ ಅವನಲ್ಲಿ ಕಂಡ್ಲು. ಆಗ ನೋಡಿ ಅವಳಿಗೆ ತುಂಬಾ ಸಂತೋಷ ಆಗೋಯ್ತು. ರಾಘವನ ವಿಷಯವಾಗಿ ಕಣ್ಣೀರು ಸುರಿಸುತ್ತಾ ಇಂದ್ರನ್ಗೆ ಹೇಳಿದ್ಲು, ನಿನ್ನಿಂದ ರಾಮಲಕ್ಷ್ಮಣರು ಕ್ಷೇಮವಾಗಿರುವರೆಂದು ತಿಳಿದು ಸಂತೋಷ ಪಡ್ತೀನಿ. ನಮ್ಮ ತಂದೆಯಾದ ಜನಕ, ಮಾವನಾದ ದಶರಥ ಹೇಗೆ ಮಾನ್ಯರೋ ಹಾಗೆ ನೀನು ನನಗೆ ಮಾನ್ಯನು ಅಂತ ಹೇಳಿ ಇಂದ್ರನಿಗೆ ಹೇಳಿದ್ಲು. ನೀನ್ ಕೊಡು ಹಾಲಿನಿಂದ ಮಾಡಿದ ರಘುವಂಶಿಯರ ಯಶೋವರ್ಧಕವಾದ ಈ ಹವಿಸ್ಸನ್ನ ನಾನ್ ಭಕ್ಷಿಸ್ತೀನಿ ಅಂತ ಹೇಳಿದ್ಲು. ಎಂತ ಹೇಳಿ ಪಾಯಸವನ್ನ ತೆಗೆದುಕೊಂಡು ಪತಿಯಾದ ಶ್ರೀರಾಮನಿಗೂ ಲಕ್ಷ್ಮಣನಿಗೂ ಮನಸ್ಸಿನಲ್ಲಿಯೇ ನೈವೇದ್ಯ ಮಾಡಿದ್ಲು. ಪಾಪ ಆ ಶ್ಲೋಕ ನೋಡಿ ಹೇಗಿದೆ. ಯದಿ ಜೀವತಿ ಮೇ ಭರ್ತಾ ಸಹ ಭ್ರಾತ್ರ ಮಹಾಬಲಃ ಇದವಸ್ತು ತಯೋರ್ಭಕ್ಷ ತದಶ್ನಾತ್ ಪಾಯಸಂ ಸ್ವಯಂ. ಈ ಪಾಯಸ ಅವರಿಬ್ಬರಿಗೂ ಮೊದಲು ಅರ್ಪಿತವಾಗ್ಲಿ ಅಂತ ಅವ್ರಿಗೆ ನೈವೇದ್ಯ ಮಾಡಿ ಪರಮ ಭಕ್ತಿಯಿಂದ ಆ ಪಾಯಸವನ್ನ ಕುಡಿದ್ಲು. ಆಗ ಇಂದ್ರ ಕೊಟ್ಟ ಪಾಯಸ ಕುಡಿದು ದುಃಖವನ್ನ, ಹಸಿವನ್ನ, ಬಾಯಾರಿಕೆಯನ್ನ ನಿವಾರಿಸ್ಕೊಂಡ್ಲು. ಇಂದ್ರನಿಂದ ಶ್ರೀರಾಮಲಕ್ಷ್ಮಣರ ವೃತ್ತಾಂತವನ್ನ ತಿಳಿದು ಸಂತೋಷ ಪಟ್ಲು. ಇಂದ್ರ ಹೇಳ್ತಾ ಇದ್ದಾನೆ, ಸೀತಾದೇವಿ ಅಪ್ಪಣೆ ಪಡೆದು ನಿದ್ರಾದೇವಿಯೊಡನೆ ರಾಘವನ ಕಾರ್ಯ ಸಿದ್ಧಿಗಾಗಿ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿದ್ದಾನೆ. ಈಗ ಮುಂದಿಂದು ನನಗೆ ಸಿಕ್ಕಿರುವ ಕಥಾಭಾಗ. ಈ ಕಥಾಭಾಗಕ್ಕೆ ಹೋಗುವ ಮುನ್ನ ಏನ್ ಹೇಳ್ತೀನಿ ಅಂದ್ರೆ, ಈ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರೆಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ DVJ ಅವರು ಹೇಳಿದ್ದಾರೆ. ನಮ್ಮ ಬೇರುಗಳು ಕನ್ನಡ ಸಂಘದ ಸದಸ್ಯರಿಗೆ ಇಲ್ಲಿ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈಗ ಕಳೆದ ಸಂಚಿಕೆ ಕಥೆಯನ್ನ ಅಲ್ಲೇ ಈಗ ನಾವು ಕೇಳಿದ್ದೀವಿ. ಮುಂದಿಂದು ನನಗೆ ಸಿಕ್ಕಿರೋದು ಕರುಣರಸ. ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಮುನ್ನುಡಿಯಿಂದ ರಂಗನಾಥ ಶರ್ಮರು ಹೇಳಿದಾರಲ್ಲ, ಅಯೋಧ್ಯ ಕಾಂಡದಲ್ಲಿ ರಾಮನ ಹೃದಯ, ಅರಣ್ಯ ಕಾಂಡದಲ್ಲಿ ಅಂತರಂಗ ಕಾಣ್ತೀವಿ ಅಂತ ಇದನ್ನ ನಾವು ಕಾಣ್ತಾ ಇದ್ದೀವಿ. ಈ 14 ವರ್ಷ ವನವಾಸ ಹೊರಟ ರಾಮಲಕ್ಷ್ಮಣರು ಸೀತೆಯ ವನವಾಸದ ಕತೆ ಪುಣ್ಯ ಸ್ಮರಣೆ ಈಗ ಆಗ್ಬೇಕಾಗಿದೆ. ಈ 4 ಸರ್ಗಗಳು ಪೂರ್ತಿ ಕರುಣರಸ ಪ್ರಧಾನವಾಗಿದ್ದೇ ಅಂಶಗಳು. ಈಗ ನಾನೊಬ್ಳು ಹೆಣ್ಣು ಮಗಳು, ನಾನು ಕರುಣರಸ ಪ್ರಧಾನನೇ ಮಾಡ್ಬೇಕಾಗಿದೆ. ಈಗ ಕರುಣೆನೇ ನಮ್ಮ ಜೀವನದ ಒಂದು ಮುಖ್ಯ ಅಂಗ ಆಗ್ಬಿಟ್ಟಿದೆ ಇವಾಗ. ಇದರಲ್ಲೂ ವೀರ, ಅದ್ಭುತ, ಶೃಂಗಾರ ಎಲ್ಲ ರಸಗಳು ಇದೆ. ಈ ಸಂಸ್ಕೃತ ಕವಿಗಳು ಈ ಕರುಣ ರಸದ ಬಗ್ಗೆ ಅಪಾರವಾಗಿ ಭರತನ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ. ಇಲ್ಲಿ ಶ್ರೀರಾಮನ ಕರುಣರಸವೇ ಅಪಾರವಾಗಿ, ಸೀತಾ ವಿರಹ ಸನ್ನಿವೇಶ ಹೊಳೆ ಹೊಳೆಯಾಗಿ ಹರಿತಾ ಇದೆ. ಈ ಕರುಣ ಎಂದ್ರೇನು ಅನ್ನುವ ಬಗ್ಗೆ ಈ ನಮ್ಮ ಕವಿಗಳು ಹೇಳಿರೋದು 1-2 ಮಾತನ್ನ ಇಲ್ಲಿ ಶ್ಲೋಕದ ಮೂಲಕನೇ ಇದೆ, ಅದು ಹೇಳ್ತೀನಿ. ರಸಾನುಭವದ ಬಗ್ಗೆ ಭರತನ ಸೂತ್ರ, ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ರಸ ನಿಷ್ಪತ್ತಿ ಅಂತ. ವಿಭಾವ, ಅನುಭವ, ಸಂಚಾರಿ ಭಾವ ಇವುಗಳ ಸಂಯೋಗದಿಂದ ರಸ ನಿಷ್ಪತ್ತಿ ಆಗುತ್ತೆ. ಇದೇ ಭರತನ ಪ್ರಖ್ಯಾತ ಸೂತ್ರ. ಇದು ಭಾರತೀಯ ಕಾವ್ಯ ಮೀಮಾಂಸೆ ತಿನಂಶೆ ಅವರು ಬರೆದಿದ್ದಾರೆ. ಅದರೊಳಗೆ ಇದ್ರ ವಿವರ ಬೇಕಾದಷ್ಟಿದೆ ರಸಗಳ ಬಗ್ಗೆ. ಇನ್ನು ಕವಿ ಬಹುಭೂತಿ, ಇಲ್ಲಿ ವಾಲ್ಮೀಕಿ ಕವಿಯ ರಸಾನುಭವದಿಂದ, ಅವುಗಳ ಪರಿಭಾವನೆಯಿಂದ ಕೇಳುಗರಿಗೆ ರಸಾನುಭವ ಆಗ್ಬೇಕು. ಅಲ್ಲಿ ಉದಾಹರಣೆಗೆ ಶ್ರೀ ರಾಮನ ವಿರಹನೇ ತಗೊಳ್ತಾನೆ ಅಲ್ಲಿ ಈ ಕವಿ ಬಹುಭೂತಿ. ತೇನ ರಸಮಯಂ ಮೇವ ವಿಶ್ವಂ ಅಂತ ಹೇಳಿ ಬಹುಭೂತಿ ಹೇಳ್ತಾನೆ. ಕರುಣ
ಅತಿ ಸುಕುಮಾರವಾದಂತ ರಸ. ಇದರ ಅನುಭವ ಹೃದಯ ಅಧಿಕವಾಗಿ ಕರೆಯುತ್ತೆ. ಕವಿ ಭವಭೂತಿ ಕರುಣವೊಂದೇ ರಸ ಅಂತ ಹೇಳಿದ್ದಾನೆ. ಸೀತಾರಾಮರ ವಿಯೋಗ ದುಃಖ ಇದಕ್ಕೆ ಉದಾಹರಣೆ. ಸೀತಾರಾಮರು ದೇವರು ಅಂತ ಭಾವಿಸಿದಾಗ ಭಕ್ತಿ ರಸ ನಮ್ಗೆ ಉಂಟಾಗುತ್ತೆ, ಬ್ರಹ್ಮಾನಂದ ಉಂಟಾಗುತ್ತೆ. ಇದಕ್ಕೆ ಈ ಮುಂದಿನ ಘಟನೆ ತಗೊಂಡ್ರೆ ಕವಿ ಮುದ್ದಣ್ಣ 1900 ಈ ಕಡೆ ನಮ್ಗೆ ಇತ್ತೀಚಿನ ಕವಿ, ಅವಳು ಹಳೆಗನ್ನಡದಲ್ಲಿ ಅದ್ಭುತ ಕಾವ್ಯ ಅದ್ಭುತ ರಾಮಾಯಣ ಅಂತ ಬರೆದಿದ್ದಾನೆ. ಆ ಅದ್ಭುತ ರಾಮಾಯಣದಲ್ಲೂ ಹೀಗೆ ಹೇಳಿ ಸೀತೆ ವಿರಹ ಹೇಳ್ತಾನೆ. ಆದ್ರೆ ಸೀತಾನೇ ಕಲ್ಯಾಣನೇ ಇದು ಸೀತೆಯ ವಿರಹದ ಕಾವ್ಯನೇ ಇದು ಅಂತ ಹೇಳಿ ಅಲ್ಲಿ ಮುದ್ದಣ್ಣ ಹೇಳ್ತಾನೆ. ಆಮೇಲೆ ಕುವೆಂಪು ಹೇಳ್ತಾರೆ, ಕುವೆಂಪುದು ನಾನು ಕಡೆ ಒಂದಾದ್ರೂ ಅವ್ರದ್ದು ಓ ಲಕ್ಷ್ಮಣ ಅಂತ ಒಂದು ಸರ್ಗದ ಹೆಸರೇ ಇದೆ, ಅದರೊಳಗೆ ಒಂದೆರಡು ಮಾತನ್ನ ಆಮೇಲೆ ಹೇಳ್ತೀನಿ. ಈಗ ನನ್ನ ಸರ್ಗಕ್ಕೆ ಬರ್ತಾ ಇದ್ದೀನಿ. ಈಗ 57ನೇ ಸರ್ಗದಲ್ಲಿ ಶ್ರೀರಾಮ ಮಾರೀಚನನ್ನ ಕೊಂದು ಚಿಂತಾಕುಲನಾಗಿ ಹಿಂದಿರುಗ್ತಾ ಇದ್ದಾನೆ. ದಾರಿಯಲ್ಲಿ ಲಕ್ಷ್ಮಣನ್ನ ಕಾಣ್ತಾನೆ. ಅವನು ರಾಕ್ಷಸಂ ಮೃಗರೂಪೇಣ ಚರಂತಂ ಕಾಮರೂಪಿಣಂ ನಿಹತ್ಯ ರಾಮೋ ಮಾರೀಚಂ ತೂರ್ಣಂ ಪತಿ ನಿವರ್ತತೆ ತಸ್ಯ ಸಂತ್ವರ ಮಾನಸ್ಯ ದ್ರಷ್ಟು ಕಾಮಸ್ಯ ಮೈಥಿಲಿ ಕ್ರೂರ ಸ್ವನೋತ ಗೋಮಾಯುರ್ವಿನಾದಾಸ್ಯ ಪೃಷ್ಠತಃ ಅಂತ. ಈಗ ನೋಡಿ, ಶಕುನಗಳು ಗಂಡಸರಿಗೆ ಎಡಗಣ್ಣು ಅದ್ರಿದ್ರೆ ದುಶ್ಶಕನ, ಅದು ಏನೋ ಆಗುತ್ತೆ ಅಂತ. ಈ ಶ್ರೀರಾಮ ಮೃಗವೇಷದಲ್ಲಿ ಬಂದ ಕಾಮರೂಪಿಯಾದ ಮಾರೀಚನನ್ನ ವಧಿಸಿ ಬೇಗ ಬೇಗ ಆಶ್ರಮದ ಕಡೆಗೆ ಹಿಂದಿರುಗಿ ಬರ್ತಾ ಇದ್ದಾನೆ. ಬರುವಾಗ ಮೊದಲು ಮೈಥಿಲಿಯನ್ನ ನೋಡ್ಬೇಕು ಅಂತ ಹೇಳಿ ಬರ್ತಾ ಇದ್ದಾನೆ. ಅವನು ಎಷ್ಟು ತ್ವರಿತವಾಗಿ ಬರ್ತಾನೋ ಅವನ ಹಿಂದೆ ಒಂದು ನರಿ ಒಂದು ಕೆಟ್ಟ ಧ್ವನಿಯಿಂದ ಅವನ ಹಿಂದೆ ಬರ್ತಾ ಇದೆ ಪಾಪ. ಅವಾಗ್ಲೇ ಅವನ್ಗೆ ಅಯ್ಯೋ ಇದ್ಯಾವುದೋ ನರಿಕ್ಕೂ ಕೇಳಿಸ್ತಾ ಇದೆಯಲ್ಲ ಶಕನ ಅಂತ ಅವನಿಗೆ ಗೊತ್ತಾಗೋಯ್ತು. ರೋಮಾಂಚನಗೊಳಿಸುವ ದಾರುಣ ಶಬ್ದವನ್ನ ಕೇಳಿ ಶ್ರೀರಾಮ ತಲ್ಲಣಿಸ್ತಾ ಇದ್ದಾನೆ. ನರಿಕೂಗಿನಿಂದ ಶಂಕೆ ಹೆಚ್ಚಿ ಅವನು ಚಿಂತೆಗೊಳಗಾಗ್ತಾನೆ. ಅಯ್ಯೋ ಈ ನರಿ ಕೂಗೋದನ್ನು ಕೇಳಿದ್ರೆ ಯಾವುದೋ ಅಶುಭ ನನಗೆ ಕಾದಿದೆ ಅಂತ ಅವನಿಗೆ ತಿಳಿಯುತ್ತೆ. ಆಗ ವೈದೇಹಿ ಕುಶಲದಿಂದ ಇರಬಹುದೇ ಅಥವಾ ರಾಕ್ಷಸರು ಅವಳನ್ನ ಭಕ್ಷಿಸಿರಬಹುದೇ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮಾರೀಚೇನ ತು ವಿಜ್ಞಾಯ ಸ್ವರಮಾ ಲಕ್ಷ ಮಾಮಕಂ ಅಕೃಷ್ಟಂ ಮೃಗರೂಪೇಣ ಲಕ್ಷಣ ಶೃಣುಯಾದ್ಯದಿ ಅಶುಭಂ ಬತ ಮನ್ಯೇಹಂ ಗೋಮಾಯುರ್ವಾಶತೆ ಯತ ಸ್ವಸ್ತಿ ಸ್ಯಾದಪಿ ವೈದೇಹ್ಯ ರಾಕ್ಷಸೈ ಭಕ್ಷಣಂ ವಿನ. ಅವನ್ಗೆ ಅಲ್ಲಿ ಮಾರೀಚ ಸ್ವರ ಜೋರ ಕೇಳಿಸ್ತಲ್ಲ, ಹಾ ಲಕ್ಷ್ಮಣ ಹಾ ಸೀತೆ ಅಂತ ಹೇಳಿ ಕೇಳ್ತಾ ಇಲ್ವಾ? ಈಗ ಹಾ ಲಕ್ಷ್ಮಣ ಅಂತ ಕೂಗ್ತಾ ಇದ್ದಾನೆ. ಅವಾಗ ಈ ಕೂಗನ್ನ ಕೇಳಿ ಲಕ್ಷ್ಮಣನ್ಗೆ ಈ ಶಬ್ದ ಕೇಳಿಸ್ಬಿಟ್ಟಿದೆ. ಅವನು ಗ್ಯಾರಂಟಿ ಗೊತ್ತಾಗೋಯ್ತು ಅವನ್ಗೆ, ಮೈಥಿಲಿಯನ್ನ ಅಲ್ಲೇ ಬಿಟ್ಟು ಇವನ್ ನಾನು ಹುಡುಕೊಂಡು ಬಂದ್ಬಿಡ್ತಾನೆ ಅಂತ ಹೇಳಿ ಗೊತ್ತಾಗೋಯ್ತು. ಕೂಡ್ಲೆ ಸೀತೆ ಲಕ್ಷ್ಮಣನನ್ನ ನಿರ್ಬಂಧಿಸ್ತಾಳೆ. ಅವಳೇನಾದ್ರೂ ಹೇಳಿ ನೀನ್ ಹೋಗು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾಳೆ ಅಂತನೂ ಅವನ್ಗೆ ಈಗ ಗೊತ್ತಾಗೋಯ್ತು. ಆಗ ರಾಕ್ಷಸೈ ಸಹಿತೈ ನೂರ್ನಂ ಸೀತಾಯ ಈಪ್ಸಿತೋ ವದಃ ಕಾಂಚನಶ್ಚ ಭೃಗೋ ಭೂತ್ವ ವ್ಯಪನೀಯ ಶ್ರಮಾತ್ಯುತ್ತಮಾನ್ ಉತ್ತಮಾಂ. ಅಂದ್ರೆ ರಾಕ್ಷಸರೆಲ್ಲರೂ ಒಟ್ಟುಗೂಡಿ ಸೀತೆಯನ್ನ ವಧಿಸಬೇಕಿದ್ದು ಸಂಚು ಮಾಡಿರ್ಬೇಕು. ಈ ಕಡೆ ಲಕ್ಷ್ಮಣ ಅವನು ಎಲ್ಲ ಕಲ್ಪನೆನೇ ಮಾಡ್ಕೋತಾ ಇದ್ದಾನೆ. ಲಕ್ಷ್ಮಣ ಬಿಟ್ಟು ಬಂದ್ಬಿಟ್ಟಿದ್ದಾನೆ, ಅಲ್ಲಿ ಆಗ್ಲಿ ಈಗಾಗ್ಲೇ 14,000 ರಾಕ್ಷಸರನ್ನ ಕೊಂದು ಬಂದಾಗಿದೆ, ಕರ ದೂಷಣ ಇನ್ನೂ ಒಬ್ಬ ಉಳ್ಕೊಂಡಿದ್ದಾನೆ ಅದ್ರೊಳಗೆ ಮುಖ್ಯವಾದವನು. ಆವಾಗ ಇವನ್ಗೆ ಯೋಚನೆ ಆಗುತ್ತೆ, ಏನೋ ಮಾರೀಚ ಇವಾಗ ಬಂದ್ಬಿಟ್ಟಿದ್ದಾನೆ, ನನ್ಗೆ ನಾನು ಜಿಂಕೆ ಅಟ್ಟಿಸ್ಕೊಂಡು ಬಂದಿದ್ದು ಇದನ್ನೆಲ್ಲ ಗೊತ್ತಾಗ್ಬಿಟ್ಟಿದೆ. ರಾಕ್ಷಸರೆಲ್ಲ ಒಟ್ಟುಗೂಡಿ ಸೀತೆಯನ್ನು ವಧಿಸ್ಬೇಕು, ಸಂಚು ಮಾಡಿರ್ಬಿಟ್ಟಿರ್ಬೇಕು. ಅಯ್ಯೋ ನನ್ನನ್ನ ಈ ಮಾರೀಚ ಚಿನ್ನದ ಜಿಂಕೆ ಆಗಿ ಬಂದು ಇಷ್ಟು ದೂರ ನನ್ನನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾನಲ್ಲ, ಬಹುದೂರ ನನ್ನನ್ನ ಕರೆದೊಯ್ದು ಈಗ ನಾನು ಶರದಿಂದ ಹೊಡೆದಾಗ ರಾಕ್ಷಸನಾಗೆ ತೋರ್ಬಿಟ್ಟ ಅವನು. ಆದ್ರೆ ಹಾ ಲಕ್ಷ್ಮಣ ನಾನ್ ಸತ್ತೇ ಎಂದು ಕೂಗಿದ್ನಲ್ವೇ, ನಾನು ಸೀತಾ ಲಕ್ಷ್ಮಣರು ಇಬ್ಬರನ್ನೇ ವನದಲ್ಲಿ ಬಿಟ್ಟು ಇತ್ತ ಬಂದ್ಬಿಟ್ನಲ್ಲ, ಅವ್ರು ಕ್ಷೇಮವಾಗಿದ್ದಿರಬಹುದೇ ಅಥವಾ ಈ ಕೆಟ್ಟ ಶಕನಗಳಾಗ್ತಾ ಇದೆಯಲ್ಲ ಅಂತ ಹೇಳಿ ಶ್ರೀರಾಮ ತುಂಬಾ ಚಿಂತೆಯಲ್ಲಿ ಮುಳುಗಿ ಹೋಗ್ತಾನೆ. ಮುಖ್ಯವಾಗಿ ನರಿಯ ಕೆಟ್ಟ ಕೂಗು. ಮುಂದೆ ರಾಕ್ಷಸ ಭೃಗರೂಪದಿಂದ ಬಂದು ತನ್ನ ದೂರದವರೆಗೆ ಕರ್ಕೊಂಡು ಹೋಗ್ಬಿಟ್ಟ. ಆತನ ವ್ಯತಿಗೆ ನಿಮಿತ್ತವಾಗಿತ್ತು. ರಾಘವ ಹೀಗೆ ವಿಧವಾಗಿ ಶಂಕಿಸ್ತಾನೆ ಇದ್ದಾನೆ. ಜನಸ್ಥಾನದ ಹತ್ರ ಬಂದ. ಈಗ ಇಲ್ಲಿ ಬರ್ತಾ ಇದ್ದಾನೆ.
ಆಗ್ಲೇ ಮಹಾತ್ಮ ದೀನ ಮನಸ್ಕನಾಗಿ ತಳಮಳಿಸುತ್ತಾ ಬರುತ್ತಿರಲು ಮೃಗ ಪಕ್ಷಿಗಳು ಅಪ್ರದಕ್ಷಿಣವಾಗಿ ಅವನನ್ನ ಬಳಸ್ತಾ ವಿಕಾರವಾಗಿ ಕೂಗಿಕೊಂಡಿತು. ಒಂದ್ ಕಡೆ ನರಿ ಆಯ್ತು, ಈಗ ಮೃಗ ಪಕ್ಷಿಗಳು. ಅದು ರಾಮನ್ನೇ ಸುತ್ತುವರೆದ್ಬಿಟ್ಟಿದೆ ಪಾಪ. ಅವೆಲ್ಲ ಅಪ್ರದಕ್ಷಿಣವಾಗಿ ಅದು ಸುತ್ತುತ್ತಾ ಇದೆಯಂತೆ. ರಾಘವ ಈ ನಿಮಿತ್ತ ನೋಡಿ ಮತ್ತಷ್ಟು ತ್ವರೆಯಿಂದ ತನ್ನ ಆಶ್ರಮದ ಕಡೆಗೆ ಧಾವಿಸ್ತಾನೇ ಬಂದ. ಸಾತು ಸೀತಾಂ ವರಾರೋಹಾಂ ಲಕ್ಷ್ಮಣಂ ಚ ಮಹಾಬಲಂ ಅಜಗಾಮ ಜನಸ್ಥಾನಂ ಚಿಂತಯನ್ನೇವ ರಾಘವಃ ತಥೋ ಲಕ್ಷ್ಮಣ ಮಾಯಾಂತಂ ದದರ್ಶ ವಿಗತ ಪ್ರಭಂ ತಥೋ ವಿದೂರೆ ರಾಮೇಣ ಸಮೀಯಾಯ ಸಾ ಲಕ್ಷ್ಮಣಃ. ಈಗ ತನ್ನ ಕಾಂತಿಯಾದ ಸೀತಾದೇವಿಯನ್ನ ಬಲಾಢ್ಯನಾದರೂ ಲಕ್ಷ್ಮಣ ಕುರಿತು ಚಿಂತಿಸ್ತಲೇ ಜನಸ್ಥಾನ ಕಡೆಗೆ ಬರ್ತಾನೆ. ಇವನು ಗ್ಯಾರಂಟಿ, ಅವನಿಗೆ ಗೊತ್ತಾಯ್ತು. ದೂರದಲ್ಲಿ ಲಕ್ಷ್ಮಣ ದೈನ್ಯದಿಂದ ಕಳೆಗುಂದಿ ಬರ್ತಿರೋದು ಕಾಣಿಸ್ತು. ಅವನಿಗೆ ದೂರದಿಂದ ನೋಡ್ತಾ ಇದ್ದಾನೆ. ಅವನ ಮುಖದಲ್ಲಿ ಏನೂ ಗೆಲುವಿಲ್ಲ, ಹೆಜ್ಜೆನೂ ಜೋರಾಗಿಡ್ಲಾರ, ಪಾಪ ಬರ್ತಾ ಇದ್ದಾನೆ. ದೂರದಲ್ಲಿ ಲಕ್ಷ್ಮಣನ ನೋಡ್ದ. ಬರ್ತಾ ಬರ್ತಾ ಲಕ್ಷ್ಮಣ ಸಮೀಪಕ್ಕೆ ಬಂದೇ ಬಿಟ್ಟ. ಆಗ ಅವನ ಮುಖ ದುಃಖದಿಂದ ಕೂಡಿತ್ತು. ಅದನ್ನ ವಾಲ್ಮೀಕಿಗಳು ಹೇಗೆ ಹೇಳ್ತಾರೆ ನೋಡಿ. ವಿಷಣ್ಣಃ ಸಂವಿಷಣ್ಣೇನ ದುಃಖಿತೋ ದುಃಖಭಾಗಿನ ಸಂಜಗರ್ಹೇತ ತಂ ಭ್ರಾತ್ರ ದೃಷ್ಟ ಲಕ್ಷ್ಮಣ ಆಗತಂ. ದುಃಖದಿಂದ ಇರುವಂತ ಶ್ರೀರಾಮನ ಸಮೀಪಕ್ಕೆ ಬಂದ. ಅದಕ್ಕೆ ವಿಷಣ್ಣ ಅನ್ನೋ ಸಂಸ್ಕೃತ ಪದನೇ ಹೇಳ್ತಾರೆ ಇಲ್ಲೂನು. ಶೋಕಾರ್ತನಾದ ಲಕ್ಷ್ಮಣ ಶೋಕಾರ್ತನಾಗಿದ್ದ ಅಣ್ಣನ ಬಳಿಗೆ ಬಂದ. ರಾಕ್ಷಸರ ಹಾವಳಿಗೆ ಒಳಗಾದ ನಿರ್ಜನವಾದ ಅರಣ್ಯದಲ್ಲಿ ಸೀತೆ ಒಬ್ಬಳನ್ನೇ ಬಿಟ್ಟು ಯಾಕೆ ಬಂದ ಇವನ್ಗೆ ಆಗ್ಲೇ ಅವನ ಮೇಲೆ ಕೋಪ ಬರ್ತಾ ಇದೆ. ಒಬ್ಬಳನ್ನೇ ಬಿಟ್ಟು ಬಂದ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ ಹನುಮನನ್ನ ಆಕ್ಷೇಪಣೆ ಮಾಡ್ತಾ ಇದ್ದಾನೆ. ರಘುನಂದನ ಅವನ ಎಡಗೈನ ದೈನ್ಯದಿಂದ ಹಿಡ್ಕೊಂಡು ಮೃದುವಾಗೆ ಕೇಳ್ತಾನೆ. ಮನಸ್ಸಿನಲ್ಲಿ ಸಿಟ್ಟಿದ್ರು ಮೇಲೆ ಮೃದುವಾಗಿ ನಡ್ಕೊಳ್ತಾ ಇದ್ದಾನೆ. ಪಾಪ ತಪ್ಪು ಮಾಡ್ದೆ, ಸೀತೆ ಒಬ್ಬಳನ್ನೇ ಬಿಟ್ಟು ಬಂದ್ಬಿಟ್ಟಿಯಲ್ಲ ಸೌಮ್ಯ, ಈಗ ಒಡೆಯದಾದೀತೆ. ಈ ವನದಲ್ಲಿ ಅಲಿಯುವ ರಾಕ್ಷಸರು ಜಾನಕಿಯನ್ನ ಕೊಂದಿರ್ಬೋದು, ಅಥವಾ ಇಲ್ಲೇ ತಿಂದೇ ಬಿಟ್ಟಿರ್ಬೋದು. ನನಗಾಗುವ ದುಶ್ಶಕುನಗಳನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ ಅಂತ ಹೇಳಿ ಪಾಪ ಯೋಚನೆ ಮಾಡ್ತೀನಿ. ಸೀತಾ ಮಿಹಾಗತಃ ಸೌಮ್ಯ ಕಚ್ಚಿತ್ ಸ್ವಸ್ತಿ ಭವೇದಿಹ ನಾಮೇ ಅಸ್ತಿ ಸಂಶಯೋ ವೀರ ಸರ್ವಾರ್ಥ ಜನಕಾತ್ಮಜ ಅಪಿ ಲಕ್ಷ್ಮಣ ಸೀತಾಯಾಹ ಸಾಮಗ್ರ್ಯಂ ಪ್ರಾಪ್ತು ಯಾವಹೇ ಜೀವಾಂತ್ಯಃ ಪುರುಷವಾಗ್ರ ಸುತಾಯ ಜನಕಸ್ಯ ವೈ. ಸೀತೆ ಜನಕರಾಜನ ಮಗಳು, ಇನ್ನು ಬದುಕಿದಾಳೋ ಇಲ್ವೋ ಗೊತ್ತಾಗ್ಲಿಲ್ಲ. ಅವಳು ಪೂರ್ಣಕ್ಷೇಮವನ್ನ ಇರ್ತಾಳೋ ಇಲ್ವೋ, ನಾನ್ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಲಕ್ಷ್ಮಣ, ಆ ನರಿ, ಈ ಮೃಗ, ಈ ಪಕ್ಷಿ, ಈ ಸೂರ್ಯ ಬೆಳಗುವ ದಿಕ್ಕಿಗೆ ಅಭಿಮುಖವಾಗಿ ನಿಂತು ಎಲ್ಲ ವಿಕಾರವಾಗಿ ಕೂಗ್ಕೊಳ್ತಾ ಇದೆ. ಯಥಾ ವೈ ಮೃಗ ಸಂಗಾಶ್ಚ ಗೋಮಾಯುಶ್ಚೈವ ಭೈರವಂ ವಾಶಂತೆ ಶಕುನಾಶ್ಚಾಪಿ ಪ್ರದೀಪ್ತ ಅಭಿತೋ ದಿಶಂ ಅಂತ ಹೇಳಿ ಅವನು ರಾಜಕುಮಾರಿ ಕ್ಷೇಮದಲ್ಲಿರ್ಬಹುದೇ ಅಂತ ಚಿಂತೆ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಆದ್ರೆ ಈ ರಾಕ್ಷಸ ರೂಪದಿಂದ ನನಗೆ ಆಸೆ ಹುಟ್ಟಿಸಿ ಬಹುದೂರ ಕರ್ಕೊಂಡು ಹೋಗ್ಬಿಟ್ಟ. ನನಗೆ ಬಹಳ ಶ್ರಮ ಆಗ್ಬಿಟ್ಟಿದೆ. ಕಡೆಗೆ ನಾನು ಅವನನ್ನ ಒಂದೇ ಒಂದು ಬಾಣದಿಂದ ಕೊಂದುಬಿಟ್ಟೆ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ. ಸಾಯುವಾಗ ಅವನು ರಾಕ್ಷನಾಗೆ ಕಾಣಿಸ್ಕೊಂಡ. ಇಲ್ಲಿವರೆಗೂ ಜಿಂಕೆ ಆಗಿ ಅವನು ಕಾಣಿಸ್ಕೊಂಡವನು ಈಗ ಅವನು ಸಾಯುವಾಗ ಅವನ ನಿಜವಾದ ರೂಪವನ್ನ ತೋರಿಸ್ಬಿಟ್ಟ. ಆಗ ನನ್ನ ಮನಸ್ಸು ವಿಷಣ್ಣವಾಗಿದೆ. ಶಾಂತಿ ಅನ್ನೋದು ನನ್ನ ಮನಸ್ಸಿಗೆ ಒಂದು ಲೇಷನೂ ಇಲ್ಲ. ಎಡಗಣ್ಣು ಅದುರ್ತಾ ಇದೆ. ಲಕ್ಷ್ಮಣ, ನಿಸ್ಸಂಶಯವಾಗಿ ಸೀತೆ ಇಲ್ಲ. ಅವಳನ್ನ ಯಾರೋ ಅಪಹರಿಸಿರ್ಬೇಕು, ಕೊಂದಿರ್ಬೇಕು, ಅಥವಾ ಅರ್ಧ ದಾರಿಯಲ್ಲೇ ಒಯ್ತಾ ಇರ್ಬೇಕು ಅಂತ ಹೇಳಿ ನೋಡಿ. ಕಲ್ಪನೆ ನಾಳೆ ಏನಾಗುತ್ತೆ ಅನ್ನೋದು ನಾವು ಏಕೆ ಕಲ್ಪಿಸ್ಕೊಂಡ್ ಬಿಟ್ಟಿರ್ತೀವಿ. ಹಾಗೆ ಅವನ್ಗಾಗ್ಲೇ ಗೊತ್ತಾಗಿದೆ, ಯಾರೋ ಅರ್ಧ ದಾರಿಲಿ ಅವಳಾಗ್ಲೇ ಒಯ್ತಾ ಇದ್ದಾರೇನೋ ಅಂತ ಹೇಳಿ ವಿಲಾಪಿಸ್ತಾ ಇದ್ದಾನೆ. ಇಲ್ಲಿಗೆ 57ನೇ ಸರ್ಗ ಮುಗೀತು. ಇನ್ ಮುಂದಿಂದು 8ನೇ ಸರ್ಗ. 8ನೇ ಸರ್ಗದಲ್ಲಂತೂ ಅನಿಮಿತ್ತ ದರ್ಶನಂ ಅಂತ. ಅನಿಮಿತ್ತ ದರ್ಶನಂ, ಪುನಃ ಪುನಃ ಸೀತೆಯನ್ನ ನೆನೆಸ್ಕೊಂಡು ವಿಲಾಪ ಪಡೋದು. ಈ ಕಾಣೋದೇ ದುರ್ಲಭ ಇನ್ನು ಅಂತ ಹೇಳಿ ಅವನ ಮನಸ್ಸಿಗೆ ಬಂದ್ಬಿಟ್ಟಿದೆ ಪಾಪ. ಆ ಒಂದು ಇದನ್ನ ಇದ್ರೊಳಗೆ ನೋಡ್ತೀವಿ. ಸಾ ದೃಷ್ಟ್ವಾ ಲಕ್ಷ್ಮಣಂ ದೀನಂ ಶೂನ್ಯಂ ದಶರಾತ್ಮಜಃ ಪರ್ಯಪ್ರಚ್ಛತ ಧರ್ಮಾತ್ಮ ವೈದೇಹಿ ಆಗತಂ ವಿನಾ ಪ್ರಸ್ಥಿತಂ ದಂಡಕಾರಣ್ಯಂ ಯ ಮಾ ಮನುಜಗಾಮಾಹ ಕ್ವ ಸಾ ಲಕ್ಷ್ಮಣ ವೈದೇಹಿ ಯಾಂ
ಹಿತ್ವಾ ತ್ವಾಮಿಹಾಗತಃ. ಲಕ್ಷ್ಮಣ ಏನ್ ಕೈ ಹಿಡ್ಕೊಂಡು ಕೇಳ್ತಾ ಇದ್ರು, ಏನು ಹೇಳ್ತಾ ಇಲ್ಲ. ಅವನು ಶೂನ್ಯ ಮನಸ್ಕನಾಗಿ ದೈನ್ಯದಿಂದ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಪಾಪ ವೈದೇಹಿಯನ್ನ ಒಂಟಿಯಾಗಿ ಬಿಟ್ಟು ಬಂದಿದ್ದು ಅವನಿಗೆ ಹೆದರಿಕೆ ಆಗಿದೆ. ಶ್ರೀರಾಮ ಈ ಕಡೆ ಒಂದ್ ಕಡೆ ಹಲುಪ್ತಾ ಇದ್ದಾನೆ, ಏನ್ ಮಾಡೋದು ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆಗ ಅವನು ನೋಡ್ಕೊಂಡು ಹೇಳ್ತಾನೆ, ಅವನು ಮಾತಾಡ್ತಾನೆ ಇಲ್ಲ, ರಾಮನೇ ಮಾತಾಡ್ತಾನೆ. ವತ್ಸ, ದಂಡಕಾರಣ್ಯಕ್ಕೆ ಹೊರಟಾಗ ವೈದೇಹಿ ನನ್ನನ್ನೇ ಹಿಂಬಾಲಿಸಿ ಬಂದ್ಲು, ಅವಳೀಗ ಎಲ್ಲಿ ಹೋದ್ಲು? ನೀನು ಅವಳನ್ನ ಅಲ್ಲಿಯೇ ಬಿಟ್ಟು ಬರ್ಬೋದೇ? ನಾನು ರಾಜ್ಯಭ್ರಷ್ಟನಾಗಿ ದೈನ್ಯದಿಂದ ದಂಡಕಾರಣ್ಯದಲ್ಲಿ ಇದ್ದಾಗ ವೈದೇಹಿ ನಾನು ನಿನ್ ಜೊತೆ ಬರ್ತೀನಿ ಅಂತ ಸಹಭಾಗಿನಿಯಾಗಿ ನನ್ನ ಜೊತೆ ಅವಳು ಬಂದ್ಲು. ಎಲ್ಲಿ ಲಕ್ಷ್ಮಣ, ಎಲ್ಲಿ ಇವಾಗ ಅಂತ ಕೇಳ್ತಾ ಇದ್ದಾನೆ. ಯಾಂ ವಿನಾ ನೋತ್ಸಹೇ ವೀರ ಮುಹೂರ್ತಮಪಿ ಜೀವಿತುಂ ಕ್ವಾಸ ಪ್ರಾಣ ಸಹಾಯ ಮೇ ಸೀತಾ ಸುರಸುತೋಪಮ. ಲಕ್ಷ್ಮಣನ್ಗೆ ಹೇಳ್ತಾನೆ, ಯಾರನ್ನೂ ಆಗ್ಲಿ ಅರೆಗಳಿಯೂ, ಯಾರನ್ನ ಅಗಲಿ ನಾನು ಅರೆಗಳಿಗೆಯೂ ಇರಲಾರೆನೋ, ನಾನೂ ಬದುಕಿರಲಾರೆ. ಅವಳಿಲ್ಲ ಅಂದ್ರೆ ನಾನೂ ಬದುಕಿರಲ್ಲ. ದೇವಕನ್ಯೆ ಅಂತಿರುವ ಆ ನನ್ನ ಪ್ರಾಣಕಾಂತೆ ಎಲ್ಲಿ ಹೋದ್ಲು? ಕನಕಾಂಗಿಯಾದ ಜಾನಕಿ ನನ್ನಳು ನಿಲ್ದಿದ್ರೆ ಲಕ್ಷ್ಮಣ, ದೇವೇಂದ್ರ ಪದವಿ ಬಂದ್ರೂ ನನಗ್ ಬೇಡ, ಭೂಲೋಕದ ಚಕ್ರವರ್ತಿ ಪದವಿನೂ ಬೇಡ ನನಗೆ ಅಂತ ಹೇಳಿ ಪಾಪ ತುಂಬಾ ವ್ಯಥೆ ಪಡ್ತಾ ಇದ್ದಾನೆ. ಕಚ್ಚಿ ಜೀವತಿ ವೈದೇಹಿ ಪ್ರಾಣೈಹಿ ಪ್ರಿಯತರ ಮಮ ಕಚ್ಚಿತ್ ಪ್ರವಾಜನಂ ಸೌಮ್ಯಾಮೆ ಮಿಥ್ಯಾ ಭವಿಷ್ಯತಿ. ಇನ್ನು ಮುಂದಕ್ಕೆ ಯೋಚನೆ ಮಾಡ್ತಾನೆ ಪಾಪ. ಸೀತಾ ನಿಮಿತ್ತಂ ಸೌಮಿತ್ರೇ ಭೃತೆ ಮಯಿ ಗತೆ ತ್ವಯಿ ಕಚ್ಚಿತ್ ಸಕಾಮ ಸುಖಿತ ಕೈಕೇಯಿ ಸಾ ಭವಿಷ್ಯತಿ. ಅವನಿಗೆ ಕೈಕೆ ಮಾತೆಲ್ಲ ಇವಾಗ ಜ್ಞಾಪಕ ಬರ್ತಾ ಇದೆ. ತನ್ನ ಪ್ರಾಣಕ್ಕಿಂತಲೂ ಪ್ರಿಯಳಾದ ವೈದೇಹಿ ಬದುಕಿದಾಳ. 14 ವರ್ಷಗಳವರೆಗೆ ವನವಾಸ ಮಾಡ್ತೀನಿ ಅಂತ ಹೇಳಿ ತಂದೆಗೆ ನಾನು ಪ್ರತಿಜ್ಞೆ ಮಾಡಿ ಬಂದ್ಬಿಟ್ಟಿದ್ದೀನಿ. ಈಗ ಹೇಗೆ ನಾನು ವಾಪಸ್ ಹೋಗಿ ಮುಖ ತೋರಿಸೋದು? ಸೀತಾವಯೋಗದಿಂದ ನಾನು ಸತ್ತು ಹೋದ್ರೆ ಕೈಕೇಯಿಗೆ ಏನಾಗಿದೆ, ತನ್ನಿಷ್ಟ ಕೈಗೂಡಿತೆಂದು ಸಂತೋಷ ಪಡ್ಬೋದು ಅವಳೇನೋ. ಅವನು ವನವಾಸಕ್ಕೆ ಹೊಟ್ಟೋದ, ಅವನಿಗೆ ಭರ್ತನಿಗೆ ರಾಜ್ಯ ಸಿಗುತ್ತೆ ಅಂತೆಲ್ಲ ಗೊತ್ತಾಯ್ತು. ಈಗ ಕೈಕೆ ಅವನ್ಗೆ ಗೊತ್ತು, ಕಾಡಿಗೆ ಅಟ್ಟುಬಿಟ್ಟಿದ್ದಾಳೆ ತನ್ನನ್ನ. ಇದು ಶ್ರೀರಾಮನ ಮನಸ್ಸಿಗೆ ಈಗಾಗಲೇ ಹೃದ್ಗತ ಆಗಿದೆ. ಮೇಲೆ ತಾಯಿ ಬಗ್ಗೆ ಬೇಕಾದಷ್ಟು ಒಳ್ಳೆ ಮಾತಾಡೇ ಬಂದ, ಆದ್ರೂ ಮನಸ್ಸಿನಲ್ಲಿ ದುಃಖ ಇದ್ದೇ ಇದೆ. ಆದ್ರೂ ಬಹಿರಂಗ ಪಡಿಸ್ಲಿಲ್ಲ ಅವನು. ಮಲಗಿರುವಾಗ, ಕುಡಿದು ಮುತ್ತರಾಗಿರುವಾಗ ಮತ್ತು ಕೋಪ ಬಂದಾಗ ಅಂತರಂಗದಲ್ಲಿರುವ ಭಾವನೆ ಹೊರಹೊಮ್ಮೆ ಹೊಮ್ಮುತ್ತೆ. ಮನಸ್ಸೇನು ಹೇಳುತ್ತೋ ಅದನ್ನ ಮನಸ್ಸು, ಕಣ್ಣು, ಮುಖ ಎಲ್ಲ ಹೇಳುತ್ತೆ ಎಂದು ವ್ಯಾಖ್ಯಾನಕಾರರು ಒಂದ್ ಕಡೆ ಹೇಳ್ತಾರೆ. ಒಂದು ಶ್ಲೋಕ ಹೇಳ್ತಾರಲ್ಲಿ, ಸುಪ್ತ ಪ್ರಮತ್ತ ಕುಪಿತಾನಾಂ ಭಾವಜ್ಞಾನಂ ದೃಷ್ಟ ಎಂಬ ನ್ಯಾಯದಂತೆ ಅಂತರಂಗದಲ್ಲಿರುವ ಭಾವನೆ ಹೊರಹೊಮ್ಮುತ್ತೆ. ನೋಡಿ, ಈ ಮಾತು ಕೇಳಿದ್ರೆ ಈಗ ನಮ್ಮ ದೇಶಕ್ಕೆ ಈಗಾಗಲೇ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ಇನ್ನೂ ಹೆಣ್ಣಿಗೆ ರಕ್ಷಣೆ ಇಲ್ಲ. ಇನ್ನು ರೈಲಲ್ಲಿ ಹೋಗೋರು, ಬಸ್ಸಲ್ಲಿ ಹೋಗೋರು, ಓಡಾಡೋರು, ಕೆಲ್ಸಕ್ಕೆ ಹೋಗೋರು, ರಾತ್ರಿ ಹೊತ್ತಲ್ಲಿ ವಾಪಸ್ ಬರೋರು ಎಷ್ಟೋ ತೊಂದರೆಗಳನ್ನ ಈಗ ಓಡಾಡ್ತಾನೆ ಅನುಭವಿಸ್ತಾ ಇದ್ದಾರೆ. ಆ ಕಾಲದಲ್ಲಿ ಇಂಥ ಕಾಡಿನಲ್ಲಿ ಆ ಕಾಲದಲ್ಲೇ ಹೀಗಾಯ್ತಲ್ಲ ಅಂತ ಹೇಳಿ ಅವನು ಪುನಃ ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಈಗಲೂ ಈ ಕಾಮಣ್ಣರ ಪುಂಡಾಟ ನಿಂತಿಲ್ಲ. ಇಂಥ ಕಥೆಗಳನ್ನ ಕೇಳೋದ್ರಿಂದ ಓಡೋದ್ರಿಂದ ನಮ್ಮ ಒಬ್ರು ಉಪನ್ಯಾಸಕ್ಕೊಬ್ರು ಹೇಳ್ತಾ ಇದ್ರು, ಸೀತೆಗೆ ಬಂದ್ ಕಷ್ಟ ಬರಲ್ಲ, ಅಥವಾ ದ್ರೌಪದಿಗೆ ಬಂದ್ ಕಷ್ಟ ಬರಲ್ಲ ಇವಾಗ, ಅಥವಾ ರಾಮನಿಗೆ ಬಂದ್ ಕಷ್ಟ ಬರಲ್ಲ, ಹರಿಶ್ಚಂದ್ರನ್ ಬರುವಂತ ಕಷ್ಟ ಬರಲ್ಲ. ಇವಾಗಿನ ಕಷ್ಟಗಳು ಏನಿದು, ಏನು ತೊಂದರೆನೇ ಇಲ್ಲ ಈಗ ಅಂತ ಹೇಳಿ ಈ ಮಹಾಪುರಾಣಗಳ ಬಗ್ಗೆ ಹೇಳುವಾಗ ಹೇಳ್ತಾ ಇದ್ರು. ಇಲ್ಲಿ ನೋಡಿ, ಈಗ ಸುಖಿತ ಕೈಕೇಯಿ ಸಾ ಭವಿಷ್ಯತಿ. ಈಗ ಕೈಕೆ ನನ್ನನ್ನು ಕಾಡುಗಟ್ಟಿಬಿಟ್ಟು ನಾನು ಸುಖವಾಗಿದ್ದೀನಿ, ನನ್ನ ಮಗನಿಗೆ ಭರತನ್ಗೆ ರಾಜ್ಯ ಸಿಕ್ಕುತ್ತೆ ಅಂತ ಅವಳೇನೋ ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ನನ್ನ ತಾಯಿ ಗತಿ ಏನು, ನನ್ನ ತಾಯಿ ಏನ್ ಮಾಡ್ಬೇಕು ಇವತ್ತ ಅಂತ ಕೌಸಲ್ಯ ಬಗ್ಗೆ ಅವನು ಚಿಂತೆ ಮಾಡ್ತಾನೆ. ಸಪುತ್ರ ರಾಜ್ಯಾಂ ಸಿದ್ಧಾರ್ಥಂ ಮೃತಪುತ್ರ ತಪಸ್ವಿನಿ ಉಪಸ್ಥಾಸ್ಯತಿ ಕೌಸಲ್ಯ ಕಚ್ಚಿತ್ ಸೌಮ್ಯ ನ ಕೈಕೇಯಿಂ ಯದಿ ಜೀವತಿ ವೈದೇಹಿ ಗಮಿಷ್ಯಾಶ್ರಮಾಂ ಪುನಃ ಸುವೃತ್ತ ಯದಿ ವೃತ್ತಾಸ ಪ್ರಾಣಾಂ ಸ್ತಕ್ಷಾಮಿ ಲಕ್ಷ್ಮಣ. ಈಗ ಹೇಳ್ತಾ ಇದ್ದಾನೆ, ಕೈಕೇಯಿ ಇಷ್ಟ ಏನೋ ಕೈಗೂಡ್ತು, ಅವಳು ಸಂತೋಷವಾಗಿದ್ದಾಳೆ. ಆದ್ರೆ ಮಗನಿಗೆ ರಾಜ್ಯ ದಕ್ಕಿತೆಂದು ಕೃತಕೃತ್ಯಳಾಗಿ ನಲಿತಾ ಇರ್ಬೋದು ಅವಳು. ಆದ್ರೆ ಮಗನನ್ನು ಕಳ್ಕೊಂಡಂತ ನನ್ನ ತಾಯಿ ಕೌಸಲ್ಯೆ, ಇವಳು ಅನಾಥಿಯಾಗಿ ಕೈಕೇ ಸೇವೆ ಮಾಡ್ಬೇಕಾಗಿ ಬಂದಿತ್ತಲ್ವೇ. ವೈದೇಹಿ ಬದುಕಿರುವುದು ದಿಟ್ಟವಾದ್ರೆ ಮಾತ್ರ ನಾನು ಆಶ್ರಮದೊಳಕ್ಕೆ ಕಾಲಿಡ್ತೀನಿ, ವೈದೇಹಿ ಬದುಕಿದ್ರೆ ಮಾತ್ರ ನಾನು ಆಶ್ರಮಕ್ಕೆ ಕಾಲಿಡ್ತೀನಿ.
ಹಾಗಲ್ದೆ ಇದ್ರೆ ಮೃತಳಾಗಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ ಲಕ್ಷ್ಮಣ. ಆಗ ನಾನು ಆಶ್ರಮದ ಬಳಿಗೆ ಹೋದಾಗ ನಕುಮುಖದ ಸೀತೆ ಬಂದು ಮಾತನಾಡಿಸ್ತಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿ ಇನ್ನೂ ವ್ಯಥೆ ಪಡ್ತಾ ಇದ್ದಾನೆ. ಲಕ್ಷ್ಮಣ ಹೇಳು, ಅವನ್ ಮಾತ್ರ ಇವನ್ ಇಷ್ಟೊಂದು ಮಾತಾಡ್ತಾ ಇದ್ದಾನೆ, ಇನ್ನೂ ಲಕ್ಷ್ಮಣ ಮಾತಾಡ್ತಾ ಇಲ್ಲ. ಲಕ್ಷ್ಮಣ ಹೇಳು, ವೈದೇಹಿ ಬದುಕಿದಾಳೋ ಇಲ್ವೋ? ನೀನು ಅಜಾಗರೂಕನಾಗಿದ್ದಾಗ ರಾಕ್ಷಸೇನಾದ್ರೂ ಬಂದು ಆ ತಪಸ್ವಿನ ತಿನ್ಬಿಟ್ರೋ ಹೇಗೆ? ಸುಕುಮಾರಿ ಆ ಹುಡುಗಿ, ಕಷ್ಟ ಕಂಡವಳಲ್ಲ. ನನ್ನ ವಿರಹದವಾದ್ರೂ ಖಿನ್ನಳಾಗಿ ದುಃಖಿಸ್ತಾ ಇರ್ತಾಳವಳು. ಸರ್ವತಾ ದುರಾತ್ಮನ ವಂಚಕ ಆದ ರಾಕ್ಷಸರು ಲಕ್ಷ್ಮಣ ಅಂತ ಗಟ್ಟಿಯಾಗಿ ಕೂಗಿದ್ರಿಂದ ನಿನಗೂ ಅಂಜಿಕೆ ಆಗಿರ್ಬೇಕು, ಅದಕ್ಕೆ ನೀನ್ ಬಂದ್ಬಿಟ್ಟಿದ್ಯಾ ಅಂತ. ಬ್ರೂಹಿ ಲಕ್ಷ್ಮಣ, ವೈದೇಹಿ ಯದಿ ಜೀವತೀವಾ ನಾವ ತ್ವಯಿ ಪ್ರಮತ್ತೆ ರಕ್ಷೋ ಭಕ್ಷಿತಾವ ತಪಸ್ವಿನಿ. ಸುಕುಮಾರಿ ಚ ಬಾಲಾಚ ನಿತ್ಯಂ ಚ ದುಃಖದರ್ಶಿನಿ. ಮದ್ವಿಯೋಗೇನ ವೈದೇಹಿ ವ್ಯಕ್ತಂ ಶೋಚತಿ ದುರ್ಮನಾಹ. ಸರ್ವತಾ ರಕ್ಷಸ ತೇನ ಜಿಹ್ವೇನ ಸುದುರಾತ್ಮನ ವದತ ಲಕ್ಷ್ಮಣೇ ತ್ಯುಚ್ಚೇಸ್ತ್ವಾಪಿ ಜನಿತಂ ಭಯಂ. ಹೀಗೆ ಯೋಚನೆ ಮಾಡಿ ಅವನು ಗಟ್ಟಿಯಾಗಿ ಲಕ್ಷ್ಮಣ ಅಂತ ಕೂಗಿದ್ರಿಂದ ನಾನು ಹಂಚ್ಕೊಂಡು ಬಂದ್ಬಿಟ್ಟೆ, ನೀನು ಬಂದ್ಬಿಟ್ಟಿದ್ಯಾ ಇವಾಗ. ನನ್ನ ಧ್ವನಿ ಆ ಧ್ವನಿ ವೈದೇಹಿಗೂ ಕೇಳಿಸಿರುತ್ತೆ, ಅವಳು ಬೆಚ್ಚಿಬಿದ್ದು ನಿನ್ನನ್ನ ಇಲ್ಲಿ ಕಳ್ಸಿರ್ಬೇಕು. ನೀನು ನನ್ನನ್ನ ನೋಡ್ಬೇಕು ಅಂತ ತೊರೆಯಿಂದ ಬೇಗ ಓಡೋಡ್ ಬಂದ್ಬಿಟ್ಟಿದ್ಯಾ. ಒಟ್ಟಿನಲ್ಲಿ ನೀನು ಸೀತೆಯನ್ನ ಬಿಟ್ಟು ಬಂದಿದ್ ತಪ್ಪಾಯ್ತು. ಘಾತುಕರಾದ ರಾಕ್ಷಸರಿಗೆ ಸೇಡ್ ತೀರ್ಸ್ಕೊಳ್ಳಕ್ಕೆ ಇದೊಂದು ಅವಕಾಶ ಆಯ್ತಾ ಅಂತ ಹೇಳ್ತಾ ಇದ್ದಾನೆ. ದುಃಖಿತಾಹ ಕರಗಾತೇನ ರಾಕ್ಷಸಾಹ ಪಿಶಿತಾಶನಾಹ ತೈ ಸೀತಾ ನಿಹತ ಘೋರೈರ್ ಭವಿಷ್ಯತಿ ನಾ ಸಂಶಯ. ಈಗ ಕರಾದೂಷಣ ಇಂಥ 14,000 ರಾಕ್ಷಸರನ್ನ ಕೊಂದಿದ್ರಿಂದ ಅವರೆಲ್ಲ ಮಾಂಸಾಹಾರಿಗಳು ಎಲ್ಲ ಇನ್ನು ಉಳ್ದವ್ರು ಇದಾರಲ್ಲ ಅವರೆಲ್ಲರೂ ಸೇರ್ಕೊಂಡು ಸೀತೆನ, ಭಯಂಕರ ಸ್ವಭಾವದ ಸೀತೆಯನ್ನ ಕೊಂದು ಬಿಟ್ಟಿದ್ದಾರೆ, ತಿಂದು ಬಿಟ್ಟಿದ್ದಾರೆ ಅನ್ನೋದ್ರೊಳಗೆ ನನಗೆ ಸಂಶಯನೇ ಇಲ್ಲ. ಅಯ್ಯೋ ಲಕ್ಷ್ಮಣ, ಮಹಾ ವ್ಯಸನದಲ್ಲಿ ನಾನು ಮುಳುಗಿ ಹೋಗಿದ್ದೀನಪ್ಪ, ಈಗೇನ್ ಮಾಡ್ಲಿ? ನನ್ನ ಪ್ರಾಪ್ತಿ ಇದೇ ನನಗ್ ಪ್ರಾಪ್ತಿ. ಈ ರೀತಿ ರಾಘವ ಸೀತೆ ವಿಷಯವಾಗಿ ಚಿಂತಿಸ್ತಾನೇ ಇದ್ದಾನೆ. ಲಕ್ಷ್ಮಣನೊಡನೆ ತ್ವರೆಯಿಂದ ಜನಸ್ಥಾನದಲ್ಲಿದ್ದ ಆಶ್ರಮದ ಬಳಿಗೆ ಇವಾಗ ಧಾವಿಸ್ತಾನೆ. ಇಲ್ಲಿ ನಮ್ಗೆ ಈ ಲಕ್ಷ್ಮಣ ಪಾಪ ವಿರಹದಿಂದ ಅವನು ನಿಂತ್ಕೊಂಡಿದ್ದಾನೆ, ಇಷ್ಟೊತ್ತಿಗೂ ಮಾತಾಡಿಲ್ಲ ಅಂದ್ರೆ ಅವನ್ಗೆ ಏನಾಗಿರ್ಬೋದು ಅಂತ. ಲಕ್ಷ್ಮಣನನ್ನ ಆಕ್ಷೇಪಿಸ್ತಾ ಇದ್ದಾನಲ್ಲ ಇವನು. ಆವಾಗ ಲಕ್ಷ್ಮಣನಿಗೆ ನಾನ್ ನಿನ್ಗೆ ಒಪ್ಪಿಸ್ ಬಂದಿದ್ದೆ ಅಂತ ಹೇಳಿ ಇವಳಿಗೆ. ಆಗ ಎರಡೂ ಮಾತು ಅವನ್ಗೆ ತುಂಬಾ ದುಃಖ ಆಗಿತ್ತು. ಆಗ ಇಬ್ಬರು ವಾದಗಳು ಅವರವರ ದೃಷ್ಟಿಗಳಿಂದ ಯುಕ್ತವಾಗಿಯೇ ಇದೆ. ಆದ್ರಿಂದ ಸೇವಕರಾದಂಥವ್ರಿಗೆ ಸೇವೆ ಮಾಡೋದೇ ಅವರ ದೃಷ್ಟಿ ಆಗಿರುತ್ತೆ. ಆದ್ರೆ ಈ ಉಭಯ ಪಕ್ಷದ ನಿಷ್ಠೂರತೆ ಸಿಕ್ಕೋದು ತುಂಬಾ ಎಷ್ಟೋ ವೇಳೆ ಅನಿವಾರ್ಯ ಆಗುತ್ತೆ. ಸೇವಕರು ಪಾಪ ಕೆಲಸ ಮಾಡ್ತಾರೆ, ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ. ಹಾಗೆ ನಾನು ಇವಾಗ ಧರ್ಮ ಸೇವಕನಾಗಿದ್ದೀನಿ. ಇಬ್ಬರು ಪೂಜ್ಯರಿಗೂ ತಲೆವಾಗಿ ಹಾಗೆ ಅವರನ್ನು ಎದುರಿಸಿ ತನ್ನ ಮನಸ್ಸಾಕ್ಷಿಯಂತೆ ನಡ್ಕೊಂಡಿದ್ದಾನೆ ಇಲ್ಲಿ ಮುಂದೆ ಲಕ್ಷ್ಮಣ. ಅದನ್ನ ಅವನದು ಮಹಾಗುಣ. ಈಗ ರಾಮನ್ಗೂ ಅವನು ಹೇಳಕ್ಕಾಗಲ್ಲ, ಸೀತೆಗೂ ಹೇಳಕ್ಕಾಗಲ್ಲ. ಅವನು ತನ್ನ ಮನಸ್ಸಿಗೆ ಬಂದಂತೆ ಅವನು ನಡ್ಕೊಂಡಿದ್ದಾನೆ. ಅವನ ಧೈರ್ಯ, ಸ್ಥೈರ್ಯ, ಧರ್ಮ ಇವೆಲ್ಲ ನಾವು ಮುಂದಿನ ಅಧ್ಯಾಯದಲ್ಲೂ ನೋಡ್ಬೋದು. ಇಲ್ಲಿ ಕರಾದೂಷಣರು ಆಯ್ತು. ಕಡೆಗೆ ಮಾಂಸಾಹಾರಿಗಳಿಗೆ ಇವಳು ಸೀತೆ ಸಿಕ್ಬಿಟ್ಟಿದ್ದಾಳೆ. ಮಹಾವ್ಯಸನದಲ್ಲಿ ರಾಮ ಮುಳುಗಿದ್ದಾನೆ. ಈಗೇನ್ ಮಾಡ್ಲಿ? ಈ ರೀತಿಯಲ್ಲಿ ರಾಘವ ಸೀತೆ ವಿಷಯವಾಗಿ ಚಿಂತಿಸ್ತಾನೆ ಇದ್ದಾನೆ. ಲಕ್ಷ್ಮಣನೊಡನೆ ತ್ವರೆಯಿಂದ ಜನಸ್ಥಾನದಲ್ಲಿದ್ದ ಆಶ್ರಮದ ಬಳಿಗೆ ಬಂದ. ಹಸಿವು, ಬಳಲಿಕೆ, ಬಾಯಾರಿಕೆಗಳಿಂದ ಶ್ರೀರಾಮ ನೊಂದು ಕುಂದು ಹೋಗ್ಬಿಟ್ಟಿದ್ದಾನೆ. ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಮೊದಲೇ ದುಃಖ. ಸೀತೆಯನ್ನೇ ಆಗಲಿ ಬಂದಿದ್ದಕ್ಕಾಗಿ ಆಕ್ಷೇಪಿಸುತ್ತಾ ತ್ವರೆಯಿಂದ ಆಶ್ರಮದ ಸಮೀಪಕ್ಕೆ ಬಂದಿದ್ದಾನೆ. ಆಶ್ರಮ ಪ್ರದೇಶ ಶೂನ್ಯವಾಗಿತ್ತು. ಆ ವೀರ ತನ್ನ ಆಶ್ರಮವನ್ನ ಪ್ರವೇಶಿಸಿ ನೋಡ್ತಾನೆ. ಅವನು ಯೋಚಿಸ್ದಂಗೆ ಅಲ್ಲಿ
ಆಶ್ರಮ ಶೂನ್ಯವಾಗಿತ್ತು. ಯಾರು ಲಕ್ಷ್ಮಣನೂ ಇಲ್ಲ, ಸೀತೆನೂ ಇಲ್ಲ. ಸೀತೆ ತಿರುಗಾಡ್ತಿದ್ದ ಸ್ಥಳಗಳನ್ನೆಲ್ಲ ಹುಡುಕ್ತಾನೆ. ಸೀತೆ ಇದ್ದಿರಬಹುದಾದ ಸ್ಥಳ ಇದು ಎಂದು ಎಲ್ಲೆಲ್ಲಿಯೂ ಹುಡುಕ್ತಾ ಇದ್ದಾನೆ. ಎಲ್ಲಿ ಹುಡುಕಿದ್ರು ಸೀತೆ ಕಾಣಲಿಲ್ಲ. ಇಲ್ಲಿಗೆ 58 ಆಯಿತು, 59ನೇ ಸರ್ಗ ಇವಾಗ. ಇಲ್ಲಿ ಶ್ರೀರಾಮದ ರಾಮಾಯಣದಲ್ಲಿ 59ನೇ ಸರ್ಗದಲ್ಲಿ ಶ್ರೀರಾಮ ಈಗ ತೀಕ್ಷ್ಣವಾಗಿ ಲಕ್ಷ್ಮಣನ ಆಕ್ಷೇಪಣೆ ಮಾಡ್ತಾನೆ. ಆಗ ಲಕ್ಷ್ಮಣ ಉತ್ತರ ಕೊಡ್ಬೇಕಾಯ್ತು. ಇಲ್ಲಿವರೆಗೂ ಪಾಪ ಮಾತಾಡಿಲ್ಲ, ಈಗ ಅವನು ಮಾತಾಡ್ತಾನೆ. ಶ್ರೀರಾಮನ ಅಸಮಾಧಾನ, ಲಕ್ಷ್ಮಣನ ಉತ್ತರ, ಶ್ರೀರಾಮನ ಅಸಮಾಧಾನ. ಅತ ಆಶ್ರಮ ಉಪವೃತ್ತಾಮಂತರ ರಘುನಂದನ ಪರಿಪ್ರಪೃಚ್ಛ ಸೌಮಿತ್ರಿಂ ರಾಮೋ ದುಃಖಾದಿದಂ ವಚಃ ತಮುವಾಚ ಕಿಮರ್ಥಂ ತ್ವಂ ಆಗತೋ ಉಪಾಸ್ಯ ಮೈಥಿಲೀಂ ಯದಾ ಸಾ ತವ ವಿಶ್ವಾಸಾದ್ವನೆ ವಿರಹಿತಾ ಮಯ ಅಂತ. ಸೀತೆ ಒಬ್ಬಳನ್ನೇ ಬಿಟ್ಟು ಬಂದಿರೋದಕ್ಕೆ ಕಾರಣ ಏನು ಹೇಳು ಅಂತ ಈಗ ಒತ್ತಾಯ ಮಾಡಿ ಹೇಳ್ತಾ ಇದ್ದಾನೆ. ನಾನು ಅಷ್ಟು ಹೇಳಿ ಬಂದಿದ್ರು ನೀ ಸೀತೆ ಬಿಟ್ಟು ಬಂದಿದ್ಯಲ್ಲ, ಏನ್ ಕಾರಣ ಹೇಳು ಅಂತ. ಲಕ್ಷ್ಮಣ ಮೈಥಿಲಿಯನ್ನ ಪರಿತ್ಯಜಿಸಿ ನೀನ್ ಹೇಗ್ ಬಂದೆ, ನಿನ್ನ ನಂಬಿ ಅಲ್ವೇ ನಾನು ಅವಳನ್ನ ಅರಣ್ಯದಲ್ಲಿ ಬಿಟ್ಟು ಬಂದಿದ್ದು, ನೀನ್ ಸೀತೆಯನ್ನ ಬಿಟ್ಟು ಏಕಾಕಿಯಾಗಿ ಯಾಕೆ ಬಂದೆ, ಸತ್ಯವಾಗಿಯೂ ಎದೆ ಜಲ್ಲಂತ ಇದೆ, ಏನೋ ದೊಡ್ಡ ಅಪಾಯ ಸಂಭವಿಸಿದೆ ಅಂತ ಹೇಳಿ ನನಗೆ ಶಂಕೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಸ್ಫುರತೆ ನಯನಂ ಸವ್ಯಂ ಬಾಹುಶ್ಚ ಹೃದಯಂ ಚಾಮೇ ದೃಷ್ಟ್ವಾ ಲಕ್ಷ್ಮಣ ದೂರೇ ತ್ವಾಂ ಸೀತಾ ವಿರಹಿತಂ ಪತಿ. ಲಕ್ಷ್ಮಣ, ಸೀತಾ ರಹಿತನಾಗಿ ನೀನ್ ಬಂದಿರೋದನ್ನ ನೋಡ್ತಾ ಇದ್ರೆ ದೂರದಲ್ಲಿ ನೋಡಿದಾಗ್ಲೇ ನನ್ನ ಎಡಗಳನ್ನು ಎಡತೋಳು ಹಾರಿತು, ಎದೆ ಡವಡವನೆ ಹೊಡ್ಕೊಂತು. ನೋಡಿ, ನಾವು ಈಗ ಸಾಮಾನ್ಯ ಪುರುಷರಿಗೆ ಸ್ವಲ್ಪ ದುಃಖ ಆದ್ರೂ ಎಷ್ಟು ಚಿಂತೆ ಮಾಡ್ತಾರೆ, ಆದ್ರೆ ಇಷ್ಟು ದೊಡ್ಡ ಚಿಂತೆ ಅವನಿಗೆ ಬಂದ್ಬಿಟ್ಟಿದೆ. ಎಡಗಣ್ಣು ಎಡತೋಳು ಎಲ್ಲ ಹಾರಿ ಹೋಗ್ತಾ ಇದೆ, ಎದೆ ಡವಡವ ಅಂತ ಇದೆ. ಶುಭ ಲಕ್ಷಣವಾದ ಲಕ್ಷ್ಮಣನಿಗೆ ಮತ್ತಷ್ಟು ದುಃಖ ಅವತರಿಸ್ತು. ಅವನು ಶೋಕಾರ್ತನಾದ ಶ್ರೀರಾಮನ್ಗೆ ಹೀಗೆ ಹೇಳ್ದ, ಅಣ್ಣ, ನಾನಾಗಿ ಸ್ವೇಚ್ಛೆಯಿಂದ ಆಕೆಯನ್ನು ಬಿಟ್ಟು ಬರಲಿಲ್ಲ, ಆಕೆಯೇ ಉಗ್ರ ವಾಕ್ಯಗಳನ್ನಾಡಿ ನಾನು ಹೋಗ್ಬೇಕು ಅಂತ ನಿರ್ಬಂಧಿಸ್ಬಿಟ್ಲು ಅಂತ. ನಾ ಸ್ವಯಂ ಕಾಮಕಾರೇಣ ತಾಂ ತ್ಯಕ್ತ್ವಾ ಮಿಹಾಗತಃ ಪ್ರಚೋದಿತ ಸ್ತಸ್ಯೈ ಉಗ್ರೈತ್ಸತ್ಸತ್ಸಕಾಶಮಿಹಾಗತಃ ಆರ್ಯೇಣೇವ ಪರಿಕೃಷ್ಟುಂ ಹಾಸೀತೆ ಲಕ್ಷ್ಮಣೇತಿ ಚ ಪರಿತ್ರಾಹೀತಿ ಯದ್ವಾಕ್ಯಂ ಮೈಥಿಲ್ಯ ತಚ್ಚುತ್ರಿಂ ಗತಂ. ನಾನು ಅವಳ ಉಗ್ರ ವಾಕ್ಯಗಳನ್ನ ಕೇಳಿಸ್ಕೊಂಡು ನಾನು ಬಂದ್ಬಿಟ್ಟೆ. ಯಾಕಪ್ಪ ಅಂತ ಹೇಳಿದ್ರೆ, ನೀನು ಕೂಗಿಕೊಂಡಂತೆಯೇ ಹಾಸೀತೆ ಲಕ್ಷ್ಮಣ ಕಾಪಾಡು ಎಂಬ ದೀನಧ್ವನಿ ಮೈಥಿಲಿಯ ಕಿವಿಗೆ ಕೇಳಿಸ್ತು. ಆರ್ಯೇಣೇವ ಪರಿಕೃಷ್ಟುಂ ಹಾಸೀತೆ ಲಕ್ಷ್ಮಣೇತಿ ಚ ಪರಿತ್ರಾಹಿ ಅಂತ ಈ ವಾಕ್ಯ ಅವಳಿಗೆ ಕೇಳಿಸ್ಬಿಡ್ತು. ಲಕ್ಷ್ಮಣ, ಹೋಗು, ನೀನು ನಿಮ್ಮ ಅಣ್ಣನ್ಗೇನೋ ತೊಂದರೆ ಆಗಿದೆ, ನೀನು ಹೋಗು ಅಂತ ಹೇಳಿ ಕಣ್ಣೀರ್ ಸುರಿಸ್ತಾ ನನ್ಗೆ ಹೇಳಿದ್ಲು ಅಂತ ಹೇಳಿ ಒಂದು ವಾಕ್ಯನ ಅವನು ಹೇಳ್ತಾನೆ ಮುಂದೆ. ಪ್ರಚೋದ್ಯಮಾನೇನ ಮಯ ಗಚ್ಚೇತಿ ಬಹುಶಸ್ತಯ ಪ್ರತ್ಯುಕ್ತ ಮೈಥಿಲಿ ವಾಕ್ಯವಿದಂ ತ್ವತ್ ಪ್ರತ್ಯಯ ಅನ್ವಿತಂ ನಾ ತತ್ ಪಶ್ಯಾಮ್ಯಹಂ ರಕ್ಷೋ ಯದಸ್ಯ ಭಯಮಾವಹೇತ್ ನಿವೃತ್ತಾ ಭವ ನಾಸ್ತ್ಯೇತತ್ ಕೇನಾಪ್ಯೇವ ಮುದಾಹೃತಂ. ಅವಳು ನೀನು ಹೋಗು ಅಂತ ಹೇಳಿ ಪುನಃ ನನ್ಗೆ ಒತ್ತಾಯ ಮಾಡಿದ್ಲು. ನಿನ್ನ ಪರಾಕ್ರಮ ವಿಷಯದಲ್ಲಿ ನನಗೆ ದೃಢ ವಿಶ್ವಾಸ ಇತ್ತಪ್ಪ ದೇವಿ. ಶ್ರೀರಾಮನಿಗೆ ಭಯ ತರುವ ಯಾವ ರಾಕ್ಷಸರು ಹುಟ್ಟಿಲ್ಲ, ನಾನ್ ಕಂಡಿಲ್ಲ. ನೀನ್ ನೆಮ್ಮದಿಯಲ್ಲಿ ಇರು, ಇದು ಏನೂ ಅಲ್ಲ. ಯಾವನೋ ಹೀಗೆ ರಾಕ್ಷಸ ಕೂಕೊಂಡಿದ್ದಾನೆ, ಅಣ್ಣನ ಬಾಯಿಂದ ಇಷ್ಟು ನಿಂದ್ಯವಾದ ಹೇಳಿ ಮಾತು ಎಂದಿಗಾದ್ರೂ ಬಂದೀತೆ? ದೇವತೆಗಳನ್ನೇ ರಕ್ಷಿಸಬಲ್ಲ ವೀರ ಅವನು ತ್ರಾಹಿ ಎಂದಾನೆ ಅಂತ ಹೇಳ್ತಾಳೆ. ವಿಗರ್ಹಿತಂ ಚ ನೀಚಂ ಚ ಕಥಯೋರ್ಬಿ ದಾಸ್ಯತಿ ತ್ರಾಹೀತಿ ವಚನಂ ಸೀತೆ ಯಸ್ತ್ರಾಯೇ ತ್ರಿದಶಾನಪಿ. ತ್ರಾಹಿ ಅನ್ನೋ ವಚನ ರಾಮನ ಬಾಯಿಂದ ಎಲ್ಲಾದ್ರೂ ಬರೋಕ್ ಸಾಧ್ಯನೇ? ಅವನು ದೇವತೆಗಳನ್ನೇ ರಕ್ಷಿಸಬಲ್ಲ ವರ ಶ್ರೀರಾಮ, ಅವನು ತ್ರಾಹಿಂತ ಯಾಕೆ ಕೂತ್ಕೊಳ್ತಾನೆ? ಏನೋ ಒಂದು ಉದ್ದೇಶದಿಂದ ಯಾವನೋ ಒಬ್ಬ ರಾಕ್ಷಸ ನನ್ನ ಅಣ್ಣನ ಕಂಠಸ್ವರವನ್ನೇ ಅನುಕರಿಸಿ ತ್ರಾಹಿ ಅಂತ ಅವನು ಕೂಕೊಂಡಿದ್ದಾನೆ. ಅಣ್ಣ ಎಂದಿಗೂ ಆ ತ್ರಾಹಿ ಪದವನ್ನ ಉಪಯೋಗಿಸೋದಿಲ್ಲ.
ಲಕ್ಷ್ಮಣ ನನ್ನನ್ನು ಕಾಪಾಡು ಎಂಬ ಮಾತಿನ ಸ್ವರ ಸರಿಯಾಗಿ ಅಣ್ಣನ ಸ್ವರದಂತಿಲ್ಲ. ಇದು ಇವನ್ಗೆ ಅನುಮಾನ ಬಂದ್ಬಿಟ್ಟಿದೆ, ಆ ಸ್ವರ ರಾಮಂದೇ ಅಲ್ಲ ಅಂತ. ಅದಕ್ಕಾಗಿ ನೀನ್ ಚಿಂತಿಸ್ಬೇಡ, ಏನೂ ತಿಳಿಯದ ಸಾಮಾನ್ಯ ಹೆಂಗಸರಂತೆ ನೀನ್ ದುಃಖಿಸ್ಬೇಡ. ಈ ತಳಮಳ ಆಗ ಹೇಳ್ತಾರೆ, ಅಲಂ ವೈಕ್ಲವ್ಯ ಮಾಲಮ್ಯ ಅಸ್ವಸ್ಥಾಭವ ನಿರುತ್ಸಾಕ ನಾ ಸೋ ಅಸ್ತಿ ತ್ರಿಷು ಲೋಕೇಶು ಪುಮಾನ್ ಯೋ ರಾಘವಂ ರಣೆ. ಈ ತಳಮಳ ಬೇಡ, ನಿಶ್ಚಿಂತಲಾಗಿ ನೀನ್ ಸಮಾಧಾನದಿರು. ಯುದ್ಧದಲ್ಲಿ ರಾಘವನನ್ನ ಸೋಲಿಸಬಲ್ಲ ಗಂಡಸು ಈ 3 ಲೋಕದಲ್ಲಿಯೂ ಇಲ್ಲ. ಇಂತಹ ವೀರ ಹಿಂದೆ ಹುಟ್ಲಿಲ್ಲ, ಮುಂದೆ ಹುಟ್ಲಾರ. ಅದರೊಳಗೆ ನೋಡಿ ಹೇಳ್ತಾರೆ, ಯೋ ರಾಘವ ರಣೆ ಜಾತೋವ ಜಾಯಮಾನೋವ ಸಂಯುಗೇಯ ಪರಾಜಯೇತ್. ರಾಮನಂತ ಒಬ್ಬ ವೀರ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ಆದ್ರಿಂದ ಇಂದ್ರಾದಿ ದೇವತೆಗಳೇ ಬಂದರೂ ಶ್ರೀರಾಮನ ಜಯಿಸಲು ಸಾಧ್ಯ ಇಲ್ಲ. ನಾ ಜಯ್ಯೋ ರಾಘವೋ ಯುದ್ಧೇ ದೇವಿಯೇ ಶಕ್ರಪುರೋ ಆಗಮೈಹಿ. ದೇವತೆಗಳೇ ಬಂದರೂ ಅವನನ್ನ ಯಾರು ಸೋಲ್ಸಕ್ಕಾಗಲ್ಲ. ಅಣ್ಣ, ಈ ರೀತಿ ನಾನು ಹೇಳಿದ್ರು ವೈದೇಹಿ ಕೇಳಲಿಲ್ಲ. ನಿನ್ನ ಬಗ್ಗೆ ಎಷ್ಟು ವೀರತ್ವ ಮಾತನ್ನ ಆಡದೆ, ಆದ್ರೂ ಅವಳು ವಿವೇಕ ತಪ್ಪಿತು. ಕಣ್ಣೀರು ಸುರಿಸುತ್ತಾ ಅವಾಚ್ಯವಾದ ಕ್ರೂರ ವಾಕ್ಯವನ್ನ ನನ್ಗೆ ಹೇಳಿದ್ಲು. ಆಗ ಅವನಿಗೆ ತುಂಬಾ ದುಃಖ ಆಗ್ಬಿಟ್ಟಿದೆ. ಆ ಕ್ರೂರ ವಾಕ್ಯವನ್ನ ಅವಳೇನ್ ಮಾಡಿದ್ಲು, ಏನ್ ಹೇಳಿದ್ಲು ಅಂತ ಹೇಳ್ತಾರೆ. ಏವ ಮುಕ್ತಾತು ವೈದೇಹಿ ಪರಿಮೋಹಿತ ಚೇತನ ಉವಾಚ ಶೃಣಿ ಮುಂಚಂತಿ ದಾರುಣಂ ಮಾಮಿದಂ ವಚಃ ಭಾವೋಮಯಿ ತವತ್ಯರ್ಥಂ ಪಾಪ ಏವ ನಿವೇಶಿತಃ ವೀನಷ್ಟೇ ಭ್ರಾತರಿ ಪ್ರಾಪ್ತುಂ ನಾಚಾ ತ್ವಂ ಮಾಂ ಉಪಾಸ್ಯಸಿ ಸಂಕೇತಾತ್ ಭರತೇನ ತ್ವಂ ರಾಮಂ ಸಮನುಗಚ್ಚಸಿ ಕ್ರೋಶಂತಂ ಹಿ ಯಥಾತ್ಯರ್ಥಂ ನೈನಮಭ್ಯವ ಪದ್ಯಸೆ. ಅದು ಹೇಳ್ತಾ ಇದ್ದಾಳೆ, ಅಣ್ಣ ಲಕ್ಷ್ಮಣ, ನಂದಲ್ಲಿ ನೀನು ಅತ್ಯಂತ ಪಾಪ ಬುದ್ಧಿಯನ್ನು ಇಟ್ಟಿದೀಯಾ. ನಿನ್ನ ಅಣ್ಣ ವಿನಾಶ ಹೊಂದಿದ ಮೇಲೆ ನನ್ನನ್ನ ಪಡಿಬೇಕು ಅಂತ ನೀನು ಯೋಚನೆ ಮಾಡಿದ್ಯಾ. ಅದಕ್ಕೆ ನೀನು ಹೋಗ್ತಾ ಇಲ್ಲ. ಅಣ್ಣ ಅಲ್ಲ ಅಷ್ಟು ಕೂಕೊಳ್ತಾ ಇದ್ದಾನೆ, ನೀನಾದ್ರೂ ಹೋಗ್ತಾ ಇಲ್ಲ. ಭರತನೊಡನೆ ಏನೋ ಒಳಸಂಚನ್ ಮಾಡ್ಕೊಂಡು ನೀನ್ ಬಂದಿದ್ಯಾ ನಮ್ ಜೊತೆ ಕಾಡ್ಗೆ. ನೀನ್ ಶ್ರೀರಾಮನನ್ನ ಹಿಂಬಾಲಿಸಿ ಬಂದಿರೋದು ಏನೋ ಒಳಸಂಚು, ನೀನು ಭರತನೊಡನೆ ಅದನ್ನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ. ಇಷ್ಟು ಸ್ಪಷ್ಟವಾಗಿ ಆತ ಹೇಳ್ತಾ ಇದ್ರು, ಶ್ರೀರಾಮ ಹಿಂಬಾಲಿಸಿ ಬರ್ತಿದ್ಯಾ ನೀನು. ಅಲ್ಲಿ ಕೂಕೊಳ್ತಾ ಇದ್ದಾನೆ ಯಾರೋ ಲಕ್ಷ್ಮಣ ಲಕ್ಷ್ಮಣ ಅಂತ, ನೀನು ಆದ್ರೂ ಹೋಗ್ತಾ ಇಲ್ವಲ್ಲ, ನನ್ನ ಹಿಂಬಾಲಿಸಿ ಬರ್ತಾ ಇದೆಯಲ್ಲ. ಇಷ್ಟು ಸ್ಪಷ್ಟವಾಗಿ ಆರ್ತ ಸ್ವರದಿಂದ ಕೂವಿಕೊಂಡ್ರು ನೀನು ಅವನ ಬಳಿಗೆ ಹೋಗದೆ ಇದ್ದೀಯಾ ಅಂತ ಹೇಳಿ ತುಂಬಾ ಆಕ್ಷೇಪಣೆ ಆದ ಮಾತನ್ನೇ ಅವಳು ಆಡ್ಬಿಟ್ಲು. ಗೂಢಾಚಾರಿಯಾದ ಶತ್ರು ನೀನು, ನಮ್ಗೆ ಗೂಢಾಚಾರಿಯಾಗಿ ಬಂದಿದ್ಯಾ, ನಮ್ ಸೇವೆ ಮಾಡ್ತೀನಿ ಅಂತ ಇದ್ಯಾ. ಆದ್ರೆ ನೀನು ಗೂಢಾಚಾರ್ಯ ಅಂತ ಆದಂತ ಒಬ್ಬ ಶತ್ರುನೇ ನೀನು. ನನಗೋಸ್ಕರ ಹಿಂಬಾಲಿಸಿದ್ಯಾ. ಶ್ರೀರಾಮನಿಗೆ ವಿಪತ್ತು ಬರಲೆಂದು ಸಮಯವನ್ನ ನೀನ್ ಕಾಯ್ತಾ ಇದೀಯಾ. ಸಂಕೇತ್ ಭರತಾನೆ ತ್ವಂ ರಾಮಂ ಸಮನುಗಚ್ಚಸಿ ರಿಪುಃ ಪ್ರಚನ್ನಕಾರಿ ತ್ವಂ ಮದರ್ಥಂ ಅನುಗಚ್ಚಸಿ ರಾಘವಸ್ಯಾಂತರಂ ಪ್ರೇಪ್ಸುಸ್ತೈನಂ ನಾ ಬಿದ್ಯಸೆ. ಹೀಗೆ ಅವನು ನೀನು ಹಿಂಜರಿತಾ ಇದೀಯಾ ಅಂತ ಹೇಳಿದ್ಲು. ಅಣ್ಣ ವೈದೇಹಿ ಹೀಗೆ ಹೇಳಿದ್ರಿಂದ ನನಗೆ ಬಹಳ ತುಂಬಾ ವ್ಯಥೆ ಆಯ್ತು. ಕಣ್ಣು ಕೆಂಪೇರ್ತು, ಕ್ರೋಧದಿಂದ ನನ್ನ ತುಟಿ ಅದರಲಾರಂಭಿಸ್ತು. ಆಗ ನಾನು ಆಶ್ರಮದಿಂದ ಇತ್ತ ಹೊರಟು ಬಂದೆ ಅಂತ ಲಕ್ಷ್ಮಣ ಹೇಳ್ತಾನೆ. ಏವ ಮುಕ್ತೋ ಹಿ ವೈದೇಹ್ಯ ಸಂರಬ್ಧೋ ರಕ್ತಲೋಚನಂ ಕ್ರೋಧಾತ್ ಪ್ರಸ್ಫುರ ಮಾಣೋಷ್ಟ ಆಶ್ರಮಾದಸ್ಮಿ ನಿರ್ಗತಃ ಇವಂ ಬ್ರುವಾಣಾಂ ಸೌಮಿತ್ರೀಂ ರಾಮಂ ಸಂತಾಪಮೋಹಿತಃ ಅಬ್ರವೀದ್ ದುಷ್ಕೃತ್ಯಂ ಸೌಮ್ಯಂ ತಾಂ ವಿನಾ ಯತ್ ಸಮಾಗ ಆಗತಃ. ಆಗ ನಾನು ಆಶ್ರಮದಿಂದ ಹೊರಟು ಬರಬೇಕಾಯ್ತು. ಕಣ್ಣು ಕೆಂಪಾರ್ತು, ಕ್ರೋಧ ಹೆಚ್ಚಾಯ್ತು, ನನ್ನ ತುಟಿ ಅದರಕ್ಕೆ ಆರಂಭ ಆಯ್ತು. ನನಗೂ ತುಂಬಾ ವ್ಯಥೆ ಆಯ್ತು. ಆಗ ನಾನು ಆಶ್ರಮ ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ ಲಕ್ಷ್ಮಣ ಹೇಳ್ತಾನೆ. ಆಗ ಶ್ರೀರಾಮ ವ್ಯಸನದಿಂದ ಕಂಗೆಟ್ಟು, ತಮ್ಮ ಅವಳನ್ನ ತ್ಯಜಿಸಿ ನೀನ್ ಬರಬಾರ್ದಾಗಿತ್ತು. ರಾಕ್ಷಸರನ್ನ ನಿಗ್ರಹಿಸುವುದಕ್ಕೆ ನಾನು ಸಮರ್ಥ ಅಂತ ನಿನಗೆ ಗೊತ್ತಿದೆ. ಆದ್ರೂ ಮೈಥಿಲಿಯನ್ನ ಸಿಟ್ಟಿನ ಮಾತನ್ನ ಕೇಳಿ ಹೊರಟು ಬಂದಿದ್ಯಾ. ಅವಳು ಎಷ್ಟೇ ಸಿಟ್ಟು ಮಾಡಿದ್ರು ನೀನು ಬಿಟ್ಟು ಬರಬಾರ್ದಾಗಿತ್ತು ಅಂತ ಪುನಃ ರಾಮ ಅವನನ್ನೇ ನಿಂದಿಸ್ತಾ ಇದ್ದಾನೆ. ಸೀತೆಯನ್ನ ನೀನು ಬಿಟ್ಟು ಬಂದುದು ನನಗೆ ಒಪ್ಪಿಗೆ ಆಗಿಲ್ಲ. ಅವಳು ಕೋಪಗೊಂಡ್ರು, ಕ್ರೂರವಾದ ಮಾತುಗಳನ್ನಾಡಿದ್ರು ನೀನ್ ಬಂದು ಬಿಡಬಹುದೇ. ಅವಳ ಮಾತಿನಿಂದ ನೀನು ರೇಗಿ ದುಡುಕಿದುದು ಸರ್ವತಾ ಸರಿಯಲ್ಲ. ನೀನು ಕ್ರೋಧವಶನಾಗಿ ನನ್ನ ಆಜ್ಞೆಯನ್ನ ನಡೆಸ್ತಾ ಹೋದೆ ನೀನು ಅಂತ ಹೇಳ್ತಾರೆ. ಅಸೌ ಹಿ ರಾಕ್ಷಸಃ ಶೇತೆ ಶರೇಣ ಅಭಿಹತೋ ಮಯ ಮೃಗರೂಪೇಣ ಏನಹಂ ಆಶ್ರಮದ ಅಪಹಿತಂ. ಆಕ್ರೋಶ ಅಲ್ಲಿ ಹೇಳ್ತಾ ಇದ್ದಾನೆ, ನೀನ್ ಬಿಟ್ಟು ಬಂದಿದ್ ತಪ್ಪಾಯ್ತು.
ನೋಡು ಅಲ್ಲಿ ಬೃಕ ಸತ್ ಬಿಡ್ತಿದೆ, ನಾನು ಒಂದೇ ಒಂದು ಬಾಣದಿಂದ ಮಾರೀಚನನ್ನ ಸಂಹಾರ ಮಾಡಿದನಿ. ಆ ಮೃಗ ಒಂದೇ ಬಾಣಕ್ಕೆ ಸತ್ ಹೋಗಿದ್ದಾನ ಅವನು. ಧನುಸ್ಸನ್ನೆಳೆದು ಲೀಲಾ ಮಾತ್ರದಿಂದ ಒಂದು ಬಾಣ ನಾನು ಹೊಡೆಯಲಾಗಿ ಆ ಮೃಗರೂಪ ಮಾಯ ಆಗೋಯ್ತು. ಆರ್ತ ಸ್ವರದಿಂದ ಕಿರುಚುತ್ತಾ ಆ ಕೇಯೂರಧಾರಿಯಾದ ರಾಕ್ಷಸ ಅವನು ಕೆಳಗ್ ಬಿದ್ದ. ನನ್ನ ಬಾಣದ ಹೊಡೆತ ಬಿದ್ದೊಡನೆ ನನ್ನ ಕಂಠಧ್ವನಿಯನ್ನು ಅನುಸರಿಸಿ ಬಹುದೂರ ಕೇಳುವಂತೆ ಅವನು ಆರ್ತಸ್ವರದಿಂದ ಕೂಗಿದ. ಗಾಬರಿಗೊಳಿಸುವ ಆ ಕೂಗನ್ನ ಕೇಳಿ ನೀನ್ ಮೈಥಿಲಿಯನ್ನ ಬಿಟ್ಟು ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ 59ನೇ ಸರ್ಗ ಮುಗೀತು. ಇನ್ನು 60ನೇ ಸರ್ಗಕ್ಕೆ ಹೋದ್ರೆ ಲಕ್ಷ್ಮಣನ್ ಮಾತಾಯ್ತು ಕೇಳಾಯ್ತು, ಸೀತೆ ಮಾತು ಕೇಳಾಯ್ತು, ಮಾರೀಚನ್ ವಧೆನೂ ಆಯ್ತು. ಈ ಮೂರು ಆಗಿದೆ. ಇನ್ನು ಉಳಿದಿರೋದು ರಾಮನ್ಗೇನು ದುಃಖ ಒಂದೇ. ಈ ದುಃಖದಲ್ಲಿ ಪ್ರಕೃತಿಯೊಡನೆ ಅವನು ಮಿಳಿತವಾಗ್ಬಿಟ್ಟಿದ್ದಾನೆ. ಪ್ರಕೃತಿ, ಮರ, ಗಿಡ, ಬಳ್ಳಿ, ಪರ್ವತ, ಬೆಟ್ಟ, ಎಲ್ಲ ಕಡೆ ನದಿ, ನದ, ಒಂದ ಎರಡ ಪ್ರಾಣಿಗಳು, ಮೃಗ, ಪಕ್ಷಿಗಳು, ಆನೆ, ವ್ಯಾಘ್ರ, ಸಿಂಹ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾನೆ. ಈ ಅಧ್ಯಾಯದಲ್ಲಿ ಪೂರ್ಣ ಕರುಣೆನೆ, ಕರುಣ ರಸವೇ ತುಂಬಿದೆ ಇಲ್ಲಿ. ಅಲ್ಲಿ ಹೇಳ್ತಾನೆ, ಶ್ರೀರಾಮ ಆಶ್ರಮದ ಕಡೆ ಬರ್ತಿರುವಾಗ ಅವನ ಎಡಗಣ್ಣು ಕೆಳರೆಪ್ಪೆ ಮತ್ತೆ ಮತ್ತೆ ಅದ್ರತು. ಅಲ್ಲಿ ನರಿ ಕೂಗು ಕೇಳ್ದ, ಮತ್ತೆ ಮೃಗ ಪಕ್ಷಿಗಳ ಕೂಗನ್ನ ಅಪ್ರದಕ್ಷಿಣವಾಗಿ ಅವನನ್ನೇ ಸುತ್ತಾಯ್ತು. ಅದೆಲ್ಲ ನೋಡ್ಕೊಂಡು ಬಂದಿದ್ದಾನೆ. ಈಗ ಮುಂದೆ ಬರ್ತಾ ಇದ್ದಾನೆ, ಆಶ್ರಮ ಎಲ್ಲ ಖಾಲಿ ಆಗಿದೆ, ಯಾರು ಇಲ್ಲ ಅಲ್ಲಿ. ಈಗ ಅವನಿಗಿನ್ನೂ ದುಃಖ ಹೆಚ್ಚಾಗ್ತಾ ಇದೆ. ಅವನ್ಗೇನಾಗ್ತಿದೆ, ಎಡಗಣ್ಣಿನ ಕಣ್ಣೀರಪ್ಪೆ ಗಂಡಸರಿಗೆ ಹಾರಬಾರ್ದಂತೆ, ಅದು ಅನಿಷ್ಟ ಅಂತ ಹೇಳಿ ಲಕ್ಷಣ ಶಾಸ್ತ್ರ ಹೇಳುತ್ತೆ. ಗಂಡಸರಿಗೆ ಎಡಗಣ್ಣು ಅದಿರಬಾರ್ದು. ಇವನು ಹಾಗೆ ಆಗಿದೆ, ಅವನ್ಗೆ ಎಡುತ್ತಾ ಇದ್ದಾನೆ, ಮೈಯಲ್ಲಿ ನಡ್ಕ ಬಂದ್ಬಿಟ್ಟಿದೆ. ನೋಡಿ, ಮನುಷ್ಯರಿಗೆ ಬಂದಾಗೆ ರಾಮ ದೇವರು ಆದ್ರೂ ಮಾನವ ರೂಪ ತಾಳಿದಾನೆ. ಕೃಷ್ಣ ಹಾಗಲ್ಲ, ಕೃಷ್ಣ ಮಗುನಿಂದನೇ ಆಟ ಆಡ್ಕೊಂಡು ಎಲ್ಲಾರನ್ನೂ ವಧೆ ಮಾಡ್ಕೊಂಡ್ ಬಂದ್ಬಿಟ್ಟ. ಇವನು ಇಲ್ಲಿವರೆಗೂ ವಧೆ ಮಾಡಿಲ್ಲ. ಈ ರಾಕ್ಷಸರು ಈ ಹೆಂಡತಿಗೋಸ್ಕರನೇ ವಧೆ ಮಾಡ್ಬೇಕಾಯ್ತು ಇವನು. ಹೀಗೆ ಮೈಯಲ್ಲಿ ನಡ್ಕ ತಲೆ ಬಂದ್ಬಿಟ್ಟಿದೆ, ಮೈ ಮೇಲೆ ದುರ್ನಿಮಿತ್ತಗಳಾಗ್ತಾ ಇದೆ. ಸೀತೆ ಕ್ಷೇಮದಿಂದಿರಬಹುದೇ? ಮೊದ್ಲು ಅವನ ಬಾಯಿಂದ ಹೊರಡ್ತಾ ಬಾಯ ಇದೆ ಅದು. ಸೀತೆಯನ್ನು ನೋಡುವ ತವಕದಿಂದ ಬೇಗ ಬೇಗ ನಡೀತಾ ಆಶ್ರಮದ ಬಳಿಗೆ ಬಂದ. ಆಶ್ರಮ ಶೂನ್ಯವಾಗಿತ್ತು, ಮನಸ್ಸಿನ ತಳಮಳ ಹೆಚ್ಚಿತು. ರಘುನಂದನ ಕಳುವಾಳದಿಂದ ಹಾರುವನೋ ಎಂಬಂತೆ ಮೈ ಕೈಗಳನ್ನು ಚಾಲಿಸುತ್ತಾ ಗರಗರನ್ನೇ ಸುತ್ತುತ್ತಾ ಪರ್ಣಶಾಲೆ ಮೂಲೆಗಳನ್ನ ಹುಡುಕಿ ನೋಡ್ತಾ ಇದ್ದಾನೆ. ಎಷ್ಟೋ ಯೋಚನೆ ಮಾಡಿದ್ದಾನೆ, ಎಲ್ಲೋ ರಾಕ್ಷಸರು ಬಿಟ್ಟಿದ್ದಾರೆ ಅಂತ. ಆದ್ರೂ ಮನಸ್ಸು ತಡಿಬೇಕಲ್ಲ ಪಾಪ. ಆಶ್ರಮ ಎಲ್ಲ ಸುತ್ತಾ ಇದ್ದಾನೆ. ಪರ್ಣಶಾಲೆಯಲ್ಲಿ ಸೀತೆ ಇಲ್ಲ ಅನ್ನೋದು ತಿಳಿತು. ದದರ್ಶ ಪರ್ಣಶಾಲಾಂ ಚ ರಹಿತಾಂ ಸೀತೆಯ ತದಾ ಶ್ರೀಯ ವಿರಹಿತಾಂ ಧ್ವಂಸ್ತಾಂ ಹೇಮಂತೆ ಪದ್ಮಿನಿ ಮಿವ. ಅಂದ್ರೆ ಚಳಿಗಾಲದಲ್ಲಿ ಕಾಂತಹೀನವಾಗಿ ಹಾಳು ಬಿದ್ದ ತಾವರೆ ಕೊಳದಂತೆ ಪರ್ಣಶಾಲೆ ಇತ್ತು. ಯಾವ ತಾವರೆ ಕೊಳನು ಚಳಿಗಾಲದಲ್ಲಿ ತಾವರೆನೂ ಬಿಟ್ಟಿರಲ್ಲ, ಯಾವ ಶಬ್ದನೂ ಇಲ್ಲ, ತಣ್ಣಗಿರುತ್ತೆ ನೀರು. ಆಗ ಅಂತ ಪರ್ಣಶಾಲೆ ತಾವರೆ ಕೊಳದಂತೆ ಹಾಳು ಬಿದ್ದಂತೆ ಆಶ್ರಮ ಕಾಣ್ತಾ ಇತ್ತು. ಆಶ್ರಮ ಪ್ರದೇಶದಲ್ಲಿ ಇನ್ನು ಸುತ್ತಲೂ ಮರಗಳಿವೆ. ದುಂಬಿಗಳು ಗುಯ್ ಗುಯ್ ಅಂತ ಶಬ್ದ ಮಾಡ್ತಾ ಇದೆ. ಆ ಪ್ರದೇಶ ಅಳುತ್ತಿದೆಯೋ ಎಂಬಂತೆ ತೋರ್ತು. ರುದಂತಮಿವ ವೃಕ್ಷಶ್ಚ ಮ್ಲಾನ ಪುಷ್ಪ ಮೃಗದ್ವಿಜಂ ಶ್ರಿಯಾ ವಿಹೀನಂ ವಿಧ್ವಸ್ತಂ ಸಂತ್ಯಕ್ತ ವನದೇವತಂ ವಿಪ್ರ ಕೀರ್ಣಾಜಿನ ಕುಶಂ ವಿಪ್ರ ವೃಸೀಕಟಂ ದೃಷ್ಟ್ವಾ ಶೂನ್ಯೋ ಅಟಜಸ್ಥಾನಂ ವಿಲಲಾಪ ಪುನಃ ಪುನಃ. ದುಂಬಿಗಳು ಗುಯ್ ಅಂತ ಶಬ್ದ ಮಾಡ್ತಾ ಇದೆ. ಅದು ಮರಗಳಲ್ಲಿರುವಂತ ಮೃಗ ಪಕ್ಷಿಗಳು ಅಳ್ತಾ ಇದೆಯೇನೋ ಅಂತ ಇವನ್ ಕಿವಿ ಕೇಳಿಸ್ತು. ಸೀತೆ ಪೂಜೆಗೋಸ್ಕರ ಹೂಗಳನ್ನ ಕಿತ್ತು ತಂದಿಟ್ಟಿದ್ದಾಳೆ, ಅವೆಲ್ಲ ಬಾಡಿ ಅಲ್ಲೇ ಬಿದ್ದೋಗಿತ್ತು. ಮೃಗಗಳು ಶಬ್ದ ಮಾಡದೆ ತೆಪ್ಪಗಿದ್ವು. ಅವನು ವನದೇವತೆಗಳು ಹೆದರಿ ಹೊರಟು ಹೋಗಿದ್ರಿಂದ ಆ ಪ್ರದೇಶನೇ ಹಾಳುಗುಂದಿ ಕಾಂತಿಗುಂದಿ ಹಾಳು ಸುರಿತಾ ಇತ್ತು. ಆಗ ಆಶ್ರಮದಲ್ಲಿ ಕೃಷ್ಣಾಜಿನ ದರ್ಬೆ ಅವೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಇನ್ನು ಆ ರಾವಣ ಹೊತ್ಕೊಂಡು ಹೋಗೋ ಬಂದಾಗ ಅಲ್ಲೆಲ್ಲ ಬೇಕಾದಷ್ಟು ಇತ್ತಲ್ಲ, ಎಲ್ಲ ಆ ಕಡೆ ಈ ಕಡೆ ಹೊಟ್ಟೋಗ್ಬಿಟ್ಟಿತ್ತು. ಆಸನ ಚಾಪೆ ಕೃಷ್ಣಾಜಿನ ಎಲ್ಲ ಅತ್ತಿತ್ತ ಚದುರಿ ಹೋಗಿತ್ತು. ಬಿಕೋ ಅಂತಿದೆ ಆಶ್ರಮ. ಶ್ರೀರಾಮನಿಗೆ ದುಃಖ ಉಕ್ಕಿ ಉಕ್ಕಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ವಿಲಾಲಾಪಂ ಪುನಃ ಪುನಃ
ಅಟಜಸ್ಥಾನಂ ದೃಷ್ಟ ಸೀತೆ ಯಾರಾದರೂ ಅಪಹರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವಳೆಲ್ಲಾದರೂ ಅಡಕಿಕೊಂಡಿರ್ಬೋದು, ರಾಕ್ಷಸರು ಭಕ್ಷಿಸಬಹುದು, ವಿನೋದಕ್ಕಾಗಿ ಎಲ್ಲೋ ಅವಿತ್ಕೊಂಡಿರ್ಬೋದು. ಒಬ್ಬಳೇ ಇದಕ್ಕೆ ಹೆದರಿ ನನ್ನನ್ನು ಹುಡುಕ್ತಾ ಇರ್ತಾ ಪುನಃ ಕಾಡಿಗೆ ಅವಳೆಲ್ಲೋ ಬಂದ್ಬಿಟ್ಟಿರ್ಬೋದು ಅಂತ ಹೇಳಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾನೆ ಇದ್ದಾನೆ. ಹೂಗಳನ್ನ ಹಣ್ಣುಗಳನ್ನ ಕೀಳಕ್ಕೆಲ್ಲೋ ಹೋಗಿದ್ದಾಳೆ ಅವಳು, ಸ್ನಾನಕ್ಕೆ ಎಲ್ಲ ಹೋಗಿ ತಾವರೆ ಕೊಳಕ್ ಹೋಗಿರ್ಬೋದು ಅವಳು, ನೀರಿಗಾಗಿ ನದಿಗೆ ಹೋಗಿದ್ದಳೋ ಎಂದು ವಿಲಪಿಸ್ತಾ ಎಷ್ಟು ಅರಸಿದ್ರೂ ಸೀತೆ ಕಾಣಲೇ ಇಲ್ಲ. ಶೋಕದಿಂದ ಶ್ರೀರಾಮನ ಕಣ್ಣುಗಳು ಕೆಂಪಾದವು. ಹೃತಾವ ಭೃತಾವ ನಷ್ಟಾವ ಭಕ್ಷಿತಾವ ಭವಿಷ್ಯತಿ, ಇದಾಳೋ ಸತ್ಲೋ, ರಾಕ್ಷಸರು ತಿನ್ಬಿಟ್ರು ಅಂತ ಹೇಳಿ ಅವಳು ಯೋಚನೆ ಮಾಡ್ತಾನೆ ಇದ್ದಾಳೆ. ನಿಲೀನಾಪ್ಯತವ ಭೀಮರತ್ವ ವನಮಾಶ್ರಿತ, ಎಲ್ಲೋ ಒಂದಲ್ಲಿ ಅಡ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲೋ ಕಾಡಲ್ಲಿ ಹೋಗ್ಬಿಟ್ಟಿದ್ದಾಳೆ ನನ್ನ ಹುಡಿಕೊಂಡು ಅಂತ ಹುಚ್ಚನಂತಾಗಿ ಅವನು ವ್ಯಥೆ ಪಡ್ತಾನೇ ಇದ್ದಾನೆ. ಈಗ ವ್ಯಥೆ ಪಟ್ಟದಾಗ ಇನ್ನು ಇದಕ್ಕೆ ಬರ್ತಾ ಇದ್ದಾನೆ, ಮರದಿಂದ ಮರ, ಬೆಟ್ಟದಿಂದ ಬೆಟ್ಟ, ಕದಂಬ, ಬಿಲ್ವ, ಕರವೀರ, ಮತ್ತಿ, ತಿಲಕ, ಅಶೋಕ, ತಾಲ, ನೇರಳೆ ಇಂಥ ಎಲ್ಲ ಶ್ರೇಷ್ಠವಾದ ಮರಗಳಿದೆ ಕಾಡಲ್ಲಿ. ಆ ಎಲ್ಲ ಮರನು ಕೇಳ್ಕೊಂಡು ಬರ್ತಾ ಇದ್ದಾನೆ. ವೃಕ್ಷಾದ್ ವೃಕ್ಷಂ ಪ್ರದಾವನ್ ಸ ಗಿರೇಶ್ಚಾದ್ರಿಂ ದದನ್ನಾ ದದಿಂ ಬಭೂವ ವಿಲಪನ್ ರಾಮಃ ಶೋಕ ಪಂಕಾರ್ಣ ವಾಪೃತಃ ಅಪಿ ಕಚ್ಚಿತ್ವಯ ದೃಷ್ಟ್ವಾ ಸ ಕದಂಬ ಪ್ರಿಯ ಕದಂಬ ಯದಿ ಜಾನೀಶೆ ಶಂಸ ಸೀತಾಂ ಶುಭಾನನಂ. ಆಶ್ರಮ ಬಿಟ್ಟ ಈಗ ಹೊರಗಡೆ ಬಂದ, ಮರದಿಂದ ಮರಕ್ಕೆ, ಬೆಟ್ಟದಿಂದ ಬೆಟ್ಟಕ್ಕೆ, ಹೊಳೆಯಿಂದ ಹೊಳೆಗೆ ಓಡ್ತಾ ಓಡ್ತಾ ಸುತ್ತ ಹುಡುಕಿ ಸಾಕಾಯ್ತು ಪಾಪ. ಶ್ರೀರಾಮ ಶೋಕವೆಂಬ ಕಸರಿನ ಕಡಲಿನಲ್ಲಿ ಮುಳುಗಿ ಹೋದ. ಕಂಡ ಮರವನ್ನ ಮೃಗವನ್ನ ಕರೆದು ಹುಚ್ಚನಂತೆ ಮಾತಾಡ್ತಾ ಇದ್ದಾನೆ ಪಾಪ. ಕದಂಬ ವೃಕ್ಷ ಇದೆ ಅಲ್ಲಿ, ಅದನ್ನ ಕೇಳ್ತಾ ಇದ್ದಾನೆ. ಕದಂಬ ವೃಕ್ಷವೇ, ನನ್ನ ಪ್ರಿಯೆಯನ್ನ ಕಂಡಿಯಾ? ನಿನ್ ಹೂಗಳೆಲ್ಲ ಅವಳಿಗೆ ಬಹಳ ಪ್ರೀತಿ ಇತ್ತು, ನಿನಗ್ ಗೊತ್ತಿದ್ರೆ ಸೀತೆ ಎಲ್ಲಿದ್ದಾಳೆ ಅಂತ ಹೇಳು. ಆಮೇಲೆ ಬಿಲ್ವ ವೃಕ್ಷದ ಹತ್ರ ಬಂದ, ನೀನು ಸೀತೆಯನ್ನು ಕಂಡಿದ್ರೆ ಹೇಳು, ಎಳೆ ಚಿಗುರಿನಂತೆ ಅವಳು ಮೈಬಣ್ಣ ಇದೆ, ಹಳದಿ ರೇಷ್ಮೆ ಬಟ್ಟೆ ಸೀರೆಯನ್ನು ಹುಟ್ಟಿದಾಳು ಅವಳು, ನಿನ್ನ ಹಣ್ಣುಗಳಂತೆ ಅವಳ ಸ್ತನಗಳು ಇವೆ ಅಂತ ಹೇಳ್ದ. ಸ್ನಿಗ್ಧ ಪಲ್ಲವ ಸಂಕಾಶ ಪೀತ ಕೌಶೇಯ ವಾಸಿನಿ ಶಂ ಸಸ್ವಯದೀವ ದೃಷ್ಟ ಬಿಲ್ವೋಪಮಸ್ತನಿ ಅಥವಾ ಅರ್ಜುನ ಶಂಸ ತ್ವಂ ಪ್ರಿಯಾಂ ತಾಂ ಅರ್ಜುನ ಪ್ರಿಯಾಂ ಜನಕಸ್ಯ ಸುತ ಬೀರ್ಯುರ್ಯದಿ ಜೀವತೀವ ನಾವ. ಎಲೆ ಕರವೀರ ಹೇಳ್ತಾ ಇದ್ದಾಳೆ, ನನ್ನ ಕಾಂತಿಯನ್ನ ಕಂಡಿಯಾ? ಅವಳಿಗೆ ಕರವೀರದ ಹೂವುಗಳನ್ನ ಕಂಡ್ರೆ ಬಹಳ ಪ್ರೀತಿ. ಅವಳು ಜನಕರಾಜನ ಮಗಳು, ಜನಕಸ್ಯ ಸುತ ಬೀರು, ಅವಳು ಜನಕನ ರಾಜನ ಮಗಳು. ಅವಳು ಸ್ವಲ್ಪ ಹೆದರಿಕೆ ಸೊಬರ್ದವಳು, ಬೀರು ಅವಳು. ಆ ಸೀತೆ ಬದುಕಿದಾಳೋ ಇಲ್ವೋ ಹೇಳು ಅಂತ ಅವನು ಕೇಳ್ತಾ ಇದ್ದಾನೆ. ಆಗ ಈ ಅತ್ತಿ ಮರಕ್ಕೆ ಬಂದ. ಇವಾಗ ಮೈಥಿಲಿಯ ವಿಷಯ ಇದಕ್ಕೆ ಗೊತ್ತಿರ್ಬೋದು ಅಂತ ಹೇಳಿ, ಕಕುಬೋರೋಂ ತಾಂ ಯಕ್ತಂ ಜಾನಾತಿ ಮೈಥಿಲೀಂ ಯತ ಪಲ್ಲವ ಪುಷ್ಪಾಡ್ಯೋ ಬಾತಿ ಹೇಷ ವನಸ್ಪತಿ ಅಂತ. ಈ ಮತ್ತಿ ಮರಕ್ಕೆ ಮೈಥಿಲಿ ವಿಷಯ ಗೊತ್ತಿರ್ಬೇಕು. ಯಾಕೆಂದ್ರೆ ಅವಳು ಅದ್ರ ಚಿಗುರಿಗೊಂದು ಹೂ ಬಿಡುತ್ತಂತೆ ಮತ್ತಿ ಮರದಲ್ಲಿ. ಆ ಚಿಗುರಿನ ಜೊತೆನೆ ಅವಳು ಆಟ ಆಡ್ತಾ ಇದ್ಲಂತೆ ಹೂಗಳ ಜೊತೆ. ಅದಕ್ಕೆ ನಿನಗ್ ಗೊತ್ತಿರ್ಬೋದು ಅವಳು, ಎಲೆ ಮರವೇ, ನನ್ನ ಸೀತೆಯ ತೊಡೆಗಳು ನಿನ್ನಂತೆ ಚೆಲುವಾಗಿತ್ತು. ಓಹೋ, ಈ ವೃಕ್ಷ ಶ್ರೇಷ್ಠದ ಸುತ್ತಲೂ ದುಂಬಿಗಳು ಹಾಡ್ತಾ ಇವೆ. ಈ ತಿಲಕ ವೃಕ್ಷಕ್ಕೆ ಸೀತೆಯ ವೃತ್ತಾಂತ ತಿಳಿದಿರಬಹುದು. ಓ ಮರವೇ, ನನ್ನ ಸೀತೆಗೆ ನಿನ್ನ ಹೂಗಳನ್ನ ಕಂಡ್ರೆ ಬಹಳ ಆಸೆ ಅಂತ ಹೇಳ್ತಾ ಇದ್ದಾನೆ. ಆಯ್ತು, ತಿಲಕ ವೃಕ್ಷನೂ ಆಯ್ತು. ಇವಾಗ 7-8 ಆಯ್ತು. ಈಗ ನೋಡಿ ಮುಖ್ಯವಾದ್ದು ಇದು ಅಶೋಕ ವೃಕ್ಷ. ಈಗ ರಾವಣ ತಂದು ಅಶೋಕ ವೃಕ್ಷದ ಕೆಳಗಡೆ ಅಶೋಕ ಒಂದಲ್ಲೇ ಕೂರ್ಸಿದಾನೆ. ಅಶೋಕ ಶೋಕಾಪನುದ ಶೋಕೋಪಹತ ಚೇತಸಂ ತ್ವನ್ನಾಮಾನಂ ಕುರು ಕ್ಷಿಪ್ರಂ ಪ್ರಿಯ ಸಂದರ್ಶನೇನ ಮಾಂ. ನೋಡಿ ಎಷ್ಟಾಗಿದೆ. ಅಶೋಕ ಶೋಕಾಪನುದ, ಅಶೋಕ ಶೋಕವನ್ನೇ ನಿವಾರಣೆ ಮಾಡುವಂತ ಒಂದು ಮರ. ಅಯ್ಯ ಅಶೋಕ ವೃಕ್ಷ, ಶೋಕವನ್ನು ಪರಿಹರಿಸ್ತೀಯ ಅಂತ ನಿನಗೆ ಹೆಸರು. ನಾನು ಶೋಕದಿಂದ ದಿಕ್ಕು ಕಾಣದೆ ನಿನ್ನ ಹತ್ರ ಬಂದಿದ್ದೀನಿ. ನನ್ನ ಪ್ರಿಯೆಯನ್ನ ತೋರಿಸು, ನಿನ್ನಂತೆ ನನ್ನನ್ನ ಅಶೋಕನನ್ನಾಗಿ ಮಾಡು, ಆ ಶೋಕ ಇಲ್ದವನನ್ನಾಗಿ ಮಾಡು ಅಂತ ಹೇಳಿ ಅಶೋಕ ವೃಕ್ಷದ ಹತ್ರ ನಿಂತ್ಕೊಂಡು ಅಳ್ತಾ ಇದ್ದಾನೆ. ಮುಂದೆ ತಾಳೆ ಮರ ಬಂತು. ಯದಿ ತಾಲ ತ್ವಯಾ ಪೃಷ್ಟ ಪಕ್ವತ ಫಲಸ್ತನಿ ಕಥಯಸ್ವ ವರಾರೋಹಂ ಕಾರುಣ್ಯಂ ಯದೀತೆ ಮಯಿ.
ಓ ತಾಳೆ ಮರುವೆ, ಮಾಗಿದ ತಾಳೆಯ ಹಣ್ಣುಗಳಂತೆ ಸ್ತನಗಳಿರುವ ಒಬ್ಬ ಸುಂದರಿಯನ್ನ ನೀನ್ ನೋಡಿಯಾ ಅಂತ. ಅವನು ಸೀತೆ ಹೆಸರು ಹೇಳ್ತಾ ಇಲ್ಲ ಇಲ್ಲಿ ನೋಡಿ. ಮಾಗಿದ ತಾಳೆಯ ಹಣ್ಣುಗಳಂತೆ ಸ್ತನ ಇರುವಂತ ಒಬ್ಳು ಸ್ತ್ರೀ ಇಲ್ಲಿ ಬಂದಿದ್ದಾಳೆ, ಆ ಸುಂದರಿ ನಾನು ನೀನ್ ನೋಡಿದ್ಯಾ ಅಂತ ಕೇಳ್ತಾನೆ. ನನ್ನಲ್ಲಿ ಮರ್ಕ ಇದ್ರೆ ಅವಳು ಎಲ್ಲಿರೋಳು ಇದ್ದಾಳೆ ಅಂತ ಹೇಳು. ಆಮೇಲೆ ಬಂದ ಇನ್ನೊಂದು ಪುಷ್ಪ. ಯದಿ ತೃಷ್ಟ್ವಾ ತಯಾ ಸೀತಾ ಜಂಬೂ ಜಾಂಬನದ ಪ್ರಭಾ ಪ್ರಿಯಾಂ ಯದಿ ವಿಜಾನೀಶೆ ನಿಶಂಕಃ ಕಥಯಸ್ವಮೇ. ಈಗ ನೇರಳೆ ಮರ, ಬಂಗಾರದ ಮೈಬಣ್ಣ, ಅದಕ್ಕೆ ನನ್ನ ಸೀತೆಯನ್ನ ಕಂಡಿಯಾ ಅಂತ ನೇರಳೆ ಮರ ಕೇಳ್ತಾ ಇದ್ದಾನೆ. ಗೊತ್ತಿದ್ರೆ ನಿರ್ಭಯವಾಗಿ ಹೇಳು. ಓ ಕಣಿಗಲ ಗಿಡವೆ, ಅಂದವಾದ ಹೂಗಳಿಂದ ಈ ದಿನ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಕಣಗಿಲು ಹೂವು ಶ್ರೇಷ್ಠ ಪೂಜೆಗೆ. ಅದರಿಂದ ಅಂದವಾದ ಹೂಗಳಿಂದ ನೀನು ಚೆನ್ನಾಗಿ ಕಾಣ್ತಿದ್ಯಾ. ನನ್ನ ಪ್ರಿಯಗೆ ಕಣಿಗೆ ಹೂಗಳು ಅಂದ್ರೆ ಬಹಳ ಅಭಿರುಚಿ. ನೀನು ಅವಳನ್ನ ನೋಡಿದ್ಯಾ? ನೋಡಿದ್ರೆ ಹೇಳು ಅಂತ ಹೇಳಿ ಪುನಃ ಪುನಃ ಅದನ್ನ ಕೇಳ್ತಾ ಇದ್ದಾನೆ. ಇನ್ ಬರುತ್ತೆ ಸಾಲ್ ಮರಗಳು, ಒಟ್ಟೊಟ್ಟಿಗೆ ಆ ಪದಗಳು. ಚೂತ ನೀಪ ಮಹಾ ಸಾಲ ಪನಸಾನ್ ಕುರ್ವಾನ್ ದವಾನ್ ದಾಡಿಮಾ ನಸವಾನ್ ಗತ್ವಾ ದೃಷ್ಟ್ವಾ ರಾಮೋ ಮಹಾಯಶಃ ಬಕುಲ ನಾಥ ಪುನ್ನಾಗಾನ್ ಚಂಪಕಾನ್ ಕೇತಕೀಸ್ತತ ಪೃಚ್ಛನ್ ರಾಮೋ ವನೆ ಭ್ರಾಂತ ಉನ್ಮತ್ತ ಯುವಾಲಕ್ಷತೆ. ಈಗ ಹಲುಪ್ತಾ ಇದ್ದಾನೆ. ಇನ್ನು ಎಲ್ಲಾ ಮರದ ಹೆಸರು ಹೇಳ್ತಾ ಇದ್ದಾನೆ. ಮಾವು, ಈಚಲು, ಸಾಲ, ಹಲಸು, ಗೋರಂಟೆ, ದವ, ದಾಳಿಂಬ, ಬಂದೂಕ, ಬಕುಳ, ಪುನ್ನಾಗ, ಸಂಪಗೆ, ಕೇದಿಗೆ ಇಂಥ ಗಿಡಮರಗಳನ್ನೆಲ್ಲ ಕಂಡು ಸೀತೆಯನ್ನ ಕೇಳ್ತಾ ಕೇಳ್ತಾ ಶ್ರೀರಾಮ ಉನ್ಮತ್ತನಂತೆ ಅಲೆದಾಡ್ತಾ ಇದ್ದಾನೆ ಪಾಪ. ಈ ಅಳೆದಾಟದಲ್ಲಿ ಅವನ್ಗೆ ಮೃಗಗಳು ಜ್ಞಾಪಕ ಬಂತು. ಕಾಡಲ್ಲಿ ಬರೀ ಮರ ಒಂದೇನ ಇರೋದು, ಮೃಗಗಳಿದೆ. ಹುಲಿ, ಕರಡಿ, ಸಿಂಹ, ಜಿಂಕೆ, ಆನೆ ಎಲ್ಲ ಇದೆ. ಅಥವಾ ಮೃಗ ವಾಕ್ಷಿಂ ಮೃಗ ಜಾನಾಸಿ ಮೈಥಿಲಿ ಮೃಗ ವಿಪ್ರೇಕ್ಷಣಿ ಕಾಂತ ಮೃಗಿಬಿಹಿ ಸಹಿತ ಭವೇತ್. ಮೊದಲು ಕಂಡಿದ್ದೆ ಹರಿಣಿ ಅವನ್ಗೆ. ಅವನು ಹೇಳ್ತಾ ಇದ್ದಾನೆ, ಕಾಡಿನಲ್ಲಿ ಮೃಗಗಳನ್ನ ಕಂಡಾಗ ಅವನು ಹೇಳ್ತಾನೆ, ಹರಿಣ ಮೊದಲು ನೋಡಿದ್ದು. ಹರಿಣ ನೇತ್ರಿಯಾದ ಮೈಥಿಲಿ ಎನ್ನುವಲಿಯ. ಹರಿಣದಂತೆ ಜಿಂಕೆ ಕಣ್ಣಿದ್ದಂಗೆ ಅವಳು ಕಣ್ಣಿತ್ತಂತೆ. ಅವಳು ನಿಂತಂತೆಯೇ ಚಂಚಲಾಕ್ಷಿ, ಸುತ್ತಲೂ ಕಣ್ಣನ್ನು ಹೊರಳಿಸ್ತಾಳೆ ಅವಳು, ಚಂಚಲೆ ಅವಳು. ಹೆಣ್ಣು ಜಿಂಕೆಗೊಡನೆ ಆಡಲು ಅವಳು ಹೋಗಿರ್ಬಹುದೇ. ಈಗ ಅವನನ್ನ ಜಿಂಕೆ ತಗೊಂಬ ಅಂತಾನೆ ಕಳಿಸಿತ್ತಾನೆ ಅವಳು. ಅದಕ್ಕೆ ಜಿಂಕೆ ಜೊತೆ ಹೀಗೆ ಹೇಳ್ತಾ ಇದ್ದಾನೆ ಅವನು. ಹೆಣ್ಣು ಜಿಂಕೆಗೊಡನೆ ಆಡಲು ಹೋಗಿರ್ಬೋದೇ ಅವಳು ಅಂತ ಹೇಳ್ತಾನೆ. ಆಮೇಲೆ ಗಜಾನಾ ಸೌರೂರ್ಯದಿ ದೃಷ್ಟ್ವಾ ತ್ವಯಾ ಭವೇತ್ ತಾಂ ಮನ್ಯೇ ವಿದಿತಾಂ ತುಭ್ಯಮಕ್ಯಾಂ ಹಿ ವರಾವಾರಣ. ಓ ಗಜರಾಜ, ನಿನ್ನ ಸೊಂಡಿನಂತೆ ಅವಳ ತೊಡೆ ಇತ್ತು ಅಂತ ಸೊಂಡಿಗೊಳಿಸಿದಾನೆ ಅವಳ ತೊಡೆನ. ನೀನು ಅವಳನ್ನು ಕಂಡಿರಬಹುದೆಂದು ತಿಳಿದಿದ್ದೀನಿ. ನನ್ ಸೀತೆ ಎಲ್ಲಿದ್ದಾಳೆ ಹೇಳು. ಅಯ್ಯ ವ್ಯಾಘ್ರ, ಚಂದ್ರಮುಖಿಯಾದ ನನ್ನ ಕಾಂತೆ ಸುದ್ದಿ ಏನಾದ್ರೂ ನಿನಗೆ ಗೊತ್ತೇ? ಬರೆಮಾಚತೆ ಹೇಳು, ಹೆದರುಬೇಡ ಅಂತ. ಶಾರ್ದೂಲ ಯದಿ ಸಾ ದೃಷ್ಟ್ವಾ ಪ್ರಿಯ ಚಂದ್ರ ನಿವಾನನ ಮೈಥಿಲಿ ಮಮ ವಿಸ್ರಬ್ಧಂ ಕಥಯಸ್ವ ನಾತೆ ಭಯಂ. ವ್ಯಾಘ್ರನ್ ಕೇಳಾಯ್ತು, ಹರಿಣಿ ಆಯ್ತು, ಗಜ ಆಯ್ತು. ಕಿಂ ದಾವಸಿ ಪ್ರಿಯೇ ದೂರಂ ದೃಷ್ಟ್ವಾಸಿ ಕಮಲೇಕ್ಷಣೆ. ಇನ್ನು ಎಲ್ಲಿ ಹೋಗಿದ್ದಾಳಪ್ಪ ಇವಳು? ವ್ಯಕ್ತೈರಾಚ್ಛಾದ್ಯ ಚಾತ್ಮಾನಂ ಕಿಂ ಮಾಂ ನಾ ಪ್ರತಿಭಾಷಸೆ. ಆಗ ವ್ಯಾಘ್ರರಾಜನ್ ನೋಡಿ ಹೇಳಿದಾನೆ, ನನ್ನ ಚಂದ್ರಮುಖಿ ಸೀತೆ, ನನ್ನ ಕಾಂತೆ, ಏನಾದ್ರೂ ಸುದ್ದಿ ಏನಾದ್ರೂ ನಿನಗೆ ಗೊತ್ತೇ ವ್ಯಾಘ್ರರಾಜ ಅಂತ ಕೇಳ್ದ. ಮರೆಮಾಚತೆ ಹೇಳು, ಹೆದರುಬೇಡ ಅಂತ ಹೇಳ್ತಿದ್ದಾನೆ. ಮತ್ತೆ ಭ್ರಾಂತಿಯಿಂದ ಹಲುಕ್ತಾ ಇದ್ದಾನೆ. ಹಾ ಪ್ರಿಯೇ, ನೀನ್ ನನ್ನನ್ನು ಕಂಡುಬಿಟ್ಟೆ. ಆಮೇಲೆ ಈಗ ಹುಚ್ಚರು ಆಡೋದು ಹಿಂಗೆ ತಾನೆ, ಕಾಣ್ತಿದ್ರು ಕಂಡೆ ಅಂತ ಹೇಳೋದು. ಇದೊಂದು ವಿರಹಾವಸ್ಥೆ ಪರಮಾವಧಿ, ಇದೊಂದು ವಿರಹಾವಸ್ಥೆಯ ಪರಮಾವಧಿ ಅಂತ ಹೇಳ್ತಾರೆ ಇದಕ್ಕೆ. ಮತ್ತೆ ಅವನೇನ್ ಹೇಳ್ತಾ ಇದ್ದಾನೆ, ಭ್ರಾಂತಿಯಿಂದ ಹಲುಕ್ತಾ ಇದ್ದಾನೆ. ಆ ಪ್ರಿಯೇ, ನಿನ್ನನ್ನು ಕಂಡುಬಿಟ್ಟೆ, ಏಕೆ ದೂರ ಓಡ್ತೀಯ? ಎಲೆ ಕಮಲೇಕ್ಷಣೆ, ಮರಗಳ ಹಿಂದೆ ಬಚ್ಚಿಟ್ಕೊಳ್ತಿದೀಯಾ? ನನ್ನೊಡನೆ ನೀನ್ ಯಾಕೆ ಮಾತಾಡ್ತಾ ಇಲ್ಲ? ಕಿಂ ದಾವಸಿ ಪ್ರಿಯೇ ದೂರಂ ದೃಷ್ಟ್ವಾಸಿ ಕಮಲೇಕ್ಷಣೆ ವೃಕ್ಷೈರಾಚ್ಛಾದ್ಯ ಚಾತ್ಮಾನಾಂ ಕಿಂ ಮಾಂ ನಾ ಪ್ರತಿಭಾಷತೆ. ನೀನ್ ಯಾಕೆ ಮಾತಾಡ್ತಾ ಇಲ್ಲ ಅಂತ. ಇಲ್ಲಿ ಈ ಬಹಳವಾಗಿ ಹಚ್ಕೊಂಡ್ಬಿಟ್ರೆ, ಯಾರನ್ನಾದ್ರೂ ಒಬ್ಬರನ್ನ ಮನಸ್ಸಿನಲ್ಲಿ ತುಂಬಾ ಹಚ್ಕೊಂಡ್ಬಿಟ್ರೆ ಎಲ್ಲೆಲ್ಲಿಯೋ ಅವರೇ ಅವ್ರ ಮನಸ್ಸಿನಲ್ಲಿ ಕಾಣ್ತಾ ಇದ್ದಾರೆ. ಮನಸ್ಸಿನಲ್ಲಿ ಇರೋದೇ ಅಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇರುತ್ತೆ. ಇದು ವಿರಹಿಗಳಿಗೆ ಇದೊಂದು ಪ್ರತ್ಯಕ್ಷಾನುಭವವಾದಂತ ಒಂದು ಪ್ರಕರಣ ಇದು. ಹಾಗೂ ಹೇಳ್ತಾನೆ, ತಿಷ್ಟ ವರಾರೋಹೇ ನಾತೆ ಅಸ್ತಿ ಕರುಣಾಮಯಿ ನಾತ್ಯರ್ಥಂ ಹಾಸ್ಯಶೀಲಾಸಿ ಕಿಮರ್ಥಂ ಮಾಮುಪೇಕ್ಷಸೆ. ಅಲ್ಲಿ ಅವಳು ನಿಂತೇ ಇಲ್ಲ ಪಾಪ.
ಆ ಒಂದು ಪ್ರಾಣಿನ ಮರನ ನೋಡಿ ಹೇಳ್ತಾಳೆ, ಏ ಚೆಲ್ವೆ, ನಿಲ್ಲು ನಿಲ್ಲು, ನನ್ನಲ್ಲಿ ನಿನಗೆ ಮರುಕ ಬೇಡವೆ? ನೀನ್ ಇಷ್ಟೊಂದು ಹಾಸ್ಯ ಮಾಡ್ತಾ ಇರ್ಲಿಲ್ಲ, ಏನ್ ಇವಾಗ ಇಷ್ಟೊಂದು ಹಾಸ್ಯ ಮಾಡ್ತೀಯ ಸೀತೆ? ನನ್ನನ್ನೇಕೆ ಉಪೇಕ್ಷೆ ಮಾಡ್ತಾ ಇದೀಯಾ ನೀನು? ಆಹಾ, ನಿನ್ ಪೀತಾಂಬರ ಕಂಡು ಹೋಯ್ತು. ಅವನ್ಗೆ ಅವಳ ಸೀರೆ ಮೇಲೆ ಗಮನ. ಪಾಪ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಿನ್ ಪೀತಾಂಬರ ಕಾಣಿಸ್ತಾ ಇದೆ, ನೀನ್ ಓಡ್ ಹೋಗೋದನ್ನ ನಾನು ನೋಡ್ಬಿಟ್ಟೆ. ಈಗ ನನ್ನಲ್ಲಿ ಸ್ನೇಹ ಇದ್ರೆ ಅಲ್ಲಿಗೆ ನಿಲ್ಲು ಅಂತ ಹೇಳ್ತಾನೆ. ತಿಷ್ಟ ತಿಷ್ಟ ವರಾರೋಹೆ ಪೀತ ಕೌಶಲ್ಯ ಕೇಣಾಸಿ ಸೂಚಿತ ವರವರ್ಣಿನಿ ದಾವಂತ್ಯಪಿ ಮಯ ದೃಷ್ಟ ತಿಷ್ಟ ಯದ್ಯಸಿ ಸೌಹರ್ದಂ. ನಿಲ್ಲು ನಿಲ್ಲು ಅಂತ ಹೇಳ್ತಾಳೆ. ಆಮೇಲೆ ಆ ಹುಡುಗಿ ಈ ಸಂಕಟದಲ್ಲಿ ಅವನು ತೊಳೆದಾಡ್ತಿದ್ದಾನೆ. ಹೀಗೆ ಹತ್ರ ಹೋಗ್ತಾನೆ ಮರದ ಹತ್ರ. ಅವಳು ಸೀತೆ ಎಲ್ಲ, ಅವಳನ್ನ ಯಾರೋ ಕೊಂದಾಕಿರ್ಬೇಕು, ಅವಳ ನಕ್ರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಈ ಸಂಕಟದಲ್ಲಿ ತಾನು ತೊಳಲ್ತಾ ಇದ್ರು ನನ್ನನ್ನು ಅವಳು ಉಪೇಕ್ಷಿಸೋಳೆ. ಇಲ್ಲ, ಮಾಂಸಾಹಾರಿಗಳಾದ ರಾಕ್ಷಸರು ಈ ಹುಡುಗಿನ ತಿಂದೇ ಹಾಕ್ಬಿಟ್ಟಿದ್ದಾರೆ. ನಾನಿಲ್ಲದಾಗ ನನ್ನ ಇನಿಯಳನ್ನ ಹಿಸಿದು ರಾಕ್ಷಸರು ಅವಳನ್ನ ತಿಂದ್ಬಿಟ್ಟಿದ್ದಾರೆ ಅಂತ. ಹಾಗೆ ಈಗ ಅವಳು ಹಲ್ಲು, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಹೇಳ್ತಾ ಇದ್ದಾನೆ. ಈಗ ಹೇಳ್ತಾನೆ, ಅವು ಇವಳನ್ನ ಹೇಗ್ ತಿಂದಿರ್ಬೋದು, ಯಾವ್ಯಾವ ಭಾಗ ಹೇಗ್ ತಿಂತಾ ಇದೆ ಅಂತ ಅವನು ಕಲ್ಪನೆ ಮಾಡ್ಕೋತಾ ಇದ್ದಾನೆ. ನೂನಂ ತಚ್ಚು ದಂತೋಷ್ಟಂ ತದ್ಭುಜಂ ತತ್ ದಂದೋಷ್ಟಂ ಸುನಾಸಂ ಚಾರುಕುಂಡಲಂ ಪೂರ್ಣಚಂದ್ರಂ ನಿಭಂ ಗ್ರಸ್ತಂ ಮುಖಂ ನಿಷ್ಪ್ರವಾತಂ ಗತಂ. ಶುಭ್ರವಾದ ಅವಳ ಹಲ್ಲುಗಳು, ಅವಳ ತುಟಿ, ಅಂದವಾದ ಮೂಗು, ಹೊಳೆಯುವಂತ ಕರ್ಣ ಕುಂಡಲ, ಪೂರ್ಣಚಂದ್ರನಂತಿರುವ ಆ ಮುಖ ಎಷ್ಟು ಚರವಾಗಿತ್ತು. ರಾಕ್ಷಸರು ತಿನ್ನುವಾಗ ಅಯ್ಯೋ ಅದು ಕಾಂತಿಗುಂದಿ ಎಷ್ಟು ಸ್ವರ್ಗೋಯ್ತೋ ಅಂತ ಚಿಂತೆ ಮಾಡ್ತಾ ಇದ್ದಾನೆ ಪಾಪ. ಎಲ್ಲ ಅವಳ ಕೊರಳು ಎಷ್ಟು ಚೆನ್ನಾಗಿತ್ತು, ಸಂಪಿಗೆ ಹೂವಿನ ಬಣ್ಣ, ಅದ್ರ ಮೇಲೆ ಮುಕ್ತಾಹಾರ ಹಾಕೊಂಡಿದ್ಲು. ಆ ಕೊರಳನ್ನ ಇದು ಪಕ್ಷಿ ಯಾವುದೋ ಪ್ರಾಣಿ ತಿಂದು ಹಾಕ್ಬಿಟ್ಟಿರ್ಬೋದು. ನೂನಂ ವಿಕ್ಷಿಪ್ಯ ಮಾಡೌ ತೌ ಬಾಹು ಪಲ್ಲವ ಕೋಮಲೌ ಭಕ್ಷಿತೌ ವೇಪ ಮಾನಾಗ್ರೌ ಸಹಸ್ತಾಭರಣಾಂಗದೌ ಅಂತ. ಅವಳು ಮುಕ್ತಾಹಾರ ಹಾಕೊಂಡಿದ್ದಾಳೆ, ಅಂದ್ರೆ ಮುತ್ತಿನ ಹಾರ ಹಾಕೊಂಡಿದ್ದಾಳೆ. ನನ್ನ ಕಾಂತೆ ಗೋಳಾಡ್ತಾ ಇರುವಾಗ ಆ ಕೋಮಲವಾದ ಕೊರಳನ್ನು ತಿಂದಾಕ್ಬಿಟ್ಟಿವೆ. ಆ ರಾಕ್ಷಸರು ಏನು ಮುರಿದು ತಿಂದ್ಬಿಟ್ಟಿದಾರೋ ಏನೋ ಅಂತ ಚಿಂತೆ ಮಾಡ್ತಾನೆ. ಚಿಗುರಿನಂತೆ ಕೋಮಲವಾದ ಕೈಗಳು ಅವಳದ್ದು. ಮಯಾ ವಿರಹಿತ ಬಾಲ ರಕ್ಷಸಾಂ ಭಕ್ಷಣಾಯ ವೈ ಸಾರ್ಥನೇವ ಪರಿತ್ಯುಕ್ತ ಭಕ್ಷಿತ ಬಹುಬಾಂಧವ. ಹಾ ಲಕ್ಷ್ಮಣ ಮಹಾಬಾಹೋ ಪಶ್ಯಸಿ ತ್ವಂ ಪ್ರಿಯಾಂ ಕ್ವಚಿತ್. ಹಾ ಪ್ರಿಯೆ ಕ್ವಗತ ಭದ್ರೆ ಹಾ ಸೀತೇತಿ ಪುನಃ ಪುನಃ. ಅವಳ ಕೈ ತುಂಬಾ ಪಾಪ ಬಳೆ ಹಾಕೊಂಡಿದ್ಲು, ಜೊತೆಗೆ ಕೋಮಲವಾದ ಕೈಗಳನ್ನ ಆ ಸಮಯದಲ್ಲಿ ಅವಳು ಹೇಗೆ ಕೊಡುದ್ಲೋ ಏನೋ. ಹೂವನೆ ಹಾರಿ ಕೈಗಳು ಎಷ್ಟು ನಡುಗಿದ್ವೋ ಏನೋ. ಕೈ ಬಳೆ ಅಂಗದಗಳ ಸಹಿತ ರಾಕ್ಷಸರು ತೋಳುಗಳನ್ನೇ ತಿಂದ್ಬಿಟ್ಟಿರ್ತಾರೆ ಅವರು. ಆ ಬಾಲೆಯನ್ನ ರಕ್ಷಿಸಲು ರಾಕ್ಷಸರು ತಿನ್ನಲೆಂದೇ ನಾನು ಬಿಟ್ಟು ಹೋದ್ನೆ. ಈ ರಾಕ್ಷಸರಿಗೆ ಆಹಾರ ಮಾಡ್ಬಿಟ್ಟು ನಾನು ಹೋಗ್ಬಿಟ್ನಲ್ಲ. ಬಂಧುಗಳಿದ್ರು ಅಬಲಿಯಾದ ಹೆಂಗಸನ್ನ ದಾರಿ ಹೋಗ್ರು ನಡುದಾರಿಯಲ್ಲಿ ಬಿಟ್ಟು ಹೋದಂತಾಯ್ತು. ಹೀಗೆ ಲಕ್ಷ್ಮಣನ್ ಕೇಳ್ತಾನೆ, ಹಾ ಮಹಾಬಾಹು ಲಕ್ಷ್ಮಣ ಪಶ್ಯಸಿ ತ್ವಂ ಪ್ರಿಯ ಕ್ವಚಿತ್. ಹಾ ಪ್ರಿಯೇ ಕ್ವಾಗತ ಭದ್ರೆ ಹಾ ಸೀತೇತಿ ಪುನಃ ಪುನಃ. ಲಕ್ಷ್ಮಣ, ನಿಂಗೆಲ್ಲಾದ್ರೂ ಸೀತೆ ಕಾಣಿಸ್ತಾ ಇದ್ದಾಳಾ? ಹಾ ಪ್ರಿಯೇ ಸೀತೆ ಎಲ್ಲಿ ಹೋದೆ ಎಂದು ಮತ್ತೆ ಮತ್ತೆ ವಿಲಪಿಸ್ತಾ ಇದ್ದಾನೆ. ಹೀಗೆ ಶ್ರೀರಾಮ ಗೋಳಿಡ್ತಾ ವನದಿಂದ ವನಕ್ಕೆ ಧಾವಿಸ್ತಾ ಇದ್ದಾನೆ. ಕೆಲವು ಕಡೆ ಭ್ರಾಂತಿಯಿಂದ ಸೀತೆಯನ್ನೇ ಕಂಡಂತಾಗಿ ಓಡ್ತಾ ಇದ್ದಾನೆ. ಸೀತೆಯನ್ನು ಹೋದುವ ಲತೆ ಬಳ್ಳಿಗಳನ್ನೆಲ್ಲ ಸೀತೆಯೇ ಅಂತ ಹೇಳಿ ಮರಳಾಗ್ತಾ ಇದ್ದಾನೆ. ಕಾಂತೆಯನ್ನ ಅರಸ್ತಾ ಹುಚ್ಚನಂತಾಗ್ಬಿಟ್ಟಿದ್ದಾನೆ. ಒಂದೆಡೆಯೂ ನಿಲ್ಲದೆ ವನ, ನದಿ, ಬೆಟ್ಟದಲ್ಲಿ ಹರಿಯುವ ಹಳ್ಳ ಕೊಳ್ಳ, ಅರಣ್ಯ ಎಲ್ಲ ಕಡೆ ಅಲ್ದಾಗೋಯ್ತು. ಈ ರೀತಿ ಶ್ರೀರಾಮ ಎಡಬಲದ ಸಕಲ ವನಪ್ರದೇಶಗಳನ್ನು ಹುಡುಕಿದಾನೆ. ಎಲ್ಲಿಯೂ ಅವನ ಆಸೆ ಒಲಿಸ್ಲೇ ಇಲ್ಲ. ತಥಾಸ ಗತ್ವಾ ವಿಪುಲಂ ಮಹದ್ವನಂ ಪರಿತ್ಯ ಸರ್ವಂ ತ್ಯಕ್ತ್ವಾ ಮೈಥಿಲಿಂ ಪ್ರತಿ ಅನಿಷ್ಠಿತಾಶಾಃ ಸಾ ಚಕಾರ ಮಾರ್ಗಣೆ ಪುನಃ ಪ್ರಿಯಾಯಾಃ ಪರಮಂ ಪರಿಶ್ರಮಂ. ಎಲ್ಲಿಯೂ ಅವನ ಆಸೆ ಈಡೇರಲಿಲ್ಲ. ಆದ್ರೂ ತನ್ನ ಕಾಂತಿಯನ್ನು ಹುಡುಕುವುದಾಗಿ ಆಯಾಸವನ್ನೂ ಪರಿಗಣಿಸದೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಪ್ರಯತ್ನ ಒಂದೆರಡನ್ನ ತೊರವೆ ರಾಮಾಯಣದ 2 ಪದ್ಯದಲ್ಲಿ ಅದನ್ನ ಹೇಳ್ತೀನಿ. ಹೀಗೆ ಇದರೊಳಗೆ 2 ಪದ್ಯದಲ್ಲಿ ಕುಮಾರ ವಾಲ್ಮೀಕಿ ಅಂತಾನೆ ನರಹರಿಗೆ ಹೆಸರು. ಈತ ಇದರೊಳಗೆ ಆ 2 ಪದ್ಯಗಳಲ್ಲಿ ರಾಮ ಈ ದುಃಖ ಪರಿಹಾರ ಮಾಡೋಕ್ಕೋಸ್ಕರ ಒಂದು ತಾವರೆ ಕೊಳದಲ್ಲಿ ಅವನು ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ನೀರಲ್ಲಿ. ಆ ನೀರಲ್ಲಿ ಕೂತಾಗ
ಅಲ್ಲಿ ಶ್ರೀರಾಮ ಪತ್ನಿ ವಿರಹದಿಂದ ವಿಹರಿಸ್ಕೊಳ್ಳೋಕ್ಕೋಸ್ಕರ ಸರೋವರದೊಳಗೆ ಹೋಗಿ ಕುಳಿತಿದ್ದಾನೆ. ಅಲ್ಲಿ ತಾವರೆಯನ್ನ ಕಂಡು ಕವಿ ಮಾತಿನಲ್ಲಿ ಅವನು ಒಂದು ಪದ್ಯ ಅಲ್ಲಿ ಹೇಳ್ತಾನೆ ನೋಡಿ, ಅಲ್ಲಿ ಷಟ್ಪದಿ ಒಂದಿದೆ, ಅದನ್ನ ಒಂದು ಹೇಳ್ತೀನಿ, ಯಾಕೆಂದ್ರೆ ಗಮಕಿನೂ ಆಗಿದ್ರಿಂದ ಒಂದೆರಡು ಪದ್ಯದ ರುಚಿ ತೋರಿಸೋಣ ಅಂತ ಅಷ್ಟೇ. ಬಿಸಜವನು ಮುಖವೆಂದು ಮಿಗೆ ಚುಂಬಿಸುವನು, ತಾವರೇನ್ ಕಂಡು ಹೇಳ್ತಾ ಇರೋದು. ಬಿಸಜವನು ಮುಖವೆಂದು ಮಿಗೆ ಚುಂಬಿಸುವನು, ಉಭಯ ಕರಂಗಳಲ್ಲಿ ಜೋಂಪಿಸುವನು, ಅಮಳರ ತಾಂಗಗಳ ನುತ್ತುಂಗ ಕುಚವೆಂದು ವಸೆದು ನೋಡಿದ ಅಕ್ಷಿಯಿಂದವೇ, ಅಮಳರ ತಾಂಗಗಳ ನುತ್ತಂಗ ಕುಚವೆಂದು ವಸೆದು ನೋಡಿದ ಅಕ್ಷಿಯಿಂದವೇ, ಮಿಸುಕದೆಳೆ ಮೀನುಗಳ ಕಳೆಗಳ ಕೊಸರುವನು, ಸಂಭೋಗ ಸಮಯೋಚಿತ ಸುಭಾಷಿತವ. ಕಮಲವನ್ನ ಮುಖ ಎಂದು ರಾಮ ಪುಷ್ಪನೇ ತಾವರೆಯನ್ನೇ ಚುಂಬಿಸ್ತಾ ಇದ್ದಾನೆ. ಚಕ್ರವಾಕಗಳನ್ನ ಉಬ್ಬಿದ ಸ್ತನಗಳೆಂದು ಕಣ್ಣುಗಳೆಂದು ಭಾವಿಸಿ ಒಲವಿನಿಂದ ನೋಡ್ತಾ ಇದ್ದಾನೆ. ಕಳೆಗಳನ್ನೆಲ್ಲ ಜಗ್ತಾ ರತಿ ಕ್ರೀಡೆ ಸಮಯದ ಪ್ರೇಮಾಲಾಪಗಳನ್ನ ಆಡ್ತಾ ಇದ್ದಾನೆ. ಇದನ್ನ ಕೇಳಿಸ್ಕೊಂಡ ಇವನೇನೋ ಅವನು ಶ್ರಮ ಪರಿಹಾರ ಮಾಡ್ಕೊಂಡೆ ಅಂತ ಅನ್ಕೊಂಡ್ರೆ, ಅಲ್ಲಿ ಲಕ್ಷ್ಮಣನ್ಗೂ ಅವಕಾಶ ಕೊಡ್ತಾರೆ ಪಾಪ ನರಹರಿ ಕವಿಯಲ್ಲಿ. ಸೀತೆಯನ್ನ ಹುಡುಕಿ ಹುಡುಕಿ ಸಿಕ್ಕದಿರಲು ಲಕ್ಷ್ಮಣನಿಗೆ ಹೇಳ್ದ, ಈ ಕೊಳದಲ್ಲಿ ಇದೇ ಕೊಳ ನೋಡಿದೆ ನನಗೆ ಸೀತೆ ಅಂತ ಅನಿಸ್ತಾ ಇದೆಯಪ್ಪ, ನನಗೆ ಈಗ ನಿನ್ನ ಭಾವನೆಯನ್ನ ತಿಳಿಸು ಅಂತ ಹೇಳಿ ಲಕ್ಷ್ಮಣನಿಗೆ ಕೇಳ್ತಾನೆ. ಲಕ್ಷ್ಮಣ ಭಾರಿ ಜಾಣ, ಅವನು ಸಂದರ್ಭಕ್ಕೆ ಅನುಸಾರವಾಗಿ ಮಾತಾಡ್ತಾನೆ. ಮುಂದಿನ ಯೋಚನೆಗಳನ್ನ ಅವನು ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ಅಕಟ ರಘುಕುಲದ ರಸುಗಳು ಕಾಮುಕರೇ ಕಾತರರೇ ವಿಚಾರಿಸೆ ವಿಕಳಮತಿಗಳೇ ವಿಷಯಿಗಳೇ ಲಲನಾ ಜನಗಳಲ್ಲಿ ಯುಕುತಿವಿದರೈ ನಿಮಗಿದು ಭ್ರಾಮಕ ಪರಿಗ್ರಹವೇಕೆ ನರನಾಟಕದ ನಟನೆಯಂ ಇಂಬಿಡಿ ವಿಜಯಂ ಆಡೆಂದ ಪರಿಗ್ರಹವೇಕೆ ನರನಾಟಕದ ನಟನೆಯಂ ಇನ್ನ ಬರಬಿಡಿ ವಿಜಯ ಮಾಡೆಂದ. ಅವನು ಎಷ್ಟು ಬುದ್ಧಿವಂತ, ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಅಯೋಧ್ಯೆ ವಂಶದ ರಾಜರು ಕಾಮುಕರೇ ಅಥವಾ ಕಳವಳಿಗರೇ, ಸ್ತ್ರೀಯರಲ್ಲಿ ಕಾಮಾಸಕ್ತರೇ ಅವರು ಅಥವಾ ಬುದ್ಧಿಗೇಡಿಗಳೇ, ಅವರು ಸಮಯೋಚಿತ ಜ್ಞಾನ ಉಳ್ಳವರು. ಅಯೋಧ್ಯ ರಾಜರು ಅಂದರೆ ಅವ್ರು ಯಾರು ಇಂಥ ಕೆಲಸ ಮಾಡಿಲ್ಲ. ನಿಮಗೇಕೆ ಈ ಭ್ರಮೆ ಉಂಟಾಯಿತು? ಸಮಯೋಚಿತ ಜ್ಞಾನವನ್ನು ಉಪಯೋಗಿಸಿ ನೀವಿವಾಗ, ನಿಮಗೇಕೆ ಈ ಭ್ರಮೆ? ಈ ಮಾನವ ನಾಟಕದ ಅಭಿನಯವನ್ನ ಇನ್ನು ಸಾಕು ಮಾಡಿ ಅಂತ ಲಕ್ಷ್ಮಣ ಹೇಳ್ತಾನೆ. ಇಲ್ಲಿ 60ನೇ ಸರ್ಗ ಮುಗೀತು. ಆದ್ರೂ ಈ ಮುಗ್ದಾಗ ನನಗೆ ಎಷ್ಟು ಗಟ್ಟಿಯಾಗಿ ಮಾತಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೂ ದುಃಖನೇ ಬಂತು. ಈ 4 ಸರ್ಗ ಮೊದಲನೇ ಸರಿ ಓದ್ದಾಗ್ಲೇ ನನಗೆ ತುಂಬಾ ದುಃಖ ಆಯ್ತು. ಹಸ್ತಕ್ಕೆ ಬರೇ ಸಂತಸ ಪಟ್ಟೆ. ಈ 4 ಸರ್ಗ ನನ್ನ ಕೈಗೆ ಸಿಕ್ಕಿದಾಗ ನಾನು ಓದಿದಾಗ ಹಸ್ತಕ್ಕೆ ಬರೇ ಸಂತಸ ಪಟ್ಟೆ. ಓದುತ್ತಾ ದುಃಖ ಒತ್ತರಿಸಿ ಬಂತು. ರಾಮಸೀತೆಯ ವಿರಹಾಸ್ತಯ ಪರಾಕಾಷ್ಠೆಯಂ ಕೇಳಿದೆ. ಊರ್ಮಿಳೇಶನ ನೆನಪು ಚಿರವಾಯಿತು. ಇದೇ ವಿಸ್ತರದ ದರ್ಶನ ಶ್ರೀರಾಮ ದರ್ಶನ. ಇಲ್ಲಿಗೆ ಸೀತದ ಒಂದು ವಿರಹ ಅವಸ್ಥೆ ಪರಾಕಾಷ್ಠತೆಯನ್ನ ಇಲ್ಲಿ ಕೇಳಿದ್ದೀವಿ. ಇದೇ ತರ ಜಿ.ವಿ. ಅಯ್ಯರವರ ಶಾಕುಂತಲ ಕಾದಂಬರಿಯಲ್ಲಿ ಶಾಂತಲೆ ಕಣ್ಮರೆಯಾದಾಗ ವಿಷ್ಣುವರ್ಧನ ಇದೇ ತರ ದುಃಖ ಪಟ್ಟಿದ್ದಾನೆ. ಅವಾಗ ಅದೆಲ್ಲ ಪೂರ್ಣವಾಗಿ ಕಂಡು ಬರುತ್ತೆ. ಇದೇ ತರ ಕುವೆಂಪು ರಾಮಾಯಣ ದರ್ಶನದಲ್ಲೂ ಸಹ ಇದು ರಾವಣನ ಸೀತೆ ನಷ್ಟ ಆಯ್ತು, ಸೀತೆಯನ್ನು ಹೊತ್ಕೊಂಡು ಹೋದ ಅಂದ್ರೆ ಅವನದ್ದು ಅಲ್ಲಿಗೆ ಮೃತ್ಯು ಸನ್ನಿಹಿತವಾಯ್ತು ಅಂತಾನೆ ಅರ್ಥ ಅಂತ ಹೇಳಿ ಹಳೆಗನ್ನಡದಲ್ಲಿ ಅದು ತುಂಬಾ ಚೆನ್ನಾಗಿದೆ. ಅವಕಾಶ ಸಿಕ್ಕಿದ್ರೆ ಹೇಳ್ತೀನಿ ಅಷ್ಟೇ, ಅವಕಾಶ ಸಮಯ ಸಿಕ್ಕಿದ್ರೆ. ಇಲ್ಲಿಗೆ 60ನೇ ಅಧ್ಯಾಯ ಮುಗೀತು. ಇದನ್ನ ನೀವೆಲ್ಲ ದೀರ್ಘವಾದರೂ
ಕೂತ್ಕೊಂಡು ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮುಗಿತಲ್ವಾ? ಸರ್, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ ನರಸಿಂಹ ಸರ್. ನಮಸ್ತೆ ಮೇಡಮ್. ಏನ್ ಹೇಳ್ತಾ ಇದ್ದೆ ಅಂದ್ರೆ ತುಂಬಾ ಅದ್ಭುತವಾಗಿ ಬಂತು. ಜೊತೆಗೆ ಇದು ಮುಖ್ಯವಾದ 4 ಸರ್ಗಗಳು. ನೀವ್ ಹೇಳ್ದಂಗೆನೆ ಅದು ತುಂಬಾ ಕಷ್ಟ, ಯಾಕೆಂತಂದ್ರೆ ಅದು ಬರೀ ದುಃಖವೇ. ಅಲ್ಲಿ ರಾಮ ಮಾರೀಚನನ್ನು ಕೊಂದು ದಾರಿಯಲ್ಲಿ ಬರ್ತಾ ಲಕ್ಷ್ಮಣ ಸಿಕ್ಕಿ ಲಕ್ಷ್ಮಣಂಗೆ ಅದು ಕಷ್ಟದ ಸಂಗತಿನೇ. ಲಕ್ಷ್ಮಣನ್ನು ಬಲವಂತವಾಗಿ ಕಳ್ಸಿರ್ತಾಳೆ ಸೀತೆಯಲ್ಲಿ, ಬಲವಂತವಾಗಿ ಕಳ್ಸಿರ್ತಾಳೆ. ಅವನು ಬಂದಿರ್ತಾನೆ ಅಲ್ಲಿ, ಮತ್ತೆ ವಾಪಸ್ ಬಂದು ನಿಜವಾಗ್ಲೂ. ಯಾಕೆಂದ್ರೆ ನೀವು ಬಹುಶಃ ನಾವು ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಹಳೆಯ ಕನ್ನಡ ಚಲನಚಿತ್ರಗಳು ಹೋಗ್ಬೇಕು. ಅವರು ದಾರಿಲಿರ್ತಕ್ಕಂಥ ಬಳ್ಳಿಗಳನ್ನ, ಹೂಗಳನ್ನ, ಮರಗಳನ್ನ, ತನ್ನ ಸೀತೆಯನ್ನು ಕಂಡಿರ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗೆಲ್ಲ ನಾವು ಚಿಕ್ಕ ಹುಡುಗರು ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ, ಏನ್ ಹೋಗಿ ಇವನು ಗಿಡ ಬಳ್ಳಿಗಳನ್ನ ಕೇಳ್ತಾನಲ್ಲ ಅಂತ ಅನ್ನಿಸ್ತಾ ಇತ್ತು. ಅದು ರಾಮಾಯಣವನ್ನು ಓದ್ದಾಗ್ಲೇ ಅದರ ಒಂದು ಸೀರಿಯಸ್ನೆಸ್ ಗೊತ್ತಾಗಿತ್ತು. ಯಾಕೆಂತಂದ್ರೆ ಎಲ್ಲೋ ಕಾಡಿನಲ್ಲಿ ಹೋಗಿ ನೆಲೆಸಿ, ಅಲ್ಲಿ ಹೋಗಿ ತನ್ನ ಹೆಂಡತಿಯನ್ನು ಕಳ್ಕೊಂಡು ಮತ್ತೆ ಇನ್ನೇನು ತಾನದು ಇದು ಇನ್ನೊಂದು ವರ್ಷ ಮಿಕ್ಕಿರುತ್ತೆ ಅಷ್ಟೇ. ಆಗ್ಲೇ ಒಂದು ವನವಾಸ ಸಂಪೂರ್ಣ ಮುಗಿತಾ ಕೂಡ ಬಂದಿರುತ್ತೆ, ಒಂದು 13 ವರ್ಷ ಕಳೆದಿರುತ್ತೆ. ಇನ್ನೊಂದು ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನು ಈ ಪರಿಸ್ಥಿತಿ ಆಗೋಗುತ್ತೆ. ಅವ್ನಿಗೆ ಅದು ಬೇರೆ ಅನುಮಾನ ಇರುತ್ತೆ. ಅಲ್ಲಿ ಕರಾದೂಷಣರು ಕೊಂದಿರ್ತಾನೆ, ಇನ್ ಯಾರು ಬಂದು ಇದ್ ಮಾಡ್ತಾರೋ ಅಂತ. ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸಿದ್ರಿ ಮೇಡಮ್. ಮೊದ್ಲಿಂದಲೂ ನೀವು ಪ್ರಾರಂಭ ಮಾಡ್ದಾರ್ಬಿಂದನೂ ಕೂಡ ಬಹಳ ಎಲ್ಲವೂ ಚೆನ್ನಾಗಿ ಬಂತು. ಜೊತೆಗೆ ನಿಮ್ಮ ಕಂಠಸಿರಿಯಿಂದ 2 ಹಾಡುಗಳನ್ನು ಕೇಳಿದ್ದು ನಮ್ಗೆ ಬಹಳ ಖುಷಿ ಆಯ್ತು. ಅದ್ಭುತವಾಗಿ ಬಂತು ಮೇಡಮ್. ತುಂಬಾ ಧನ್ಯವಾದಗಳು. ಬಹಳ ಚೆನ್ನಾಗಾಯ್ತು ಮೇಡಮ್. ನಮ್ಗೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಾವು ಕಡೆಗೆ ಬರ್ತಾ ಇರೋದ್ರಿಂದ ನಮ್ಗೆ ಇನ್ಯಾರಾದ್ರೂ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಆಗ್ಲಿ ಅಥವಾ ಏನಾದ್ರು ಇದಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಪ್ರಶ್ನೆಗಳಿದ್ರೆ ತಗೊಳ್ಬಹುದು. ನಂತರ ನಾವು ಸಮಯ 4:15 ಮುಗಿಸ್ತೀವಿ. ಒಂದು 5 ನಿಮಿಷ ಆ ಕಡೆ ಈ ಕಡೆ ಪರವಾಗಿಲ್ಲ. ಯಾರಾದ್ರೂ ಮಾತಾಡೋರಿದ್ರೆ ಕ್ವಿಕ್ ಆಗಿ ತಗೋಬಹುದು. ನಮಸ್ತೆ, ನಾನು ನಾರಾಯಣ್ ಭಟ್ ಅಂತ. ತುಂಬಾ ಅದ್ಭುತವಾಗಿ ಬಂತು ಕಾರ್ಯಕ್ರಮ. ತಮ್ಮ ಮಾತುಗಾರಿಕೆ ತುಂಬಾ ಚೆನ್ನಾಗಿತ್ತು ಅನ್ನೋದು ತುಂಬಾ ಸಣ್ಣ ಪದ ಆಗುತ್ತೆ, ಯಾಕೆಂದ್ರೆ ಅದು ಮಾತಿನಲ್ಲಿ ವರ್ಣಿಸಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನನಗೆ ಆ ಲಕ್ಷ್ಮಣನನ್ನ ರಾಮ ಅಸಮಾಧಾನ ವ್ಯಕ್ತಪಡಿಸುವಾಗ ಒಂದು ಅನಿಸ್ತು, ನೀನು ಅವಳು ಕ್ರೂರವಾಗಿ ಮಾತನಾಡಿದ್ರು ಕೂಡ ನೀನು ಬರಬಾರ್ದಾಗಿತ್ತು, ನೀನು ನನ್ನ ಬಳಿ ಬರಬಾರ್ದಾಗಿತ್ತು ಅಂತಂದಾಗ, ಓಹೋ ಹಾಗೂ ಮಾಡ್ಬೋದಾಗಿತ್ತ ಅಂತ ನನ್ಗೆ ಅನ್ನಿಸ್ತು ಒಂದ್ ರೀತಿಯಲ್ಲಿ. ಅಲ್ಲೇ ಸೀತೆ ಕಾಣದೇ ಇರೋ ಹಾಗೆ ಎಲ್ಲೋ ನಿಂತ್ಕೊಂಡು ಆಮೇಲೆ ವಾಪಸ್ ಬರೋ ತರ, ಸುಮ್ನೆ ಕಾವಲ್ ಕಾಯೋ ತರ ಅಲ್ಲೇ ಇದ್ದಿದ್ರೆ ಆಗ್ತಾ ಇತ್ತ ಹೇಗೆ ಅಂತ ಹಿಂಗ್ ನನ್ಗೊಂತಲ್ಲ ಈಗ ಅನ್ಸಿದ್ದು. ಹಾಗ್ ಮಾಡಿದ್ರೆ ಹೇಗಾಗ್ತಿತ್ತೇನೋ ಅಂತ. ಆದ್ರೆ ಇದು ವಿಧಿ ಲಿಖಿತ ಆಗ್ಬೇಕಲ್ಲ, ಹಾಗಾಗಿ ಆಯ್ತೇನೋ ಅಂತ ಹೇಳಿ ಕಾಣುತ್ತೆ. ಹಾಗಾಗಿ ಅದೊಂದು ನನ್ಗನ್ಸಿದ್ದಷ್ಟೇ. ಇನ್ನು ಎಲ್ಲ ಮತ್ತೆ ಈ ಒಂದು ಪ್ರಸಂಗವನ್ನು ಹೇಳೋದು ತುಂಬಾ ಕಷ್ಟ. ಅದನ್ನ ಅನುಭವಿಸಿ ಹೇಳುವಂತಹದ್ದು, ಅದು ಎಲ್ಲರೂ ಹೇಳಲಿಕ್ಕೆ ಹೋದ್ರೆ ಒಂದ್ ರೀತಿ ಆ ಭಾವನೆಯನ್ನು ತುಂಬುವಂತಹದ್ದು ಎಲ್ಲರಿಗೂ ಸಾಧ್ಯ ಇಲ್ಲ. ಸರಿಯಾದ ವ್ಯಕ್ತಿಗೆ ಈ ಸರಿಯಾದ ಭಾಗ ಸಿಕ್ಕಿದೆ ಅಂತ ಕಾಣುತ್ತೆ. ಬಹುಶಃ ಈ ಒಂದು ಭಾಗವನ್ನ ತಮ್ಮ ವಾಚನದಲ್ಲಿ, ತಮ್ಮ ಧ್ವನಿಯಲ್ಲಿ ಕೇಳಿದ್ದು ಈ ಸರ್ಗಗಳಿಗೆ ಕರೆಕ್ಟ್ ಆಗಿ ತುಂಬಾ ಸರಿಯಾದ ಒಂದು ನ್ಯಾಯ ಒದಗಿಸ್ದಂಗೆ ಆಯ್ತು ಅಂತ ನನಗನ್ಸುತ್ತೆ. ಹಾಗಾಗಿ ತುಂಬಾ ಚಂದ ಬಂತು. ತಮ್ಮ ಕಂಠಸಿರಿಯಲ್ಲಿ ಅದ್ಭುತ ಗಾಯನವನ್ನು ಕೇಳಿದ್ದ ಒಂದು ಸಂತೋಷ ಅದು ಆಯ್ತು. ಅದು ಯಾವ ರಾಮಾಯಣದ್ದು ಮೇಡಮ್ ಅದು ತಾವು ಹೇಳಿದ್ದು? ತೊರವೆ ರಾಮಾಯಣ. ತುಂಬಾ ಚೆನ್ನಾಗಿ ಬಂತು. ತುಂಬಾ ಧನ್ಯವಾದ. ಧನ್ಯವಾದ. ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ನಾವು ದಿನಾಗ್ಲೂ 3 ಗಂಟೆನಲ್ಲಿ ಚಿಕ್ಕಮ್ಮನ ವಾಯ್ಸ್ ಎಲ್ಲ ಕೇಳಿಸ್ಕೊಳ್ತಾನೆ ಇರ್ತೀವಿ. ಆದ್ರೆ ಇವತ್ತಿಂದು ತುಂಬಾ ವಿಶೇಷವಾಗಿತ್ತು.
ಇವ್ರು ನಾರಾಯಣ್ ಅವ್ರು ಹೇಳ್ದಂಗೆ ಅವ್ರದ್ದು ವಾಯ್ಸ್ ಮಾಡ್ಯುಲೇಷನ್ ಅವ್ರು ಹೊಂದಿಸಿ ಅದಕ್ಕೆ ಹೆಂಗ್ ಬೇಕು ಭಾವನೆ ಕೊಟ್ಟು ಹೇಳ್ತಾರಲ್ಲ, ಅದು ಕೇಳಿಸ್ಕೊತಾನೇ ಇರೋಣ ಅಂತ ಅನ್ಸುತ್ತೆ. ಹಂಗೇನೆ ನಂಗೂ ಅನ್ನಿಸ್ತು, ಅದು ಸತ್ಯ. ನಾವ್ ಇವಾಗ ನಮ್ಮ ಜೀವನದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಅನ್ಕೋತೀವಿ, ನಮ್ಗೆ ನಾವ್ ಏನ್ ಮಾಡ್ತಿದೀವಿ ಅದಕ್ಕೆ ಯಾರು ಸಾಕ್ಷಿ ಇಲ್ವಲ್ಲಪ್ಪ. ಗೋಡೆ ಸಾಕ್ಷಿನೂ ನಾನು ಕೇಳಿದೀನಿ ನನ್ನ ಜೀವನದಲ್ಲಿ. ಅದು ನನ್ ತುಂಬಾ ರಿಲೇಟ್ ಆಯ್ತು ನನ್ಗೆ. ಅದು ನಿಜ, ರಾಮ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದಾನೆ ಅದು ಖಂಡಿತ ಆಗುವಂತದ್ದೇ. ಮರ ಗಿಡದ ಹತ್ರನು ಮಾತಾಡೋ ಪರಿಸ್ಥಿತಿ ಬರುತ್ತೆ. ಮತ್ತೆ ಲಕ್ಷ್ಮಣನ್ನ ಕೇಳಿದಾಗ್ಲೂ ಲಕ್ಷ್ಮಣನ್ನ ಪಾಪ ಅವನ ದ್ವಿವಿಧಾಗ್ ಬಂದ್ಬಿಡ್ತಾನೆ, ನಾನು ಹಿಂಗ್ ಮಾಡಿದ್ರೆ ಸರಿನೋ ಹಂಗ್ ಮಾಡಿದ್ರೆ ಸರಿನೋ ಅಂತ. ಅವನ ಪರಿಸ್ಥಿತಿನೂ ಹಾಗೆ ಆಗಿರುತ್ತೆ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಕಾರ್ಯಕ್ರಮದ ಸ್ವರೂಪ ಒಂದು ರೀತಿಯಲ್ಲಿ ಆ ಸರ್ಗಗಳು ಹೇಗ್ ದಾಟಿಸುತ್ತೆ ಅನ್ನೋದು ಸಮಸ್ಯೆ ಇರ್ತದೆ. ಅದನ್ನ ಸ್ವಲ್ಪ ಓದಿದ ಎಲ್ಲರಿಗೂ ಅನುಭವ ಇರುವಂತದ್ದೇನೆ. ಹಾಗಾಗಿ ಅದನ್ನ ಗಮಕಿಗಳು ಆದ್ರಿಂದ ಅದನ್ನ ಅನುಭವಿಸಿ ಹೇಳಿದ್ರು ಅನ್ನೋ ಮಾತು ನಿಜ. ನನಗೆ ಒಂದು ವಿಷಯ ಯಾವಾಗಲೂ ಕೊರಿತಾ ಇತ್ತು. ತೊರವೆ ರಾಮಾಯಣದಲ್ಲಿ 2 ಪದ್ಯಗಳಲ್ಲಿ ಅಡಕ ಮಾಡಿರೋದನ್ನ ಇವರು ತರಬಹುದಾ ಅಂತ ಅದನ್ನ ತಂದ್ರು, ಖುಷಿ ಆಯ್ತು. ಕಾರಣ ಏನು ಅಂದ್ರೆ, ರಾಮನ ವಿರಹವನ್ನ ಇಡೀ ಒಂದು ಸರ್ಗದಲ್ಲಿ ಹೇಳಿದ್ದನ್ನ ನರಹರಿ 2 ಸ್ಟ್ಯಾಂಜಕ್ಕೆ ಇಳಿಸ್ಕೊಂಡಿದ್ದಾರೆ. ಅಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ತೊರವೆ ರಾಮಾಯಣದ ಪ್ರತಿಗಳು ಸಿಗ್ತಾ ಇಲ್ಲ. ಸಾಹಿತ್ಯ ಪರಿಷತ್ ಪ್ರಕಟಿಸಿತ್ತು, ಅದಾದ್ಮೇಲೆ ಮತ್ತೆ ಯಾರು ಆ ಪ್ರಯತ್ನ ನಾವು ಪಡ್ಲಿಲ್ಲ. ನನಗೆ ಅದನ್ನ ಬೇಕು ಅಂತ ಹೇಳಿ ನನ್ನ ಸ್ನೇಹಿತರೊಬ್ರು ಕೇಳಿದ್ರು. ಸೊ ನಾನು ಗಮಕ ಸಂಪದದ ರಾಜಾರಾಮನಿಗೆ ಕೇಳಿದೆ, ಎಲ್ಲಿದ್ಯಪ್ಪ ಅದು ಅಂತ. ಅವ್ರು ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು, ಬರ್ಲಿಲ್ಲ. ನನ್ಗೆ ಅವಾಗ ತಕ್ಷಣ ಜ್ಞಾಪಕ ಆಯ್ತು, ಇವರು ಅಶ್ವಥ್ ನಾರಾಯಣ ಅವ್ರ ಹತ್ರ ಪ್ರತಿ ಇರಬಹುದು ಅನ್ನುವ ಅಂಶದ ಮೇಲೆ ಅಲ್ಲಿ ಅದನ್ನ ಪಡೆದು ಅದನ್ನ ಜೆರಾಕ್ಸ್ ಮಾಡಿಸಿ 2 ದೊಡ್ಡ ಪ್ರತಿಗಳು ಅದನ್ನ ಬೈಂಡ್ ಮಾಡಿಸಿಟ್ಟಿದ್ದೆ. ಅವ್ರು ಚಂದ್ರಣ್ಣ ರೆಡ್ಡಿ ಅಂತ ಹೇಳಿ, ಅವರು ಹೈದರಾಬಾದ್ ನಲ್ಲಿ ಅಲ್ಲೆಲ್ಲ ಆಂಧ್ರ ಪ್ರದೇಶದಲ್ಲಿ ತೊರವೆ ರಾಮಾಯಣ ಇಟ್ಕೊಂಡು ಕಾರ್ಯಕ್ರಮ ನಡೆಸ್ತಾರೆ. ಚಂದ್ರಣ್ಣ ರೆಡ್ಡಿ ಅಂತ ಜಗಳೂರು ತಾಲೂಕ್ನವರು. ಅವರು ಇಂಟರ್ಮೀಡಿಯೇಟ್ ತರದ್ದು ಹಿಂದಿನ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ನಂಗೆ ಹಿರಿಯರು, ನನ್ನ ವಿದ್ಯಾರ್ಥಿಯಾಗಿ ಬಂದವರು. ಹಾಗಾಗಿ ಅವರು ಆ ಕೃತಿಯನ್ನು ನನಗೆ ಬೈಂಡ್ ಮಾಡಿಸಿದ್ದೆ. 2 ಕಾಪಿ ಮಾಡಿಸಿದೆ ನಾನು. 2 ಕಾಪಿ ಬೇಕು ಸರ್ ಅಂತ ಹೇಳಿದ್ರು, 2 ಕಾಪಿ ಮಾಡಿಸಿದ್ದೆ ಜೆರಾಕ್ಸ್. ಬಂದು ತಗೊಂಡು ಹೋದವರು ನನಗೆ ಒಂದು ಆ 2 ಇಡೀ ವಾಲ್ಮೀಕಿ ತೊರವೆ ರಾಮಾಯಣದ 2 ವಾಲ್ಯೂಮ್ ಆಯ್ತದು. ಒಂದೇ ಇದು ಬೈಂಡ್ ಮಾಡೋದು ಬೇಡ ಅನ್ಕೊಂಡು ಅವೆರಡನ್ನು ನನಗೆ ಕೊಟ್ರು. ಹಾಗಾಗಿ ನನಗೆ ತೊರವೆ ರಾಮಾಯಣ ಸಿಕ್ತು. ಯಾಕಿದನ್ನ ಹೇಳ್ತೇನೆ ಅಂತಂದ್ರೆ, ಒಂದೊಂದು ಸಾರಿ ಪುಸ್ತಕಗಳು ದೊರಕದೆ ಹೋಗ್ತದೆ. ಆಗ ಅದರ ಮೂಲ ಎಲ್ಲಿದೆ, ಯಾರ ಹತ್ರ ಇದೆ ಅಂತ ಹುಡ್ಕೊಂತ ಪ್ರಸಂಗ ಬರುತ್ತೆ. ಈಗ ಒಂದು ಅಂಶ ಮನ್ಸಿಗೆ ಬಂತವರ ಪರಿಚಯವನ್ನ ಓದ್ತಾ ಇದ್ದಾಗ, ಅವ್ರ ಹತ್ರ ಲೈಬ್ರರಿಗೆ ಹೋಗಿ ನಾವು ಜಾಲಾಡಿದ್ರೆ ಒಂದಿಷ್ಟು ನಮಗೆ ಬೇಕಾದ ಪುಸ್ತಕ ಸಿಗ್ಬಹುದು ಅಂತ ಆ ಕೆಲಸ ಯಾವತ್ತಾರಿ ಮಾಡೋಣ ಅಂತ ಅನ್ನಿಸ್ತದೆ. ಮಲ್ಲೇಶ್ವರ ಏನ್ ತುಂಬಾ ದೂರ ಅಲ್ಲ, ತೀರಾ ಹತ್ತಿರನೂ ಅಲ್ಲ. ಈಗ ನೋಡೋಣ. ಕಾರ್ಯಕ್ರಮ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರ ಅನ್ಕೋತಾ ಇದ್ದೆ ನಾನು. ಅದು ಎಲ್ಲ ಅಲ್ಲೆಲ್ಲ ಹತ್ರ ಅಲ್ಲ. ಇನ್ನ ರಾಮನ ವಿರಹ ವೇದನೆಯ ಸಂದರ್ಭದಲ್ಲಿ ಒಂದು ಮಾತು ಪುನಃ ಪ್ರಸ್ತಾಪ ಆಗ್ಬೇಕಾಗ್ತದೆ ಅನ್ನಿಸ್ತದೆ. ಲಕ್ಷ್ಮಣನ ಮಾತು ತೊರವೆ ರಾಮಾಯಣದಲ್ಲಿ ಬರ್ತಕ್ಕಂಥ ಮಾತಿದೆಯಲ್ಲ, ಅಯೋಧ್ಯೆ ಅರಸರು ಕಾಮುಕರಲ್ಲ ಅನ್ನೋ ಮಾತು. ಇದಕ್ ಸಂಬಂಧಿಸಿದಂತೆ ಒಂದು ದೊಡ್ಡ ಚರ್ಚೆ ನಡೆದಿದೆ ಹಿಂದೆ. ದಿಲೀಪನಿಗೆ ಇದ್ದಂತಹ ಮನಸ್ಥೈರ್ಯ ಅನಂತರದಲ್ಲಿ ಬಂದಂತಹ ಕೆಲವರಿಗೆ ಇರಲಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತದೆ. ಒಬ್ಬನ ಮನೆಯಿಂದಲೇ ಹೊರಗಡ್ತಾರೆ ಅವನ ರೀತಿ ನೀತಿಗಳಾಗಿ. ಹಾಗೇನೆ ದಶರಥ ಕಾಮುಕ ಹೌದು ಅಲ್ವೋ ಅನ್ನೋದು ಒಂದೊಂದ್ಸರಿ ಪ್ರಶ್ನೆ ಆಗ್ತದೆ. 3 ಜನ ಇದ್ರು, ಎಷ್ಟೊಂದ್ ಜನ ಮದುವೆ ಆದ. ಪರಶುರಾಮನಿಂದ ತಪ್ಪಿಸ್ಕೊಳ್ಳೋಕೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಸಹ. ಹಾಗಾಗಿ ರಾಮನಂತವನು ಒಬ್ಬ ಬಂದ. ರಘುವಂಶದಲ್ಲಿ ರಾಘವ ಅಂತ ಅನ್ನಿಸ್ಕೊಂಡಿದ್ದು ರಾಮಚಂದ್ರ ಒಬ್ಬನೇನೆ. ರಾಮ ಬರುವವರಿಗೆ ಅಲ್ಲಲ್ಲೇ ಮಧ್ಯದಲ್ಲಿ ಕೆಲವು ಕಲುಷಿತ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತದೆ. ಹರಿಶ್ಚಂದ್ರನ ಸತ್ಯಸಂಧತೆ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಆದ್ರೆ ಹಾಗಾದ್ರೆ ಇನ್ನು ಉಳ್ಕೋವಿರಲ್ಲ ಏನು? ಈ ತರದ ಪ್ರಶ್ನೆಗಳು ಹೇಗೆ ನಾರಾಯಣನಿಗೆ ಕಾಡ್ತೋ, ಲಕ್ಷ್ಮಣ ಮರ್ಯಾದಲ್ಲಿ ನಿಂತ್ಕೊಂಡಿರ್ಬೋದಾಯ್ತು ಅಂತ. ಅವನು ಹಿ ವಾಸ್ ನಾಟ್ ಎ ಸ್ಪೈ. ಆದ್ರೆ ಆ ಮಾತನ್ನ ಸ್ಪೈ ನೀನು ಅಂತ ಹೇಳಿ ರಾಮನ ಬಾಯಿನಿಂದ ಕೇಳ್ಬೇಕಾದ್ ಬಂತು. ಅಂದ್ರೆ ಈ ಅಧಿಕಾರ ಇರ್ಲಿ ಬಿಡ್ಲಿ, ಆ ಒಂದು ಹಿರಿತನಗಳು ಇದ್ದಾಗ
ಹೇಗೆ ಬೇರೆಯವರನ್ನ ನಾವು ಅಂತೀವಿ ಅದು ನಮ್ದು ಸರಿಯೇ ಅನ್ನುವ ಪ್ರಶ್ನೆಯನ್ನು ಹಾಕೊಳ್ಳೋಕ್ಕೂ ಸಹ ಇಲ್ಲಿ ಸೀತೆ ಆಗ್ಲಿ ರಾಮ ಆಗ್ಲಿ ನಾವು ವ್ಯಾವಹಾರಿಕ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಅವತಾರ ಪುರುಷ ಅದೆಲ್ಲ ಬದಿಗಿಟ್ಟು ಮಾತನಾಡುವಾಗ ಇವರು ಪ್ರಶ್ನಾರ್ಹರಾಗುವುದಿಲ್ವೇ ಅನ್ನುವ ಸಮಸ್ಯೆ ಕೆಲವು ಸಾರಿ ಬರ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತಾ ಹೋದ್ರೆ ವಾಲ್ಮೀಕಿ ವಿರುದ್ಧ ದಾಖಲೆ ವ್ಯಾಸಂದು ಹಾಗೇನೆ ಅವರು ಕಂಡಿದ್ದು ಆಗ ನಡೆದದ್ದು ಅನ್ನೋ ರೀತಿಯಲ್ಲಿ ಹೋಗ್ತದೆ. ಅನಂತರದ ಬಂದವರಲ್ಲಿ ಹೆಚ್ಚು ತಮ್ಮ ಚಿಂತನೆಯನ್ನ ತಮ್ಮ ವಿಚಾರಗಳನ್ನ ಹೇಗೆ ನಾರಾಯಣ ಪಕ್ಕದಲ್ಲಿ ನಿಂತ್ಕೊಂಡು ನೋಡೋದಾಯ್ತು, ಆವಾಗ್ಲೂ ಸೀತೆ ಅದನ್ನ ಬಗ್ ನೋಡಿ ಹೋಗ್ಲೇ ಇಲ್ಲ ಅಂತ ಬೈಲು ಅಂತ ಹೇಳ್ಬೋದಾಗಿತ್ತು. ಈ ತರ ಅನ್ನಿಸ್ತದೆ ನನಗೆ. ಹಾಗೇನೆ ರಾಮ ಆ ಸರೋವರ ಅದು ನನಗೆ ತುಂಬಾ ಇಷ್ಟ ಆಯ್ತು. ತೊರವೆನ ಒಂದು ಪದ್ಯ ಎಷ್ಟೊಂದು ಸೊಗಸಾಗಿದೆಯಲ್ಲ, ಮತ್ತೆ ಒಂದು ಸರಿ ಅದನ್ನ ಗಮನಿಸ್ಬೇಕು ಅನ್ನಿಸ್ತು. ಕಾರ್ಯಕ್ರಮ ತುಂಬಾ ಸೊಗಸಾಗಿ ಬಂತು. ಕೊನೆಯಲ್ಲಿ 4 ಮಾತನ್ನ ಅವರು ಹೇಳಿದ್ರು. ಹೇಗೆ ನಾನು ಆ ಅಧ್ಯಾಯಗಳನ್ನು ಪ್ರಾರಂಭ ಮಾಡಿ ಅದರಲ್ಲಿ ತಲ್ಲೀನಳಾದೆ ಅನ್ನೋದನ್ನ 4 ವಾಕ್ಯಗಳು ಅಥವಾ ಒಂದು ಕಂದ ಪದ್ಯದ ರೀತಿನಲ್ಲಿ ಹೇಳಿದ್ರಲ್ಲ, ಫ್ಯಾಂಟಾಸ್ಟಿಕ್ ಅನ್ನಿಸ್ತು. ಅಂದ್ರೆ ಕೇವಲ ಗಮಕಿ ಅಲ್ಲ, ಸಾಹಿತ್ಯಾಭ್ಯಾಸಿ ಅಲ್ಲ, ಹಾಡುಗಾರರಲ್ಲ, ಸ್ವತಃ ಕವಿಯಿತ್ರಿಯೂ ಹೌದು. ಅಂತವ್ರನ್ನ ಈ ದಿನ ಸಭೆಗೆ ಹೇಗೆ ಲಿಂಕ್ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ನಮ್ ಜೊತೆಗೆ ಬಂದಲ್ಲ, ಮತ್ತೊಂದು ಬೇರಿನ ಮತ್ತು ನಮ್ಮ ಬೇರು ಹೊಂದರ ಹಬ್ಬೋದಕ್ಕೆ ಅವಕಾಶ ಆಯ್ತು. ಅವ್ರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ನಮಸ್ಕಾರವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಈ ದಿನ ಸಭೆಗೆ ನನಗೆ ಬರೋದಕ್ಕೆ ಅವಕಾಶ ಆಯ್ತಲ್ಲ ಅಂತ ಖುಷಿ ಆಗ್ತದೆ. ನನಗೆ ಇವತ್ತು ನಾನು ಊರಿಗೆ ಹೊರಟವನು. ಇವತ್ತು ನಾನು ಇರುದಿಲ್ಲ. ಹೋದ್ವಾರ ಕಾರ್ಯಕ್ರಮವನ್ನು ತಪ್ಪು ಅನ್ಕೋತಿದ್ದೆ, ದೊರಕ್ತು. ಬಹುಶಃ ಇದು ರಾಮನ ಕೃಪೆ ಅಂತ ಅನ್ಕೊಳ್ತೇನೆ. ಇವತ್ತು ನಾನು ಹೋಗ್ಬೇಕಾಗಿದ್ದ ಆಂಜನೇಯ ದೇವಸ್ಥಾನಕ್ಕೆ. ಹನುಮತ್ ದರ್ಶನ ಇಲ್ಲೇ, ನಾನು ಅಲ್ಲಿವರೆಗೂ ಬಂದ್ಬಿಡತ್ತೆ ಇವತ್ತು ಅಂತ ಅನ್ಕೋತಾ ಇದ್ದೆ. ಯಾಕೊಬ್ಬ ಆಗ್ಲಿ ನೋಡೋಣ. ಧನ್ಯವಾದಗಳು. ಶ್ರಾವಣ ಮಾಸದ ಒಂದು ಸುಸಂದರ್ಭದಲ್ಲಿ ರಾಮನ ವಿರಹ ವೇದನೆಯನ್ನ ಕೇಳ ಹಾಗಾಯ್ತು. ಅಂತಹ ವಿರಹ ವೇದನೆಗಳು ನಮ್ಗೆ ಯಾರಿಗೂ ಆಗದೆ ಇರ್ಲಿ ಹಾಗೆ ಹನುಮಂತ ಮತ್ತು ರಾಮ ಅನುಗ್ರಹಿಸ್ಲಿ ಅಂತ ಕೋತ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ. ವಂದನೆಗಳು. ಧನ್ಯವಾದಗಳು ಸರ್. ಸ್ನೇಹಿತರೆ, ಇನ್ನು ಎಲ್ರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕಡೆಗೆ ಬರೋಣ. ಮಂಗಳ ಹೇಳಿ. ನಾವು ಸಾಮಾನ್ಯ ಶಾಂತಿ ಮಂತ್ರ ಹೇಳಿ ಮುಗಿಸೋ ಒಂದು ವಾಡಿಕೆ. ಅದಕ್ಕೆ ಶಾಂತಿ ಮಂತ್ರಕ್ಕೆ ಹೋಗೋಣ ಹಾಗಿದ್ರೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ನಾವು ನಮ್ಮ ಬೇರೆಗಳ ಮುಂದಿನ ಕಾರ್ಯಕ್ರಮ ಸಿಗೋಣ. ನಮಸ್ಕಾರ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬೇರುವಿನ ನಿಮ್ಮ ಕಿರಿಯ ಸಹೋದರಿಯರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಾನು ರಾಮಮಂಗಳ ಹೇಳೋಣ ಅಂತಿದ್ದೆ, ಹೇಳಿ ಮುಗಿಸ್ಬಿಡ್ತೀನಿ. ನನ್ನ ಮನಸ್ಸಿಗೆ ಇಲ್ಲ ಆಗುತ್ತೆ ಅದಕ್ಕೆ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ಸದ್ವರದ ಮಂಗಳಂ ಭವ್ಯ ಮಂಗಳಂ ದಿವ್ಯ ಮಂಗಳಂ ಕೋಸಲೇಶಾಯ ಮಂದಹಾಸದಾಸ ಪೋಷಣಾಯ ವಾಸವಾದಿ ವಿನುತ ಸದ್ವರದ ಮಂಗಳಂ. ಸದ್ವರದ ಮಂಗಳಂ ರಾಮಚಂದ್ರಾಯ ಜನಕ ರಾಜಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ಸದ್ವರದ ಮಂಗಳಂ ದಿವ್ಯ ಮಂಗಳಂ. ಧನ್ಯವಾದಗಳು ಮೇಡಮ್. ಅಮ್ಮ ತುಂಬಾ ಚೆನ್ನಾಗಿ ಬಂತು, ಖುಷಿ ಆಯ್ತು ಹಾಡನ್ನು ಕೇಳಿ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಅದನ್ನ ಹೇಳ್ತಾ ಶುಭ ಶನಿವಾರ ಹಾಗೂ ಶ್ರಾವಣ ಶನಿವಾರ ಕೂಡ ಎಲ್ಲರಿಗೂ ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಧನ್ಯವಾದಗಳು.
ಥ್ಯಾಂಕ್ ಯು. ಧನ್ಯವಾದಗಳು.